ಎಲ್ಲ ಸಹೃದಯರಿಗೆ ನನ್ನ ನಮಸ್ಕಾರ. ಭಗವಾನ್ ಕೃಷ್ಣನ ಜೀವನದ ಒಂದು ನೋಟವನ್ನು ನೋಡುವಾಗ ನಿನ್ನೆ ಕೆಲವೊಂದಿಷ್ಟನ್ನು ಕಂಡು ಅವನಿಗೆ ಬಂದ ಅಪವಾದ ನಿಜವಾದ ಸಂಕೇತಾರ್ಥ ಏನು ಅನ್ನೋದನ್ನು ನೋಡ್ತಾ ಇದ್ವಿ. ಅವನು ಬಟ್ಟೆ ಕಳ್ಳ ಅನ್ನೋದನ್ನು ನಿನ್ನೆ ಹೇಳ್ತಾ ಇದ್ದೆ. ಬಟ್ಟೆ ಅಂದರೆ ಅದು ಅರಿವೆ ಅಂತಲ್ಲ, ಜೀವನದ ಬದುಕಿನ ದಾರಿ. ಹಾಗೆ ಕೃಷ್ಣ ಅವರ ಬದುಕಿನ ದಾರಿಯನ್ನು ಬದಲಾಯಿಸಿ ಮೋಕ್ಷದ ದಾರಿಯನ್ನು ತೋರಿಸ್ತಾ ಅನ್ನೋದು ನೋಡ್ತಾ ಇದ್ವಿ. ಬಟ್ಟೆ ಕದ್ದ ಕೃಷ್ಣ ಬೆಣ್ಣೆನೂ ಕದ್ದ ಅಂತ, ಬೆಣ್ಣೆ ಕಳ್ಳ ಅಂತ ಹೆಸರು ಅವನಿಗೆ. ಕೃಷ್ಣನ ಮೇಲೆ ಎಲ್ಲ ಗೋಪಿಯರದು ಒಂದೇ ದೂರು, ನಮ್ಮ ಮನೆಗೆ ಬಂದಿದ್ದ ಕೃಷ್ಣ ಕಳ್ತನ ಮಾಡ್ಕೊಂಡು ಹೋದ, ಬೆಣ್ಣೆ ಕಳ್ತನ ಮಾಡಿದ ಅಂತ. ಬಹಳ ವಿಚಿತ್ರ ಇದೆ. ಆ ಗೋಪಿಯರು ಬೆಣ್ಣೆ ಕದ್ದ ಅಂತ ಕಂಪ್ಲೇಂಟ್ ಮಾಡೋರು ನಮ್ಮ ಮನೆಗೆ ಬರಲಿಲ್ಲ ಅಂತೂ ಕಂಪ್ಲೇಂಟ್ ಮಾಡಿದ್ದಾರೆ. ಬೆಣ್ಣೆ ಇಟ್ಟಿದ್ದೆ ಬರಲೇ ಇಲ್ಲ ನಮ್ಮ ಮನೆಗೆ, ಅವನು ತೆಗೆದಿಟ್ಟಿದ್ದೆ ಬರಲಿಲ್ಲ ಅಂತ ತಕರಾರು ಮಾಡಿದವರು ಇದ್ದಾರೆ. ಕೃಷ್ಣ ಬೆಣ್ಣೆ ಕದ್ದದ್ದು ನಿಜ, ಅದು ಯಾವ ಬೆಣ್ಣೆ ಅಂತ. ಅವನು ಮತ್ತೊಬ್ಬರು ಮನೆಗೆ ಹೋಗಿ ಬೆಣ್ಣೆ ಕದಿಬೇಕಾಗಿರಲಿಲ್ಲ, ಅವನ ಮನೆಯಲ್ಲೇ ಬೇಕಾದಷ್ಟು ಬೆಣ್ಣೆ ಇತ್ತು. ಯಶೋದೆ ಮನೇಲಿ ಬೆಣ್ಣೆಗೇನು ಕಮ್ಮಿ ಅದು. ಆದರೆ ಆತ ಹೇಳಿ ಸಾಂಕೇತಿಕವಾಗಿರ್ತದೆ ಅಂತಂದರೆ ಅದನ್ನು ಮೂಲ ಅರ್ಥಕ್ಕೆ ತೊಗೊಂಡಾಗ ಒಂಥರ ಹೊರಟ ಅನಿಸುತ್ತೆ, ಬೆಣ್ಣೆ ಕದ್ದ ಅವನು ಅಂತ. ಬೆಣ್ಣೆ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ನವನೀತ ಅಂತ ಪದ. ನವನೀತ ಅಂತಂದರೆ ಇದು ಬೆಣ್ಣೆ ಒಂದು ಅರ್ಥ, ಸ್ಥೂಲ ಅರ್ಥ. ಅದರ ಸೂಕ್ಷ್ಮ ಅರ್ಥ ಬೇರೆ. ದೇಹ ಅನ್ನುವಂಥದ್ದು ಮಡಕೆ. ಈ ಮಡಕೆಯಲ್ಲಿ ನನ್ನ ವಿಚಾರ ಚಿಂತನೆ ಆದಾಗ, ಭಕ್ತಿ ಉಕ್ಕಿ ಬಂದಾಗ ಆ ಭಕ್ತಿ ಮೇಲೆ ಬರ್ತದಲ್ಲ, ಅದು ನವನೀತ ಅಂತ. ನವನೀತ ಅಂದರೆ ಸತತವಾದ ಚಿಂತನೆಯಿಂದ ಭಕ್ತಿಯಿಂದ ಬಂದಂಥ ನವನೀತ ಬೆಣ್ಣೆ. ಭಕ್ತಿ ಅವನಿಗೋಸ್ಕರ ಮಾಡಿದ್ದು. ಆ ಗೋಪಿಯರಾಗಲಿ ಎಲ್ಲರೂ ಮಾಡಿದ್ದು ಭಕ್ತಿ ಇರೋದು ಕೃಷ್ಣನ ಬಗ್ಗೆ. ಆ ಕೃಷ್ಣ ಭಕ್ತಿಯ ಒಂದು ನವನೀತ ಮೇಲೆ ಬಂತು. ಅಂದರೆ ಯಾರ್ದು ಬೆಣ್ಣೆ ಅದು? ಅವನದೇ, ಅದು ಅವನಿಗೋಸ್ಕರ ಇಟ್ಟಿದ್ದು. ಅವನ ಮೇಲೆ ವಿಶ್ವಾಸದಿಂದ ಪ್ರೀತಿಯಿಂದ ಭಕ್ತಿಯಿಂದ ಬಂದಂಥದ್ದು. ಮತ್ತು ಅವ್ನು ತೊಗೊಂಡ್ರೆ ಕಳ್ಳ ಅಂತ ಯಾಕನ್ಬೇಕು ಅಂತ. ಅವನದೇ ಬೆಣ್ಣೆ ಅವ್ನು ತೊಗೊಂಡು ಹೋದ ಅಷ್ಟೇ. ಅದರಿಂದ ಬೆಣ್ಣೆ ಕಳ್ಳ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲಿ ಭಗವಂತ ಅಪೇಕ್ಷೆ ಮಾಡೋದು ಒಂದೇ. ಅಪೇಕ್ಷೆ ಮಾಡೋದು ಅವನಿಗೇನು, ಅದಕ್ಕೆ ಹೇಳ್ತಾರಲ್ಲ, ಪುಷ್ಪಂ ಪತ್ರಂ ಫಲಂ ತೋಯಂ. ನಿಮ್ಮ ಕಡೆಯಿಂದ ಏನು ಅಪೇಕ್ಷೆ ಮಾಡಲ್ಲ. ಅದು ಹೂ ಕೊಟ್ಟರೆ ಸಾಕು, ಒಂದು ಎಲೆ ಕೊಟ್ಟರೆ ಸಾಕು, ಒಂದು ಹನಿ ನೀರು ಹಾಕಿದರೆ ಸಾಕು. ನಮ್ಮಿಂದ ಏನೂ ಅಪೇಕ್ಷೆ ಮಾಡದೆ ಕರುಣೆ ತೋರಿಸುವಂಥ ಚೈತನ್ಯ ಅಂದರೆ ಭಗವಂತ ಚೈತನ್ಯ. ಅದು ಅಪೇಕ್ಷೆ ಮಾಡೋದು ಭಕ್ತಿ ಒಂದೇ. ಆ ಭಕ್ತಿ ಅನ್ನುವಂಥ ನವನೀತ ಮೇಲೆ ಬಂದಾಗ ಅವನಿಗೋಸ್ಕರ ಇದ್ದಂಥ ಭಕ್ತಿ ಅವ್ನು ತೊಗೊಂಡು ಹೋದ. ಕಳ್ಳತನ ಮಾಡೋದೇನು ಕಾರಣ ಇರಲಿಲ್ಲ. ಆಗಲೇ ಹೇಳಿದ್ನಲ್ಲ, ಗೋಪಿಯರು ಹೋಗಿ ಇನ್ನೊಂದು ದೂರು ಕೊಡ್ತಿದ್ರಂತೆ, ಬೆಣ್ಣೆ ಇಟ್ಟಿದ್ದೀನಿ ಬರಲೇ ಇಲ್ಲ ನಮ್ಮ ಮನೆಗೆ ಅವನು. ನಮಗೂ ಹಾಗೆ ಆಗತ್ತೆ, ಒಂದು ಸಲ ಭಕ್ತಿ ಇದ್ದರೂ ಭಗವಂತ ಬರಲ್ಲ, ತೊಗೊಳ್ಳಲ್ಲ ಅಂದಾಗ ಯಾಕೆ ತೊಗೋತಿಲ್ಲ ಭಗವಂತ ನನ್ನ ಬೆಣ್ಣೆನ ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಭಕ್ತಿಯ ತಾದಾತ್ಮ್ಯತೆ ಇತ್ತು ಆ ಗೋಪಿಯರಿಗೆ ಅಂತಂದರೆ, ಆತ ಬಂದು ತೊಗೊಂಡು ಹೋದರೆ ಸಾಕು ಅಂತ. ತೊಗೊಂಡು ಹೋಗದೆ ಹೋದರೆ ತೊಂದರೆ ಆಗ್ತಾಯಿತ್ತು. ಅದರಿಂದ ಕೃಷ್ಣ ಬೆಣ್ಣೆ ಕಳ್ಳ ಅಂತ ಅನ್ನುವಂಥದ್ದಲ್ಲ. ಕೃಷ್ಣನಿಗೆ ಇನ್ನೊಂದು ಹೆಣ್ಮಕ್ಳ ಮೇಲೆ ಭಾಳ ಹೆಚ್ಚು ನಂಬಿಕೆ, ಗಂಡಸರಿಗಿಂತ ಹೆಚ್ಚಿಗೆ ನಂಬಿಕೆ ಹೆಣ್ಮಕ್ಳ ಮೇಲೆ. ಒಂದು ಭಾಳ ಚಂದ ಪ್ರಸಂಗ ಭಾಗವತದಲ್ಲಿ ಹೇಳ್ತಾರೆ. ಈ ಗೋಪಾಲಕರ ಜೊತೆಗೆ ಕೃಷ್ಣ ಹೋದ, ದನ ಕಾಯೋದಕ್ಕೆ ಆಕಳ ಹಸುಗಳು ಕರ್ಕೊಂಡು ಕಾಡಿಗೆ ಹೋದ. ಬಲರಾಮನ ಜೊತೆಗಿದ್ದ. ಬೆಟ್ಟದಲ್ಲಿ ಇರಬೇಕಾದ್ರೆ ಹುಡುಗರಿಗೆಲ್ಲ ಹಸಿವೆ ಆಗ್ಬಿಡ್ತು. ಏನು ಮಾಡೋದು, ತಂದು ತಿಂದ್ವಿ ಸಾಕಾಗಲಿಲ್ಲ, ಏನು ಮಾಡೋದು, ಹಸಿವೆ ತುಂಬ ಆಗಿದೆ, ಏನು ಮಾಡೋದು ಅಂತ ಕೃಷ್ಣನ ಕೇಳಿದರು. ಎಲ್ಲ ಕಂಪ್ಲೇಂಟ್ ಅವನಿಗೆ ಹೋಗೋದಲ್ಲ. ಅವನ ಮೇಲಿಂದ ನೋಡ್ದ, ಕೆಳಗೆ ಅಗ್ರಹಾರ ಕಾಣಿಸ್ತಾ ಇತ್ತು ದೂರದಲ್ಲಿ, ಅಲ್ಲಿ ಹೊಗೆ ಬರ್ತಾಯಿತ್ತು. ಅವನಂದ, ಓಹೋ ಯಾವುದೋ ಯಜ್ಞ ಆಗ್ತಾಯಿದೆ. ಹುಡುಗರಿಗೆ ಹೇಳ್ದ, ಒಂದು ಕೆಲಸ ಮಾಡ್ರೋ, ಆ ಯಜ್ಞ ಆಗ್ತಾಯಿದೆ ಅಲ್ಲಿ ಓಡ್ರಿ, ಹೋಗಿ ಕೃಷ್ಣ ಬಲರಾಮ ಇದ್ದಾರೆ, ಎಲ್ಲರೂ ಹಸಿವೆ ಆಗಿದೆ ಅಂತೆ, ಯಜ್ಞಕ್ಕೆ ಏನು ಮಾಡಿದ್ರು ಸ್ವಲ್ಪ ಕೊಡಿ ಅಂತ ಇಸ್ಕೊಂಬ, ಕೊಡ್ತಾರೆ ಹೋಗು ಅಂತ. ಹುಡುಗರು ಓಡಿದರು. ಆ ಇದ್ದಂಥ ಗಂಡಸರಿಗೆ ಹೇಳಿದರು, ನೋಡಿ ಯಜ್ಞಕ್ಕೆ ಅಡುಗೆ ಮಾಡಿದ್ದೀರಿ, ಕೃಷ್ಣ ಬಲರಾಮ ಕೂತಿದ್ದಾರೆ, ನಮಗೆಲ್ಲ ಹಸಿವೆ ಆಗಿದೆ, ಕೊಡಬೇಕಂತೆ ಕೃಷ್ಣ ಹೇಳಿದ್ದಾನೆ ಅಂತ. ಅವ್ರು ಭಲೆ ಕೋಪ ಬಂತು ಅವ್ರಿಗೆ. ಹೋಗ್ರೋ ಅಂದರು ಅವರು. ಇನ್ನು ಪೂಜೆ ಆಗ್ತಾಯಿದೆ, ನೈವೇದ್ಯ ಆಗಿಲ್ಲ, ನಿಮಗೇನು ಕೊಡ್ತಾರೆ ಹೋಗ್ರಿ ಅಂತ ಬೈದು ಕಳಿಸಿದರು. ಪಾಪ ಉಳ್ಕಿ ಸ್ನೇಹಿತರೆಲ್ಲ ಉದ್ದ ಮೋರೆ ಮಾಡ್ಕೊಂಡು ಕೃಷ್ಣನ ಕಡೆ ಬಂದರು. ಏನು ಕೊಡಲೇ ಇಲ್ಲ ಅವರು, ಓಡಿಸ್ಬಿಟ್ರು ನಮ್ಮನ್ನು ಅಂತ. ಯಾರನ್ನು ಕೇಳಿದಿರಿ ಅಂತ ಕೇಳಿದ ಕೃಷ್ಣ. ಅಲ್ಲಿದ್ರಲ್ಲ ಗಂಡಸರು, ಅವ್ರನ್ನ ಕೇಳಿದೆ, ಏನು ಮೂರ್ಖರಿದ್ದೀರೋ ನೀವು, ಯಾರನ್ನು ಕೇಳಬೇಕು ಅಂತ ಗೊತ್ತಿಲ್ಲ ನಿಮಗೆ, ಹೆಣ್ಮಕ್ಳು ಕೇಳ್ರಿ ಹೋಗಿ, ಅಲ್ಲಿ ಗಂಡಸರನ್ನ ಕೇಳಬೇಡ್ರಿ, ಅವ್ರು ಗೊತ್ತಾಗಲ್ಲ ಅಂದ. ಅವರು ಭಯಲ್ವಾ ಅಂದ, ನೀವು ಹೋಗಿ ಕೇಳು ಅಂದ. ಎಲ್ಲರೂ ಹೋದ್ರಿ. ಇವರು ಆ ಹೆಣ್ಮಕ್ಳಿದ್ರಲ್ಲ, ಅವ್ರು ಹೇಳಿದ್ರಂತೆ, ಕೃಷ್ಣ ಬಹಳ ಕಾಯ್ಕೊಂಡಿದ್ದಾನೆ, ಬಲರಾಮ ಇದ್ದಾರೆ, ಹಸಿವೆ ಆಗಿದೆ ಎಲ್ಲರಿಗೂ, ಕೃಷ್ಣ ಹೇಳಿದ್ದಾನೆ ನಿಮ್ಮ ಕಡೆಯಿಂದ ಆಹಾರ ಇಸ್ಕೊಂಬನ್ನಿ ಅಂತ ಹೇಳಿದ್ದಾನೆ. ಇಷ್ಟು ಹೇಳಿದ ತಕ್ಷಣ ಅವ್ರಿಗೇನು ಉತ್ಸಾಹ ಬಂತು ಅಂದರೆ, ಅಯ್ಯಯ್ಯೋ ಕೃಷ್ಣ ಹಸ್ಕೊಂಡಿದ್ದಾನ, ಇರು ಹಾಗಾದರೆ ಅಂದರು. ನೈವೇದ್ಯ ಆಮೇಲೆ ಮಾಡ್ಕೊಳ್ಳಿ ನೀವು. ಸರ ಮಾಡಿದಂಥ ಎಲ್ಲ ರಸವಾದ ಭೋಜನಗಳನ್ನೆಲ್ಲ ಹೊಸ ಎಲ್ಲ ತಿಂಡಿಗಳನ್ನು ಮಾಡ್ಕೊಂಡು ಕಟ್ಕೊಂಡು ಹೊರಟೇ ಬಿಟ್ಟರು. ಹೆಣ್ಮಕ್ಳು ತಾವೇ ಹೊರಟರು, ನೀವು ನಡ್ರಿ ಮುಂದೆ ನಾನು ತೊಗೊಂಬರ್ತೀವಿ ನಾವೇ ಅಂತ. ಅದನ್ನ ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅಂದರೆ, ಹೇಗೆ ಹೋದರು ಹೆಣ್ಮಕ್ಳು ಅಂತ. ಬಹುರ್ವಿಧಂ ಬಹುಗುಣಂ ಅನ್ನಮಾದಾಯ ಭಾಜನೈ ಅಭಿಸಸ್ತು ಪ್ರಿಯಂ ಸರ್ವ ಸಮುದ್ರಮೇವ ನಿಮಗ್ನ ಅಂತ. ಸಮುದ್ರದ ಕಡೆಗೆ ನದಿ ಹೇಗೆ ರಭಸದಿಂದ ನುಕ್ಕೊಂಡು ಹೋಗ್ತದೋ ಆಗ ಎಲ್ಲ ಹೆಣ್ಮಕ್ಳು ಎಲ್ಲ ಮಾಡಿದ ಆಹಾರವನ್ನು ಕಟ್ಕೊಂಡು ಅಲ್ಲಿ ಹೋದ್ರಂತೆ.
ಇವ್ರು ಹೊಟ್ಟೆ ತುಂಬಿತು ಅನ್ನೋದಾಗ ತಿನ್ನಿಸಿದ್ರಂತೆ. ಕೃಷ್ಣ ಹೇಳಿದಂತೆ, ನಿಮಗೆ ಯಾರನ್ನು ಕೇಳಬೇಕು ಗೊತ್ತಾಯ್ತಿಲ್ಲ, ಈಗ ಗಂಡಸರನ್ನು ಕೇಳಬೇಡಿ, ಪ್ರಯೋಜನ ಇಲ್ಲ, ಅವ್ರು ಬರೀ ದೇವರು ಪೂಜೆ ಅಂತಾರೆ, ನಿಜವಾಗ್ಲೂ ಹೆಣ್ಮಕ್ಳಿಗೆ ಗೊತ್ತು ಯಾವ ಪೂಜೆ ಮಾಡಬೇಕು ಅಂತ ಗೊತ್ತಿದೆ, ಹೋಗು ಅಂತ ಹೇಳಿದಂತೆ. ಆದರೆ ವಿಚಿತ್ರ ಅಂದರೆ ಭಾಗವತಲ್ಲಿ ಬರೋದು ಗಂಡಸರಿಗೆ ಕೋಪ ಬರಲಿಲ್ಲ ಅಂತೆ. ಇದು ಚೆನ್ನಾಗಿದೆ, ಅದರ ಗಂಡಸನ್ನು ಬಿಟ್ಟು ಕೊಡಬೇಕು ಅಂತಲ್ಲ. ಇವ್ರು ತೊಗೊಂಡು ಹೋದ್ರಲ್ಲ, ಅಡುಗೆ ಎಲ್ಲ ತೊಗೊಂಡೋಗಿ ಕೊಟ್ಟು ಬಂದರೆ ಬೈಲಿಲ್ಲ ಗಂಡಸರು. ಪೂಜೆಗಿಂತ ಮೊದಲು ಯಾಕೆ ಕೊಟ್ರಿ, ನೈವೇದ್ಯ ಆಗಿಲ್ಲ ಯಾಕೆ ಕೊಟ್ರಿ ಅಂತ ಬೈಲಿಲ್ಲ ಅಂತೆ. ತಮ್ಮನ್ನೇ ಬೈಕೊಂಡ್ರಂತೆ, ಆ ಹೆಣ್ಮಕ್ಳಿಗಿರೋ ಶ್ರದ್ಧೆ ನಮಗಿಲ್ಲಲ್ಲಪ್ಪ ಅಂತ ಬೈಕೊಂಡ್ರಂತೆ. ಅಂದರೆ ಆ ಕಾಲದಲ್ಲಿ ವಾತಾವರಣ ಹೇಗಿತ್ತು ಅಂದರೆ ಕೃಷ್ಣನಿಗೆ ಕೊಡಬೇಕು ಅನ್ನೋದು ಸ್ತ್ರೀಯರಿಗೆ ಬಹಳ ಹೆಚ್ಚಿತ್ತು, ಹೆಣ್ಮಕ್ಳಿಗೆ ಬಹಳ ನಂಬಿಕೆ. ಆ ಹೆಣ್ಮಕ್ಳ ವಿವೇಕವನ್ನು ಮೆಚ್ಚಿಕೊಂಡ್ರಂತೆ. ಕೃಷ್ಣ ದರೋಡೆ ಮಾಡಲಿಲ್ಲ, ಕಳ್ಳತನ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಪ್ರೀತಿಯಿಂದ ಸಮರ್ಪಣೆ ಮಾಡಿದ್ದನ್ನು, ಆ ಭಕ್ತಿಯನ್ನು ಸ್ವೀಕಾರ ಮಾಡಿದ. ಅದು ಬೆಣ್ಣೆ ತಗೊಂಡ ಹಾಗೆ ಅಂತ. ಇನ್ನೊಂದು ಬಹುದೊಡ್ಡ ಟೀಕೆ ಕೃಷ್ಣನ ಬಗ್ಗೆ ಇರೋದು ಅಂದರೆ ಅವನ ನಡವಳಿಕೆ ಬಗ್ಗೆ. ಎಷ್ಟೋ ಮಂದಿ ಅವನ ಚಾರಿತ್ರ್ಯವನ್ನೇ ಪ್ರಶ್ನೆ ಮಾಡಿದವರು ಉಂಟು. ಗೋಪಿಜಾರ ಅಂತ ಒಂದು ಸರ್ಟಿಫಿಕೇಟ್ ಅವನಿಗೆ, ಗೋಪಿಜಾರ. ಅವನು ಗೋಪಿಯರ ಜೊತೆ ಮಾಡಿದಂಥ ರಾಸಕ್ರೀಡೆ ಬಗ್ಗೆ ಬಹಳ ತಕರಾರು. ಏನು ರೀ, ಕೃಷ್ಣ ದೇವರಂತೆ ನೋಡಿ, ಆ ಹುಡುಗಿರು ಡಾನ್ಸ್ ಮಾಡ್ಕೊಂಡು ಕೂತಿದ್ದಾನವನು, ಅದೆಂಥ ದೇವರವನು ಅನ್ನೋರು ಇದ್ದಾರೆ. ಗೋಪಿಯರ ಜೊತೆಗೆ ವ್ಯಭಿಚಾರ ಮಾಡಿದ ಅನ್ನೋರು ಇದ್ದಾರೆ, ಗೋಪಿಜಾರ ಅಂತ ಕರೆಯೋರಿದ್ದಾರೆ. ಆದರೆ ಅದು ಹೇಳೋರಿಗೆ ಸ್ವಲ್ಪ ಬುದ್ಧಿ ಇರಬೇಕಾದದ್ದು. ಅಂದರೆ ಕೃಷ್ಣನ ವಯಸ್ಸು ಎಷ್ಟಿತ್ತು ಅವಾಗ ಅಂತ. 7-8 ವರ್ಷ ವಯಸ್ಸಿನ ಹುಡುಗ ಆತ. 7-8 ವರ್ಷದ ಮಗು ಬೃಂದಾವನದ ಕಣ್ಮಣಿ ಅವ. ಆ ಬಾಲಕನ ತುಟಿಗೆ ಕೊಳಲು ಬಂದರೆ ಇಡೀ ವೃಂದಾವನ ಮೈ ಮರಿತಿತ್ತಂತೆ. ಒಂದು ದಿವಸ ಯಮುನಾ ತೀರದಲ್ಲಿ ಬೆಳದಿಂಗಳ ರಾತ್ರಿ ಕೃಷ್ಣ ಕೊಳಲು ಊದ್ಕೊಂಡು ಕೂತ್ಕೊಂಡ. ಮನೆ ಹೆಣ್ಮಕ್ಳೆಲ್ಲ ಮನೆ ಮಾರು ಎಲ್ಲ ಮರೆತು ಹತ್ತು ಕಡೆ ಹೋದರು. ಎಲ್ಲರೂ ಈ ಲೌಕಿಕ ಬಂಧನಗಳನ್ನು ಮರೆತು ಕೃಷ್ಣನೇ ತಮ್ಮ ಪ್ರಿಯ ವಲ್ಲಭ ಅನ್ನೋ ದೃಷ್ಟಿಯಿಂದ ಹೋದರು, ಎಲ್ಲರೂ ಹೋದರು. ನಾವು ಮೇಲ್ನೋಟಕ್ಕೆ ಓದ್ತೀವಿ, ಸ್ವಲ್ಪ ಸರಿಯಾಗಿ ಓದಿದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನಿಸುತ್ತೆ. ಅವ್ರು ಹೋದಾಗ ಕೃಷ್ಣ ಏನು ಹೇಳ್ತಾನೆ ಅವರಿಗೆ ಅಂತ. ಕೃಷ್ಣ ಬಂದದ್ದು ಬಹಳ ಒಳ್ಳೆಯದಾಯಿತು, ಸಂತೋಷ ಅಂತಾನ. ಅವ್ರು ಹೋಗಿ ನಾವು ಬರ್ತೀವಿ ನಿನ್ನ ಕಡೆಗೆ ಅಂತಂದಾಗ ಆತ ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ, ಬುದ್ಧಿ ಹೇಳ್ತಾನೆ ಅವನು. ಮತ್ತೆ ಭಾಗವತದ ಮಾತು, ಭರ್ತು ಶುಶ್ರೂಷಣಂ ಶ್ರೀಣಾಂ ಪರಧರ್ಮೋ ಮಹಾಯಾಯ ಪರೋ ಧರ್ಮೋಯ್ಯ ಮಾಯೆಯ ತದ್ಬದ್ ಬಂಧೂನಾಚ ಕಲ್ಯಾಣ ಪ್ರಜಾನಾಂ ಚಾನುಪೋಕ್ಷಣಂ ಅಂತ. ಹೆಣ್ಮಕ್ಳಿಗೆ ಇರಬೇಕಾದ ವಿವೇಕ ಅಂತಂದರೆ ಅವ್ನು ಹೇಳ್ತಾನೆ, ನಿರ್ವಂಚನೆಯಿಂದ ಗಂಡನ ಸೇವೆ ಮಾಡಬೇಕು, ಮನೆಯಲ್ಲಿರುವಂಥ ಬಂಧುಗಳಿಗೆ ಸೇವೆ ಮಾಡಬೇಕು, ಮಕ್ಕಳನ್ನು ಪೋಷಣೆ ಮಾಡಬೇಕು, ಇದು ನಿಮ್ಮ ಕರ್ತವ್ಯ, ಅಲ್ಲಿ ಹೋಗಿ ನೀವು ಬರಬೇಡಿ ಅಂತ ಹೇಳ್ತಾನೆ. ಕಂಪ್ಲೇಂಟ್ ಮಾಡೋರು ಈ ಶ್ಲೋಕ ಹೇಳಲ್ಲ, ಬರೀ ಹೆಣ್ಮಕ್ಳು ಓಡಿ ಬಂದರು ಅಂತ ಅಷ್ಟೇ ಹೇಳ್ತಾರೆ. ನೀವು ಹೋಗಿ ಆ ಕೆಲಸ ನಿಮ್ಮ ಮನೆಗೆ ನೋಡ್ಕೊಳ್ಳಿ ಅಂತ ಹೇಳಿದ. ಅವ್ರ ಹೆಣ್ಮಕ್ಳು ಎಷ್ಟು ತಿಳುವಳಿಕೆ ಇದ್ದವರಂದರೆ ಇವನ ಮಾತನ್ನೇ ತಿರುಗಿಸಿ ಅವನಿಗೆ ಹೇಳ್ತಾರವ್ರು. ನೀ ಹೇಳಿದೆಲ್ಲಪ್ಪ ಬಂಧುಗಳನ್ನು ನೋಡ್ಕೊಳ್ಳೋದು ನಿನ್ನ ಕೆಲಸ ಅಂತ ಹೇಳಿದೆಲ್ಲ ನಮಗೆಲ್ಲ. ಹೌದು, ಬಂಧುಗಳು ನೋಡ್ಕೋಬೇಕು, ಆದರೆ ಜಗತ್ ಬಂಧು ಯಾರು? ನೀನೇ ಅಲ್ಲ, ಇಡೀ ಜಗತ್ತಿಗೆ ಮಹಾನ್ ಬಂಧು ಆದವು ನೀನೇ. ಅದು ಕೇಳ್ತಾ ಇರೋರು, ಹೌದು ನಾವು ಬಂಧುಗಳ ಸೇವೆ ಮಾಡಬೇಕು, ಎಲ್ಲ ದೇಹಿಗಳಿಗೆ ಎಲ್ಲ ಜೀವರುಗಳಿಗೆ ಅತ್ಯಂತ ಪ್ರಿಯ ಬಂಧು ಅಂದರೆ ಭಗವಂತನೇ. ನೀನು ಪ್ರಿಯ ಬಂಧು, ಆದ್ದರಿಂದ ನೀನು ನಿತ್ಯ ಪ್ರಿಯ, ಹೌದು, ನಿಮ್ಮನ್ನು ಸೇವೆ ಮಾಡಬೇಕಾದ್ದು ನಮ್ಮ ಕೆಲಸ, ಅದಕ್ಕೆ ನಾವು ಬಂದಿದ್ದೀವಿ, ನಾವೆಲ್ಲ ಬಂಧುಗಳಾಗಿ ನೀನು ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದರು. ಕೃಷ್ಣ ಅವರ ಬೆಚ್ಚೆಯನ್ನು ಮೆಚ್ಚಿ ರಾಸಕ್ರೀಡೆಯನ್ನು ಆಡ್ತಾನೆ ಅಂತ. ಈ ರಾಸಕ್ರೀಡೆಯನ್ನು ಆಡುವಾಗ ಪ್ರತಿಯೊಬ್ಬ ಗೋಪಿಗೂ ಒಬ್ಬ ಕೃಷ್ಣ ಅಂತ. ಇದು ಎಷ್ಟು ಚಂದ ಅಂದರೆ ಪ್ರತಿಯೊಬ್ಬ ಗೋಪಿಗೂ ಒಬ್ಬ ಕೃಷ್ಣ ಇದ್ದಾನೆ, ಆದರೂ ಆಕೆ ಮನೆಯವರಿಗೆ ಆಕೆ ಮನೆಯಲ್ಲಿದ್ದಾಳೆ ಅಂತೆ ಭಾವನೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಹೆಂಡತಿ ತನ್ನ ಮನೆಯಲ್ಲಿದ್ದಾಳೆ ಅಂತೆ ಭಾವನೆ. ಇಲ್ಲಿ ಪ್ರತಿಯೊಬ್ಬ ಗೋಪಿಗೊಬ್ಬ ಕೃಷ್ಣ ಇದ್ದಾನೆ. ನಿಮ್ಮ ಭಕ್ತಿ ಹಾಗೆ ನಿಮ್ಮ ಕೃಷ್ಣ. ಆ ತಮ್ಮ ಭಕ್ತಿಯ ತಾದಾತ್ಮ್ಯತೆ ಬಂದಾಗ ಕೃಷ್ಣ ತನ್ನ ಪಕ್ಕದಲ್ಲಿದ್ದಾನೆ ಅಂತ ಅನ್ನಿಸ್ಬೇಕು ಎಲ್ಲರಿಗೂ. ಅಲ್ಲಿ ಹೇಗೆ ಅಂದರೆ ಕಾಮಭಾವನೆ ಇಲ್ಲ, ವಾತ್ಸಲ್ಯ ಭಾವನೆ ಉಂಟು. ಅದೆಷ್ಟು ಚಂದ ವರ್ಣನೆ ಮಾಡ್ತಾರೆ ಹೇಗಿದೆ ಅಂತ. ಹಾಗಾದ್ರೆ ಇಷ್ಟೆಲ್ಲ ಬೇರೆ ಬೇರೆ ಹೆಂಡಂದ್ರ ಜೊತೆ ಓಡಾಡಿದ್ನಲ್ಲ ಅವನು ಗೋಪಿಚಾರ ಅಲ್ವಾ ಅಂದಾಗ ಪರೀಕ್ಷಿತ್ ರಾಜ ಕೇಳ್ತಾನೆ ಪ್ರಶ್ನೆನ. ಇದನ್ನು ಶುಕಾಚಾರ್ಯ ಕೇಳ್ತಾನೆ, ನನಗೆ ಸಂಶಯ ಬರುತ್ತೆ, ಹೀಗೆ ಬೇರೆ ಹೆಂಡಂದ್ರ ಜೊತೆ ಆಟ ಆಡ್ತಾನಲ್ಲ, ಓಡಾಡ್ತಾನಲ್ಲ, ತಪ್ಪಲ್ವಾ ಅಂತ. ಆಗ ಶುಕಾಚಾರ್ಯ ವರ್ಣನೆ ಮಾಡೋದು ಚೆನ್ನಾಗಿದೆ. ಒಂದು ತಿಳ್ಕೋಬೇಕು ಪರೀಕ್ಷಿತ, ಹುಡುಗನಿಗೆ 7-8 ವರ್ಷ ವಯಸ್ಸು, ಅದು ಪ್ರಣಯದ ವಯಸ್ಸಲ್ಲ. ಲೋಕದ ದೃಷ್ಟಿಯೊಳಗೆ ಇನ್ನೂ ಆತ ಮಗು. ಇದು ಎಷ್ಟು ಚೆನ್ನಾಗಿದೆ. ಇದರೊಂದಿಗೆ ಆ ಹೆಣ್ಮಕ್ಕಳಿಗೆಲ್ಲ ಬೆರೆತಂಥ ಸ್ತ್ರೀ ಸಹಜವಾದ ಶೃಂಗಾರ ಭಾವ. ಇದರೊಂದಿಗೆ ಇದು ಶೃಂಗಾರವೋ ಭಕ್ತಿಯೋ ವಾತ್ಸಲ್ಯವೋ ಅವರಿಗೆ ತಿಳಿಲಾರದಂಥ ಗೊಂದಲದ ಸ್ಥಿತಿ ಅದು. ಆ ಸ್ಥಿತಿಯಲ್ಲಿ ಕೂಡ ಮಗುವಾಗಿ ಅವರನ್ನು ಪ್ರೇರೇಪಣೆ ಮಾಡಿದವನು, ಬಂಧುವಾಗಿ ಸಮಾಧಾನ ಮಾಡಿದವನು, ಅವ್ರ ಸಂತೋಷ ಕೊಟ್ಟ. ಮತ್ತು ಅವ್ರ ಬದುಕಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ, ಆಗಿನ ಕಾಲ ಆ ಸ್ತ್ರೀಯರಿಗೆ ಏನು ಒಂದು ಮನೋರಂಜನೆ ಅಂತ ಇದ್ದಿತ್ತು ಹೇಳಿ.
ಗೋವುಗಳನ್ನು ಬೆಳೆಸಿ ಹಾಲು ಮೊಸರು ಮಾಡಿ ಮಾರುವಂಥವರು. ಅದೇ ಕೆಲಸ ಅವರಿದ್ದದ್ದು. ಇಡೀ ದಿವಸ ಜೀವನ ಮನೆ ಸಂಸಾರದಲ್ಲೇ ಕಳೆದು ಹೋಗ್ತಿತ್ತಲ್ಲ. ಒಂದು ಕ್ಷಣ ಸಂತೋಷ ಬೇಡವ ಅವರಿಗೆ. ಸಾಯಂಕಾಲ ಬಂದಾಗ ಪುಟ್ಟ ಮಗುವಿನೊಳಗೆ ಆಡುವಂಥ ಸಮಾರಂಭ ಅವರಿಗೆಲ್ಲ ಸಂಭ್ರಮ ಇರುವಂಥದ್ದು. ಗೋಪಾಲಕ ಮಜಾ ಅಂದರೆ ಯಾವ ಗೋಪಾಲಕನೂ ದೂರ ಕೊಡಲಿಲ್ಲ, ನಾನು ಹೆಂಡತಿ ಹೋಗ್ಬಿಟ್ಲು ಅವನ ಜೊತೆ ಆಡೋಕೆ ಡ್ಯಾನ್ಸ್ ಮಾಡೋಕ್ಕೆ ಹೋದ್ಲು ಅಂತ ಯಾರೂ ಕಂಪ್ಲೇಂಟ್ ಮಾಡಲಿಲ್ಲ. ಬದಲಾಗಿ ನನ್ನ ಹೆಂಡತಿ ಕೃಷ್ಣನ ಜೊತೆಗೆ ಪ್ರೀತಿಗೆ ಪಾತ್ರಲಾದ್ಲಲ್ಲ ಅಂತ ಸಂತೋಷಪಟ್ಟಂತೆ ಪ್ರತಿಯೊಬ್ಬರು. ಈ ಸತಿ ಭಾವ ಅಧ್ಯಾತ್ಮದಲ್ಲಿ ಅಪರಿಚಿತವಾದದ್ದೇನಲ್ಲ. ಅಂಡಾಳ ಬಗ್ಗೆ ತಾವು ಕೇಳಿದ್ದೀರಿ. ಕೋದೈ ಅಂತ ಹೆಸರು. ನೀವು ಕತೆ ಅಂಡಾಳ ಕತೆ ಓದಿದ್ದೀರಿ. ತಿರುಪಾವೆ ಓದಬೇಕು. ತಿರುಪಾವೆ ಕೋದೆ ಬರೆದದ್ದು ಅಂಡಾಳ್. ಒನ್ ಆಫ್ ದಿ ಗ್ರೇಟೆಸ್ಟ್ ಲಿಟ್ರರಿ ವರ್ಕ್ಸ್ ಅದು. ಅಂಡಾಳ್ ಬರೆದಂಥ ತಿರುಪಾವೈ ಅಂತ ತಮಿಳಲ್ಲಿರುವಂಥದ್ದು. ಆಕೆ ತೀರ್ಮಾನ ಮಾಡಿಕೊಂಡದ್ದು ನಾನು ಮದುವೆ ಆದರೆ ಶ್ರೀರಂಗನಾಥ ಸ್ವಾಮಿಯನ್ನೇ ಲಗ್ನ ಆಗೋದು. ಎಲ್ಲಿವರೆಗೂ ಹೋಗ್ತದೆ ತಾದಾತ್ಮ್ಯತೆ ಅಂದರೆ, ಅಪ್ಪ ಹೇಳ್ತಾನೆ ನಂಗೆ ಹೋಗ್ಬೇಡ ಅಂತ. ಒಂದು ಸಲ ಆಕೆ ದಿನಾಲು ಅಪ್ಪ ಹೂ ತರ್ತಾನೆ ತೋಟದಿಂದ, ಈಕೆನೂ ತರ್ತಾಳೆ. ಉದ್ದ ಮಾಲೆ ಮಾಡಿ ದೇವರಿಗೆ ಏರಿಸ್ಬೇಕು. ಒಂದು ದಿವಸ ಪುರೋಹಿತ ಏರ್ಸೋಕ್ಕೆ ಹೋದಾಗ ನೋಡ್ತಾನೆ ಇಷ್ಟುದ್ದ ಕೂದಲಿದೆ ಅದರೊಳಗೆ. ಛೆ ಇದು ಹೆಂಗೆ ಬಂತು, ಅಪವಿತ್ರ ಆಯಿತು, ದೇವರಿಗೆ ಏರ್ಸೋಕ್ಕಾಗಲ್ಲ, ಎಲ್ಲಿದು ಬಂತಿದ್ದು ಅಂತ ನೋಡಿದಾಗ ಒಂದು ದಿವಸ ಅಪ್ಪ ನೋಡ್ತಾನೆ, ಈ ಹುಡುಗಿ ಮಾಲೆ ಮಾಡಿ ತಾನು ಹಾಕ್ಕೊಂಡು ಆಮೇಲೆ ವಾಪಸ್ ಕೊಡ್ತಿರ್ತಾಳೆ ರಂಗನಾಥಿಗೆ ಕೊಡಬೇಕು ಅಂತ. ಇದು ಒಂದು ರೀತಿಯಲ್ಲಿ ಶಬರಿ ಕೊಟ್ಲು ಅಂತ ಹೇಳಿದ ಹಾಗೆ. ಚೆನ್ನಾಗಿದೆಯಾ ನೋಡಬೇಕು ಅಂತ ತಾನು ಹಾಕ್ಕೊಂಡು ನೋಡಿ ಚೆನ್ನಾಗಿದೆ ಅಂತ ರಂಗನಾಥಿಗೆ ಕಳಿಸ್ತಿದ್ಲಂತೆ. ಅವನು ಪುರೋಹಿತ ಅಪ್ಪ ಬೈದರು, ತಪ್ಪಿದು ಮಾಡಬಾರ್ದು ನೀನೀಗ ಅಂತ. ನೀನು ನಾಳೆಯಿಂದ ಮಾಡಬೇಡ, ನೀನು ಮಾಲೆ ಮಾಡಬೇಡ, ಮಾಡಿದ್ರು ಕೊಡೋಲ್ಲ, ನೀನು ಹಾಕ್ಕೋಬೇಡ ಅಂತ ಕೊಟ್ಟರು. ಈಕೆ ಹಾಕೊಳ್ಳಾರದೆ ಕೊಟ್ಟಂಥ ಮಾಲೆಯನ್ನು ರಂಗನಾಥ ಬೇಡ ಅಂದ. ನನಗೆ ಹಾಕ್ಕೊಂಡದ್ದೇ ಕೊಡಬೇಕಾಕಿದ್ವು ತರಬೇಕು ಅಂತ. ಆಕೆ ಎಷ್ಟು ಹಠ ಹಿಡಿದ್ಲು ಅಂದರೆ ನಾನು ರಂಗನಾಥನ್ನೇ ಮದುವೆ ಆಗ್ತೀನಿ ಅಂತ. ಆಕೆ ಕನಸಲ್ಲಿ ಬಂದು ರಂಗನಾಥ ಬಾ ಇಂಥ ದಿವಸ ಶ್ರೀರಂಗಂ ಬಾ ಅಂಥೇಳಿ. ಆಮೇಲೆ ಆ ಅರ್ಚಕನಿಗೆ ಕನಸಲ್ಲಿ ರಂಗನಾಥ ಬಂದು ಆಕೆ ಬರ್ತಾಳೆ ಕರ್ಕೊಂಬರಬೇಕು ಅಂತ ಹೇಳಿ. ಒಂದು ಅದ್ಭುತ ಕಥೆ ಅದು. ಆಕೆ ಹುಡುಗಿ, ಸಣ್ಣ ಹುಡುಗಿ, ಆ ಗೋದೆ ಹೋಗ್ತಾಳೆ ಶ್ರೀರಂಗಕ್ಕೆ ಹೋಗ್ತಾಳೆ. ಹೋದಾಗ ಶ್ರೀರಂಗನ ಗರ್ಭಗುಡಿಗೆ ಹೋಗ್ತಾ ಆಕೆ ಒಳಗೆ ಹೋಗ್ತಾಳೆ, ಹೊರಗೆ ಬರೋದೇ ಇಲ್ಲ. ಒಂದು ಯಾರೂ ನೋಡೋದೇ ಇಲ್ಲ ಆಕೆನ. ರಂಗನಾಥ ಐಕ್ಯ ಆದ್ಲು ಅಂತ ಹೇಳುವಂಥದ್ದು. ಈ ಸತಿಭಾವ ಅನ್ನುವಂಥದ್ದು ಬಹಳ ದೊಡ್ಡದಿದು. ಇದನ್ನು ಅಕ್ಕ ಮಹಾದೇವಿ ಕಡೆ ನೋಡ್ತೀವಿ. ಅಕ್ಕ ಮಹಾದೇವಿ ಹೇಳಿಲ್ವಾ, ನಮ್ಮ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಿದಂಥ ಬಾಸ್ರಾದ ರಾಬಿಯಾ ಬಗ್ಗೆ ನಾನು ಹೋಸಲೆಲ್ಲೋ ಹೇಳಿದ್ದೆ ಅನಿಸುತ್ತೆ. ರಾಬಿಯಾ ಅಲ್ಲ ದಾವಿಯಾ ಅಂತ ನಾವು ಅಕ್ಕ ಮಹಾದೇವಿ ಬಗ್ಗೆ ಹೇಳ್ತೀವಿ. ಆದರೆ ಅದಕ್ಕಿಂತ ಮೊದಲು 6 ಶತಮಾನಗಳ ಮೊದಲಿದ್ದಂಥ ಸೂಫಿ ಸಂತೆ ರಾಬಿಯಾ ಅಲ್ಲ ದಾವಿಯಾ. ಆಕೆ ದೈವ ಪ್ರಜ್ಞೆ ಅದ್ಭುತ. ಆಕೆ ಹೇಳ್ತಾಳೆ ನನ್ನ ಗಂಡ ದೇವರೇ ನನಗೆ, ಮತ್ತೊಬ್ಬರು ಯಾರೂ ಇಲ್ಲ. ಆಕೆ ಬದುಕಿದ್ದೆ ಹಾಗೆ ಜೀವನ ಪರ್ಯಂತ. ಹಾಗೆ ಆ ಭಾವದಲ್ಲಿ ಇವರಿದ್ದದ್ದು. ಮತ್ತು ಇನ್ನೊಂದು ಬಹಳ ಮುಖ್ಯ, ಆ ಜಾರ ಅನ್ನುವಂಥ ಪದ ಇದೆಯಲ್ಲ, ವಿಶೇಷ ಪದ ಅದು. ನಮ್ಮ ಸಂಸ್ಕೃತದಲ್ಲಿ ಜರ ಅಂತ ಒಂದು ಪದ ಇದೆ. ಜರ ಅಂದರೆ ವೃದ್ಧಾಪ್ಯ. ಯಾರು ವೃದ್ಧಾಪ್ಯವನ್ನು ಉಂಟು ಮಾಡ್ತಾನೋ ಅವನು ಜಾರ. ನಮ್ಮಲ್ಲಿ 2 ಥರದ ವೃದ್ಧಾಪ್ಯಗಳು ಉಂಟು. ವಯೋವೃದ್ಧರು, ಜ್ಞಾನವೃದ್ಧರು ಅಂತ ಇಬ್ಬರಿದ್ದಾರೆ. ವಯೋವೃದ್ಧರು ಅಂದರೆ ಬೇಡ ಅಂದ್ರೆ ವಯಸ್ಸಾಗ್ತದೆ, ಸಿಕ್ಕಾಪಟ್ಟೆ ವಯಸ್ಸಾಗ್ಬಿಡ್ತದೆ, ಅವ್ರು ವಯೋವೃದ್ಧರು. ಇನ್ನು ಕೆಲವರು ಜ್ಞಾನವೃದ್ಧರು ಅಂತ ಇರ್ತಾರೆ. ಸಣ್ಣಂದಿರ್ತೇನೆ ಬಹಳ ದೊಡ್ಡ ಜ್ಞಾನ ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ. ಶಂಕರಾಚಾರ್ಯರ ಬಗ್ಗೆ ಹಂಗೆ ಹೇಳ್ತಾ ಇದ್ರು. ಸಣ್ಣ ವಯಸ್ಸಿಗೆ 5ನೇ ವರ್ಷಕ್ಕೆ ಎಲ್ಲವನ್ನ ತಿಳ್ಕೊಂಡಂಥ ವ್ಯಕ್ತಿ. ಒಬ್ಬ ಝೆನ್ ತತ್ವಜ್ಞಾನಿ ಬಗ್ಗೆ ಹೇಳ್ತಾರೆ. ಆ ಝೆನ್ ತತ್ವಜ್ಞಾನಿ ಹುಟ್ಟುವಾಗಲೇ ಮುದುಕನಾಗಿದ್ದ ಅಂತ. ಮುದುಕನಾಗಿದ್ದ ಅಂದರೆ ವಯಸ್ಸಾಗಬೇಕು, ಚರ್ಮಕ್ಕಾಗಬೇಕು ಅಂತಲ್ಲ, ಜ್ಞಾನದಿಂದ ಆದವರು. ಅದಕ್ಕೆ ಜ್ಞಾನವೃದ್ಧರು, ವಯೋವೃದ್ಧರು ಅಂತ ಹೇಳ್ತೀವಿ. ಕೃಷ್ಣ ಏನು ಮಾಡಿದ ಅಂದರೆ, ಆ ಮುಗ್ಧ ಹೆಂಗಸರು, ಹಾಲು ಮೊಸರು ಮಾರುವಂಥ ಹೆಂಗಸರು, ಅವರಿಗೆ ಜ್ಞಾನವನ್ನು ಕೊಟ್ಟನಲ್ಲ, ಮೋಕ್ಷದ ಚಿಂತನೆಯನ್ನು ಕೊಟ್ಟನಲ್ಲ, ದೈವದ ಕಲ್ಪನೆಯನ್ನು ಕೊಟ್ಟನಲ್ಲ. ಆದ್ದರಿಂದ ಅವರಿಗೆ ವೃದ್ಧಾಪ್ಯವನ್ನು ಕೊಟ್ಟವನು, ಜ್ಞಾನ ವೃದ್ಧಾಪ್ಯವನ್ನು ಕೊಟ್ಟವನು, ಜರೆಯನ್ನು ಉಂಟು ಮಾಡಿದವನಾದ್ದರಿಂದ ಅವನು ಜಾರ. ಚೆನ್ನಾಗಿದೆ ನೋಡಿ. ಗೋಪಿ ಜಾರ ಅಂದರೆ ಗೋಪಿಯರಿಗೆ ಜ್ಞಾನವನ್ನು ಕೊಟ್ಟವರಿಗೆ ವೃದ್ಧಾಪ್ಯವನ್ನು ಕೊಟ್ಟವನು. ವೃದ್ಧಾಪ್ಯ ಅಂದರೆ ವಯೋವೃದ್ಧತೆ ಅಲ್ಲ, ಜ್ಞಾನ ವೃದ್ಧತೆಯನ್ನು ಕೊಟ್ಟದ್ರಿಂದ ಅವನು ಗೋಪಿಜಾರ ಅಂತ ಹೇಳ್ಬೋದು. 7-8 ವರ್ಷದ ಈ ಹುಡುಗ ಚಾರಿತ್ರ್ಯದ ಅಪವಾದವನ್ನು ಮಾಡುವಂಥವ್ರನ್ನ ಬಹುಶಃ ದೇವರೇ ಕ್ಷಮಿಸಬೇಕು ಅನಿಸುತ್ತೆ. ವಿವೇಕಾನಂದರು ಬರೀತಾರೆ ಇದನ್ನು. ಈ ಕೃಷ್ಣ ಗೋಪಿಯರ ಸಂಬಂಧದ ಬಗ್ಗೆ ಬರೀತಾರೆ. ಅದ್ಭುತವಾದ ಮಾತು ಹೇಳ್ತಾರೆ. ಅವ್ರ ಮಾತನ್ನೇ ಓದಬೇಕು. ಅಬ್ಬಾ, ಅರಿತುಕೊಳ್ಳಲು ಅತ್ಯಂತ ಕಷ್ಟವಾದ ಒಂದು ಅದ್ಭುತ ಜೀವನ ಪಥವನ್ನು ಜಿತೇಂದ್ರಿಯರು, ಪರಿಶುದ್ಧ ಹೃದಯರು, ಇನ್ನೂ ಆಗಲದವರು ಯಾರೂ ಅದನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಯಾರಿಗೆ ಪರಿಶುದ್ಧ ಹೃದಯ ಇಲ್ಲ ಅವರಿಗೆ ಸಂಬಂಧ ಅರ್ಥ ಆಗೋದಿಲ್ಲ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲೂಬಾರದು. ಬೃಂದಾವನದ ಚೆಲುವಿನ ಕ್ರೀಡೆಯಲ್ಲಿ ಪ್ರತಿಮಾ ರೂಪದಲ್ಲಿ ತೋರ್ಪಟ್ಟ ಆ ಪ್ರೇಮದ ಅನಂತತೆಯನ್ನು ಪ್ರೇಮ ಮತ್ತಲಾಗಿಲ್ಲದವರು, ಜೀವನವೇ ಪ್ರೇಮಮಯವಾಗಿಲ್ಲದವರು ಅರಿಯಲು ಸಾಧ್ಯವಿಲ್ಲ.
ಇಂದು ಅಥವಾ ಮುಂದೆ ಏನನ್ನೂ ಬಯಸದ, ಸ್ವರ್ಗವನ್ನೂ ಬೇಡ ಎನ್ನುವ ಶುದ್ಧ ಪ್ರೇಮದ ಮೂರ್ತ ರೂಪರಾದ ಗೋಪಿಯರ ಪ್ರೇಮಮಯ ಹೃದಯದ ತುಡಿತವನ್ನು ಅರಿಯಬಲ್ಲವರಾರು? ಪ್ರೇಮಕ್ಕಾಗಿಯೇ ಪ್ರೇಮ, ಕರ್ತವ್ಯಕ್ಕಾಗಿಯೇ ಕರ್ತವ್ಯ ಎಂಬ ಈ ದಿವ್ಯ ಆದರ್ಶ ಧರ್ಮದ ಇತಿಹಾಸದಲ್ಲಿ ಒಂದು ಮಹಾರಸಘಟ್ಟ. ವಿವೇಕಾನಂದರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಧರ್ಮದ ಇತಿಹಾಸದ ಒಂದು ರಸಘಟ್ಟ. ಇದು ಮೊಟ್ಟ ಮೊದಲ ಬಾರಿಗೆ ಮಾನವ ಇತಿಹಾಸದಲ್ಲಿ ಹೊಂಬಿ ಬಂದದ್ದು ಅವತಾರ ಶ್ರೇಷ್ಠನಾದ ಕೃಷ್ಣನ ಮುಖದಿಂದ, ಅದು ಈ ಭಾರತದ ನೆಲದಲ್ಲಿ. ಈ ಕಲ್ಪನೆ ನಾವು ಬೇರೆ ದೇಶದಲ್ಲಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇಶದಲ್ಲಿ ಅಧ್ಯಾತ್ಮ ಎಷ್ಟು ಹುರಿಗೊಂಡು ಬಿಟ್ಟಿದೆ ಅಂತಂದರೆ ಆ ಸಂಬಂಧಕ್ಕೆ ನಾವು ಬೇರೆ ಕಟ್ಟೋಕ್ಕೆ ಆಗೋದಿಲ್ಲ. ಮುಂದೆ ಕಥೆಗೆ ಬರೋದಾದರೆ, ಕೃಷ್ಣ ಬಲರಾಮನನ್ನು ಕೊಲ್ಲೋದಕ್ಕೆಲ್ಲ ಪ್ರಯತ್ನಗಳು ನೀನೇನು ಮಾಡಿದ ಕಂಸ ಯಾವುದೂ ಯಶಸ್ಸು ಆಗಲಿಲ್ಲ. ಆದ್ದರಿಂದ ಅವನಂದ ನಾನೇ ಮಾಡಬೇಕಿನ್ನ ಡೈರೆಕ್ಟ್ ಆ್ಯಕ್ಷನ್, ಉಳಿದವ್ರ ಕಡೆಯಿಂದ ಮಾಡೋದಾಗೋದಿಲ್ಲ ಅಂಥೇಳಿ ಅಕ್ರೂರನ್ನು ಕಳಿಸ್ಕೊಡ್ತಾನೆ, ಕರ್ಕೊಂಡು ಬಾ ಇವ್ರನ್ನ ಮಥುರೆಗೆ ಅಂತ. ಇವತ್ತು ಸಹೋದರಿ ಹಾಡಿದ ಹಾಡು ತುಂಬ ಕರೆಕ್ಟಾಗಿತ್ತು, ಅದಕ್ಕೆ ನಂಗೆ ಸಂತೋಷ ಆಗ್ತಾಯಿತ್ತು. ಈ ಸಂದರ್ಭಕ್ಕೆ ಸರಿಯಾಗಿದೆ ಹಾಡೋದು. ಯಾರೇ ರಂಗನ ಯಾರೇ ಕೃಷ್ಣನ ಕರೆಯೇ ಬಂದವರು ಅಂತ. ಈ ಕಂಪ್ಲೇಂಟ್ ಮಾಡಿದವ್ರು ಯಾರು ಗೊತ್ತಾ? ಗೋಪಿಯರು. ಅವ್ರಿಗೆ ಗೊತ್ತಾಯಿತು ಅಕ್ರೂರ ಬಂದಿದ್ದಾನೆ, ಕೃಷ್ಣನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾನಂತೆ. ಅದ್ರ ಕೋಪ ಅವರಿಗೆ, ಯಾರು ಬಂದವನು ಅವನು ಕರ್ಕೊಂಡು ಹೋಗ್ತಾನಂತೆ ಕೃಷ್ಣನ ಅಂತ ಅವ್ರು ಸಿಟ್ಟು. ಕರ್ಕೊಂಡು ಹೋಗಬೇಕು ಅಂತ ಬಂದಾಗ ಸಹೋದರರು ಬರಬೇಕು ಅಂತ ಭಾಳ ನೆಪ. ಅದು ಅಕ್ರೂರನ್ನ ಕಳಿಸ್ಕೊಡ್ತಾನೆ. ಅಕ್ರೂರ ಮೇಲೆ ನಂಬಿಕೆ ಇದೆ ಕೃಷ್ಣನಿಗೆ. ಕೃಷ್ಣನಿಗೆ ಸುಮಾರು 12-13 ವರ್ಷ. ಆವಾಗ ಯಾವಾಗ ಕಂಸನ ಕಡೆಯಿಂದ ಕರೆ ಬಂದಿದೆ, ಉತ್ಸವದಲ್ಲಿ ಭಾಗವಹಿಸೋದಕ್ಕೆ ಬರಬೇಕಂತೆ, ಸೋದರ ಮಾವ ಕರೆದಿದ್ದಾನೆ ಅಂತ. ನಮ್ಮಲ್ಲಿ ಒಂದು ಮಾತು ಉಂಟು, ಅಮ್ಮ ಹೋದರೂ ಸೋದರ ಮಾವ ಇರಬೇಕು ಅಂತ. ಅಂದರೆ ಅಮ್ಮನ ನಂತರ ಅತ್ಯಂತ ಪ್ರೀತಿ ತೋರಿಸೋನು ಸೋದರ ಮಾವ. ಇಂಥ ಸೋದರ ಮಾವರು ಇದ್ದರು. ಆ ಕಂಸ ಕರೀರ್ ಕಳಿಸ್ತಾನಲ್ಲ, ತಕ್ಷಣ ಕೃಷ್ಣನಿಗೆ ಗೊತ್ತಾಯಿತು ತನ್ನ ಬಾಲ್ಯಾವಸ್ಥೆ ಮುಗಿತೀನ, ಇನ್ನು ಬೃಂದಾವನದ ಕೆಲಸ ಮುಗೀತು. ಎಷ್ಟು ಚಂದ ಕೃಷ್ಣನ ಜೀವನ. ಕೊರೆದಿಡ್ಬೋದು 3 ಭಾಗ. ಅವನ ಜೀವನದಲ್ಲಿ 3 ಭಾಗವನ್ನು ಸರಿಯಾಗಿ ಮಾಡಿಡ್ಬೋದು. ಹುಟ್ಟಿದಾಗಿನಿಂದ ಬೃಂದಾವನ ಬಿಡೋವರೆಗೂ ಒಂದು ಜೀವನ ಅದು ಬಾಲ್ಯ ಜೀವನ, ರಸವತ್ತಾದದ್ದು ಮತ್ತು ಸಾಹಸಮಯವಾದದ್ದು. ಯಾವಾಗ ಅವನಲ್ಲಿ ಬಿಟ್ಟು ಬರ್ತಾನೋ ಅಲ್ಲಿಂದ ಮುಂದೆ ಕುರುಕ್ಷೇತ್ರ ಯುದ್ಧದವರೆಗೆ ಅವನೊಬ್ಬ ದೊಡ್ಡ ರಾಜಕೀಯ ಚಿಂತಕನಾಗಿ ನಿಂತ್ಕೋತಾನೆ. ಮುಂದೆ ಕೊನೆಗೆ ಬರೋನು ಗೀತಾಚಾರ್ಯ. 3 ಭಾಗ ಕೃಷ್ಣನ ಜೀವನದಲ್ಲಿ. ಈ 3 ಭಾಗವನ್ನು ನೋಡಬೇಕು. ಈಗ ಅವನು ತೀರ್ಮಾನ ಮಾಡಿದ, ನನ್ನ ಬಾಲ್ಯಾವಸ್ಥೆ ಮುಗೀತು, ಇನ್ನು ಕರ್ಮ ಯುದ್ಧಕ್ಕೆ ಸಿದ್ಧನಾಗಬೇಕು ನಾನು ಅಂತ ಹೊರಟ ಕೃಷ್ಣ ಮತ್ತೊಮ್ಮೆ ಬೃಂದಾವನಕ್ಕೆ ಕಾಲಿಡಲಿಲ್ಲ ಅನ್ನೋದು ನೆನಪಿಟ್ಕೋಬೇಕು. ಅದು ಎಂಥ ಕಷ್ಟ ಅಲ್ವಾ ಅದು. ಈಗ ನಮಗೆ ನಾವಿದ್ದಂಥ ಜಾಗ ಕರೀತದ್ದಮ್ಮ ಇನ್ನೊಬ್ಬನ ನೋಡು ಅನಿಸುತ್ತೆ. ನಿಮ್ಗೆ ಅನಿಸಿಲ್ವಾ? ಯಾವುದೋ ಊರಲ್ಲಿ ಇದ್ರಿ ಒಂದು 4 ವರ್ಷ, ವಾಪಸ್ ಊರಿಗೋದಾಗ ಆ ಮನೆಗೆ ನೋಡ್ಕೊಂಬರೋಣ ಹೋಗಿ ಹೆಂಗಿತ್ತು. ನಾನೇ ಮಾಡಿದ್ದೆ ಇತ್ತೀಚೆಗೆ. ಹೋಸಲು ನಾನು ಹೆಂಡ್ತಿನ ಕರ್ಕೊಂಬಂದಾಗ ಕೇಳಿದ್ಲು, ಇಲ್ಲಿ ಎಲ್ಲಿದ್ದೆ ನೀನು ಅಂತ. ಕಮಲಾಪುರ ಕಂಪೌಂಡ್ನಾಗಿದ್ದೆ ಅಂತ ಹೇಳಿದೆ. ನೋಡ್ಕೊಂಬರೋಕ್ಕೆ ಹೋದೆ, ನಾನು ಗುರುತೇ ಹತ್ತಲಿಲ್ಲ, ಹಂಗಾಗ್ಬಿಟ್ಟಿದೆ. ಆದರೂ ಮನಸ್ಸು ಹೆಂಗೆ ಎಳೀತದೆ ಅಂದರೆ, ಆ ಮನೆ ಒಡಿತಿದ್ದಾರೆ, ಈಗ ಅದನ್ನು ಒಡೆದು ಕಟ್ತಿದ್ದಾರೆ. ಅದ್ರ ಫೋಟೋ ತೊಗೊಂಡು ಬಂದಿದ್ದೀನಿ ನಾನು. ಆ ಮನೆ ಬಿಟ್ಟು 50 ವರ್ಷ ಆಗಿರ್ಬೇಕು ನಾನು. ಆದರೂ 50 ವರ್ಷದಿಂದ ಇದ್ದಂಥ ಜಾಗ ಎಳೀತದೆ ನೋಡ್ರಿ ಅಲ್ಲ. ಆದರೆ ಕೃಷ್ಣ ಎಷ್ಟೋ ನಿರ್ಮಮೋ ನಿರಹಂಕಾರ ಅಂತಂದರೆ, ಒಂದು ಸಲ ಆ ಬೃಂದಾವನ ಬಿಟ್ಟು ಬಂದವನು ಮತ್ತೊಮ್ಮೆ ಬೃಂದಾವನ ಕಾಲಿಡಲಿಲ್ಲ, ಹೋಗಲೇ ಇಲ್ಲ ಅವನು. ಅದಕ್ಕೆ ಗೋಕುಲ ನಿರ್ಗಮನ ಅಂತ ನಮ್ಮ ಪೂತಿ ನರಸಿಂಹಾಚಾರ್ಯ ಬರೆದ್ರು, ಅದ್ಭುತ ಕಾವ್ಯ ಬರೆದ್ರು. ಕೊಳಲು ಬಿಟ್ಬಿಟ್ಟಂತೆ, ಸಾಕಿನ ಕೊಳಲಿನ ಕೆಲಸ ಮುಗಿತೀನ, ಇನ್ನು ಮಾಡಿದ್ರು ಶಂಖ, ಯುದ್ಧದ ಕೆಲಸನೇ ಮಾಡಬೇಕಿನ್ನ ಅಂತ ಹೋದವನು. ಹಾಗೆ ಬಂದ ನೋಡಿ, ಅನ್ಅಟ್ಯಾಚ್ಡ್ ಅನ್ಬೇಕು, ಅದಕ್ಕೆ ಹೇಗೆ ನಿರ್ಮಮತೆ ಇರುವಂಥದ್ದು. ಆದರೆ ಮನಸ್ಸಲ್ಲಿ ಬೃಂದಾವನದ ನೆನಪು ಕಾಡಿರಬೇಕಲ್ಲ ಅವನು ಯಾವಾಗಾದರೂ. ನಾವೇ ನೋಡ್ಕೋಬೇಕು, ಬೃಂದಾವನ ನೆನಪು ಕಾಡಿರಬೇಕಲ್ಲ. ಅಷ್ಟು ಪ್ರೀತಿಯಿಂದ ಬಂದವನು, ಉತ್ಕಟತೆಯಿಂದ ಪ್ರೀತಿ ಮಾಡಿದವನು ಜನರನ್ನೆಲ್ಲರೂ. ಆ ಜನ ಇವನು ಪ್ರೀತಿ ಮಾಡಿದ್ದು, ತಾಯಿ ಯಶೋದೆ ಎಳಿಲಿಲ್ವ ಇವನ್ನ? ಕಾಡಿರಬೇಕು. ಆದರೆ ತಕ್ಷಣವೇ ತನ್ನ ಎಲ್ಲ ಪ್ರೀತಿಯ ಈ ಹಗ್ಗಗಳನ್ನು ಕತ್ತರಿಸಿ ಹೋಗೋದು ಎಲ್ರಿಗೂ ಸುಲಭ ಅಲ್ಲ. ಸೀದಾ ಬಂದ. ರಾಧೆ ಗತಿ ಏನಾಗಿರಬೇಕು? ಈ ರಾಧೆ ಅಂದಾಗ ಒಂದು ಮಾತನ್ನು ಹೇಳಬೇಕು ನಾನು. ಈ ರಾಧೆ ಅಂದ ಕೂಡಲೇ ಕೃಷ್ಣನ ಜೊತೆಗೆ ಅನನ್ಯವಾಗಿ ಬೆರೆತುಕೊಂಡಿರುವಂಥ ಹೆಸರು ರಾಧಾಕೃಷ್ಣ. ರಾಧಾಕೃಷ್ಣ ಅಂತ ಕರೆಯೋದು ನಾವು. ರಾಧೆ ಕೃಷ್ಣರ ಜೊತೆಯಾಗಿರುವಂಥವ್ರು ಅಂತ. ಈ ವಿಗ್ರಹಗಳು ನೋಡಿದಾಗ ರುಕ್ಮಿಣಿ ಕೃಷ್ಣ ಅಂತ ಯಾರೂ ಮಾಡಲ್ಲ, ರಾಧಾಕೃಷ್ಣ ಅಂತೇ ಮಾಡೋದು. ಆದರೆ ಬಹಳ ಆಶ್ಚರ್ಯದ ವಿಷಯ ಅಂದರೆ, ರಾಧೆ ಅನ್ನೋವಂಥವಳು ಇರಲಿಲ್ಲ ಅನ್ನೋದು. ಎಲ್ಲೂ ಇರಲಿಲ್ಲ, ರಾಧೆ ಪಾತ್ರನೇ ಇಲ್ಲ. ಕೃಷ್ಣನ ಚರಿತ್ರೆ ಮೂಲ ಆಧಾರ ಗ್ರಂಥಗಳಾದಂಥ ಮಹಾಭಾರತ ಆಗಲಿ, ಹರಿವಂಶ ಆಗಲಿ, ವಿಷ್ಣು ಪುರಾಣ ಆಗಲಿ, ಭಾಗವತದಲ್ಲಿ ರಾಧೆ ಹೆಸರಿಲ್ಲ. ಅದೊಂದು ಕಾಲ್ಪನಿಕ ಪಾತ್ರ. ಎಷ್ಟೋ ಸಲ ಗಾಬರಿ ಆಗ್ಬಿಡುತ್ತೆ. ಹೌದಾ,
ಮತ್ತು ರಾಧೆ ಅಂತ ಹೇಳ್ತಾರೆ. ಇವತ್ತಿಗೂ ನೀವು ಬೃಂದಾವನಕ್ಕೆ ಹೋದರೆ ರಾಧೆ ರಾಧೆ ಗೋವಿಂದ ಅಂತ ಹೇಳೋದು ಅವ್ರು ಹಾಡೋದು. ರಾಧೆ ಯಾಕೆ ಹೇಳ್ತಾರೆ? ಎಲ್ಲಿ ಬಂತು ರಾಧೆ? ಇದು ರಾಧೆ ಅನ್ನೋ ಒಂದು ಹೆಣ್ಣಿನ ಹೆಸರೇ ಇಲ್ಲ ಎಲ್ಲೂ. ಒಂದೇ ಒಂದು ಕಡೆ ಬರುತ್ತೆ ಭಾಗವತದಲ್ಲಿ, ಒಂದೇ ಒಂದು ಸಾಲಲ್ಲಿ ಒಂದು ಪದ ಬರೋದು ರಾಧಾ ಅಂತ. ಅಂದರೆ ರಾಧೆ ಅಂತಲ್ಲ, ಅದು ಬೇರೆ ಬರ್ತದೆ. ಹೇಳ್ತೀನಿ ಅದನ್ನು. ರಾಸಕ್ರೀಡೆ ಇನ್ನೇನು ಪ್ರಾರಂಭ ಆಗ್ತದೆ ಅನ್ನೋ ಹೊತ್ತಿಗೆ ಅವ್ರು ಹೇಳ್ತಾರೆ, ಭಾಗ್ಯಶಾಲಿಯಾದ ಗೋಪಿಯೊಬ್ಬಳು ಕೃಷ್ಣನೊಡನೆ ಏಕಾಂತವಾಗಿ ಹೋಗ್ತಾ ಇದ್ಲು ಅಂತ ಮಾತಿದೆ. ಅಲ್ಲಿ ಬರುವಂಥ ಪದ ಅನಯಾರಾಧಿತ ಅಂತ. ಅನಯಾರಾಧಿತ ಅಂದರೆ ಅವಳಿಂದ ಆರಾಧಿತವಾದಂಥ ಕೃಷ್ಣ ಅಂತ. ಆರಾಧಿತ ಪದ ಪಕ್ಷ ಮಾಡಿ ರಾಧಿತ ರಾಧಾ ಅಂತ ಇರಬೇಕು ಅಂತ ಯಾರೋ ಕೃಷ್ಣ ಕಲ್ಪನೆ ಮಾಡಿಕೊಂಡ ಮನುಷ್ಯ. ಅನಯಾರಾಧಿತ ಒಂದು ಪದ ಬಿಟ್ಟರೆ ರಾಧಾ ಅನ್ನೋ ಪದ ಭಾಗವತದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಆ ಹಂದರದ ಮೇಲೆ ಮುಂದಿನ ಕವಿಗಳು ಬರೆಸಿದಾಗ ರಾಧೆ ಅನ್ನೋ ಸುಂದರವಾದ ಗೋಪಿಯನ್ನು ಚಿತ್ರ ಮಾಡಿರಬೇಕು. ಆದರೆ ರಾಧೆ ಕತೆ ಮುಂದೆ ಬರ್ತದೆ. ಭಾಗವತದ ನಂತರ ಬಹುಕಾಲದ ಮೇಲೆ ಬಂದಂಥ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕೃಷ್ಣಖಂಡ ಅಂತ ಒಂದು ಬರ್ತದೆ. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕೃಷ್ಣಖಂಡ ಅಂತ, ಅಲ್ಲಿ ರಾಧೆ ಇದ್ದಾಳೆ ಅಂತ ಬರ್ತದೆ. ರಾಧೆ ಅಂತ ಬರ್ತದೆ. ರಾಧೆ ಅನ್ನೋಳು ಯಾರು ಅಂತ ಅದನ್ನು ಬರೀತಾರೆ. ಕೃಷ್ಣ ತನ್ನ ಶಕ್ತಿಯಿಂದನೇ ಅತ್ಯಂತ ಪ್ರೀತಿಯಿಂದ ಒಂದು ವ್ಯಕ್ತಿಯನ್ನು ಸೃಷ್ಟಿ ಮಾಡಿದ ಆಕೆ ರಾಧೆ ಅಂತ ಉದ್ಭವಿಸಿದಳು ಅಂತ ವರ್ಣನೆ ಬರ್ತದೆ. ಬಹುಶಃ ಈ ರಾಧೆಯನ್ನು ಅಮರಳಾಗಿಸಿದವನು 12ನೇ ಶತಮಾನದ ಕವಿ ಜಯದೇವ. ಜಯದೇವನ ಗೀತ ಗೋವಿಂದ ಅದು ರಾಧಾಕೃಷ್ಣನೇ ಬರೋದು. ಜಯದೇವ ಒಂದು ರಾಧೆಗೆ ಒಂದು ಅದ್ಭುತವಾದ ಚಿತ್ರವನ್ನು ಕೊಟ್ಬಿಟ್ಟ. ತನ್ನ ಪ್ರಸಿದ್ಧವಾದ ಗೀತ ಗೋವಿಂದದಲ್ಲಿ ರಾಧಾಕೃಷ್ಣರ ಪ್ರೇಮವನ್ನು, ವಿರಹವನ್ನು ತನ್ನ ಕಾವ್ಯ ಪ್ರತಿಭೆಯಿಂದ ಬಹಳ ಎತ್ತರದಲ್ಲಿ ತೋರಿಸ್ಬಿಟ್ಟ. 15ನೇ ಶತಮಾನಕ್ಕೆ ಬಂದಾಗ ಚೈತನ್ಯ ಮಹಾಪ್ರಭು ಆಗಲಿ, ಮೀರಾ ಆಗಲಿ, ಇನ್ನಿತರ ಸಂತರಿಂದ ಬೆಳೆಸಲ್ಪಟ್ಟ ವೈಷ್ಣವ ಸಂಪ್ರದಾಯದಲ್ಲಿ ಈ ರಾಧೆ ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡ್ರು, ವಿಶೇಷ ಸ್ಥಾನವನ್ನು ಕೊಟ್ಟರು. ಕವಿಗಳು ತಮ್ಮ ಪ್ರತಿಭೆಯಿಂದ ಮನುಷ್ಯರಲ್ಲಿರುವಂಥ ಮಧುರಾಭಾವ, ಪ್ರೇಮ ಭಾವ, ಕಾಮಭಾವ, ಸರ್ವಾರ್ಪಣ ಭಾವ ಈ ಎಲ್ಲದರ ಪ್ರತಿಮೆಯನ್ನಾಗಿ ರಾಧೆ ಅನ್ನೋ ಒಂದು ಪಾತ್ರವನ್ನು ಸ್ಥಿರ ಮಾಡಿದರು. ಅಂದ ಮನಸ್ಸು ಇರಬೇಕಾದದ್ದು ಅದೊಂದು ಕಾಲ್ಪನಿಕ ಚಿತ್ರ, ಅದ್ಭುತವಾದ ರಸಘಟ್ಟ ಸೃಷ್ಟಿ ಮಾಡಿದರು. ಅದರ ಮೂಲದಲ್ಲಿ ಎಲ್ಲೂ ರಾಧೆ ಅನ್ನೋ ಪದ ಇಲ್ಲ. ಅದು ಬಹುಶಃ ಅದಕ್ಕೆ ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ಅಂದರೆ, ಈ ಪ್ರಕೃತಿ ಅಂತ ಏನಿದೆಯೋ ಅದಕ್ಕೆ ಒಂದು ರೂಪ ಕೊಡೋದಾದರೆ ರಾಧೆ ಅಂತ ಬರ್ತದೆ. ಕೃಷ್ಣ ಪ್ರಕೃತಿಯನ್ನು ಬಹುವಾಗಿ ಪ್ರೀತಿಸಿದ ಅನ್ನುವಾಗ ಆ ಪ್ರಕೃತಿಯನ್ನೇ ಒಂದು ಪ್ರತಿಮೆಯನ್ನಾಗಿ ಮಾಡಿ ರಾಧೆಯನ್ನಾಗಿ ಮಾಡಿದರು ಅಂತ. ಈ ಪ್ರಕೃತಿಯನ್ನು ಬಹಳ ಪ್ರೀತಿಸೋನು ಕೃಷ್ಣ. ಕೃಷ್ಣ ಯಾವಾಗಲೂ ಸಹಸ್ರರ ಮಧ್ಯೆ ಇರೋನು. ಆ ಪ್ರಕೃತಿಯನ್ನು ಒಂದು ಸ್ತ್ರೀ ರೂಪವನ್ನಾಗಿ ಪ್ರೆಸೆಂಟ್ ಮಾಡಿ ಇದು ರಾಧೆ ಅಂತ ಆಗಿರಬೇಕು ಅಂತ ಹೇಳ್ತಾರೆ. ಮುಂದೆ ಬರೋದೆಲ್ಲ ರಾಜಕೀಯ ಮುತ್ಸದ್ದಿ ಕೃಷ್ಣ. ಈಗ ಆಯ್ತಲ್ಲ, ಏನು ಮಾಡ್ತಾನೆ ನೋಡಿ. ಸೋದರ ಮಾವನಿಂದ ಬಂದಿದ್ದಾರೆ, ಅಕ್ರೂರ ಕರ್ಕೊಂಬಂದ. ಮಥುರೆಯಲ್ಲಿ ಕಾಲಿಟ್ಟು ಕೂಡಲೇ ಸಣ್ಣ ಪುಟ್ಟ ಪರಾಕ್ರಮಗಳನ್ನು ಮಾಡ್ದ. ಎದಕ್ಕೆ ಮಾಡ್ದ? ಕಂಸನಿಗೆ ಹೆದರಿಸೋದಕ್ಕೆ. ಈ ಪುಟ್ಟ ಹುಡುಗ ಅಲ್ಲ, ಅವನು ಶಕ್ತಿವಂತ ಇದ್ದಾನೆ ಅಂತ ಗಮನಿಸ್ತಾ ಇದ್ದ ಕಂಸ. ಒಳಗೆ ಮಥುರೆಗೆ ಬಂದಾಗಿನಿಂದ ಏನೇನು ಮಾಡ್ತಾನೆ ಪತ್ತೇದಾರನಿಟ್ಟು ನೋಡ್ತಾ ಇದ್ದ ಅವನು. ಇವನೇನು ಮಾಡಿದ? ತ್ರಿವಕ್ರಿಯ ಗೂನನ್ನು ಸರಿ ಮಾಡಿದ. ಮಹಾಧನು ಇತ್ತೊಂದು ಬಿಲ್ಲು ಮುರಿದು ಹಾಕಿದ. ಕುವಲಯ ಪೀಡ ಅನ್ನುವಂಥ ಆನೆಯನ್ನು ಕಳಿಸಿದ್ರು ಮೈ ಮೇಲೆ, ಅದನ್ನು ಕೊಂದು ಹಾಕಿದ. ಇದನ್ನೆಲ್ಲ ನೋಡಿದ ಮೇಲೆ ಕಂಸನ ಮನಸ್ಸಲ್ಲಿ ಸ್ವಲ್ಪ ಟೆನ್ಷನ್ ಶುರು ಆಗಿರಬೇಕು. ಇವೆಲ್ಲವನ್ನು ಬಿಟ್ಟು ಬಹುಕೃಷ್ಣನ, ನನಗನ್ಸೋ ಮಟ್ಟಿಗೆ ಕೃಷ್ಣಾವತಾರ ತಾವೆಲ್ಲ ಓದಿದ್ದೀರಿ ಅನಿಸುತ್ತೆ. ಕೆ ಮುನ್ಷಿಯವರು ಬರೆದದ್ದು ನನಗಂತೂ ಭಾಳ ಹಿಡಿದಂಥದ್ದು. ಕೆ ಮುನ್ಷಿಯವರು ಭಾರತೀಯ ವಿದ್ಯಾಭವನ್ ಪುಸ್ತಕದಲ್ಲಿ ಭವನ್ ಜರ್ನಲಲ್ಲಿ ಬರೀತಾಯಿದ್ರು. ಅದು ಪುಸ್ತಕ ಬಂತು ಕೃಷ್ಣಾವತಾರ. ಅದನ್ನು ಕನ್ನಡಕ್ಕೆ ನನ್ನ ಪ್ರಕಾರ ಒರಿಜಿನಲ್ಗಿಂತ ತುಂಬ ಚೆಂದ ಅನುವಾದ ಮಾಡಿದವರು ಸಿದ್ದವನಹಳ್ಳಿ ಕೃಷ್ಣ ಶರ್ಮರು. ತಾವು ಹೋದರೆ ದಯವಿಟ್ಟು ಓದಬೇಕು ಅದನ್ನು. ನಾನು ಹುಡುಗನಾಗಿದ್ದಾಗ ಕೃಷ್ಣನ ಬಗ್ಗೆ ಹುಚ್ಚು ಹಿಡಿಸಿದ್ದೇ ಈ ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಬರೆದಂಥ ಕೃಷ್ಣಾವತಾರ. 4 ವಾಲ್ಯೂಮ್ ಇದೆ, ಅದ್ಭುತವಾದ ಪುಸ್ತಕ. ಅವ್ರು ಎಷ್ಟು ಚೆಂದ ಬರೆದಿದ್ದಾರೆ ಅಂದರೆ, ಈ ಅಮಾನುಷವಾದಂಥ ಪವಾಡಗಳನ್ನೆಲ್ಲ ತೆಗೆದಿಟ್ಟು ಒಬ್ಬ ಮನುಷ್ಯನಾಗಿ ಕೃಷ್ಣ ಹೇಗೆ ಮೇಲೆ ಬಂದ ಅನ್ನೋದನ್ನು ಅದ್ಭುತವಾಗಿ ಬರೆದಿದ್ದಾರೆ. ಪವಾಡಗಳು ಹಿಂಸರಿಸಿ ಅದು ಹೇಗೆ ಶಕ್ತಿವಂತ ಹೇಗೆ ಮಾಡ್ಬೋದು, ಯುಕ್ತಿಯಿಂದ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಇವತ್ತಿಗಾದರೂ ನನಗೆ ಕೃಷ್ಣನ ಕಲ್ಪನೆ ಬಂದದ್ದೇ ಕೆ ಮುನ್ಷಿಯವರದು ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಕೃಷ್ಣನ ಪುಸ್ತಕದಿಂದ. ನೇರವಾಗಿ ಏನು ಮಾಡ್ತಾನೆ ಕೃಷ್ಣ? ಅರಮನೆಗೆ ಹೋಗ್ತಾನೆ. ನಿರಾಯುಧನಾಗಿ ಆ ಚಾಣೂರ ಮುಷ್ಟಿಕರ ಜೊತೆ ಯುದ್ಧ ಮಾಡ್ತಾನೆ ಬಲರಾಮನ ಜೊತೆಗೆ. ಇದು ಎಷ್ಟು ತಕ್ಷಣ ಆಯಿತು ಅಂದರೆ, ಜನ ನೋಡ್ತಿದ್ದಾರೆ, ಕುಸ್ತಿ ನೋಡ್ಬೇಕಂತ ಬಂದವರು ಅವರು. ಈ ಪುಟ್ಟ ಹುಡುಗರನ್ನ ಚಾಣೂರ ಮುಷ್ಟಿಕರ ಜೊತೆ ಕುಸ್ತಿ ಆಡಿಸಿದಾಗ ಅನ್ಯಾಯ ಅಂದ್ಕೊಂಡ್ರು ಜನ. ಛೇ ಪಾಪ ಹುಡುಗನ ಜೊತೆಗೆ ಎಂಥ ಪೈಲ್ವಾನರು ಹಾಕಿದ್ದಾರೆ ಇವರು ಅಂದ್ಕೊಂಡ್ರು. ಅವ್ರು ಕುಸ್ತಿ ಆಡೋಕೆ ಬಂದವರಲ್ಲ, ಕೊಲ್ಲೋದಕ್ಕೆ ಬಂದವರು. ಅವರಿಬ್ಬರು ನಿವಾರಣೆ ಮಾಡಿ ಜನಕ್ಕೆ ಏನಾಗ್ತದೆ ಅಂತ ಗೊತ್ತಾಗೋದ್ರೊಳಗೆ ಟಕ್ ಅಂತ ಹಾರಿ ಕಂಸನ ಕೊಂದ್ಬಿಟ್ಟ. ಇದು ಎಂಥ ಶ್ರೂಡ್ ಮೂವ್ ಅಂದರೆ, ಇದು ಭಾರಿ ಶ್ರೂಡ್ ಮೂವ್. ಸೋದರ ಅಳಿಯ ಬಂದಿದ್ದಾನೆ ಅಂದ್ಕೊಂಡ್ರು, ಕುಸ್ತಿ ಆಡ್ದ, ಅವನು ಹೇಗೆ ಸೋಲಿಸಿದ ಅವನ ಅಂತ ಬರೀತಾರೆ.
ಆ ಚಾಣೂರು ಮುಷ್ಟಿಕರು ದೊಡ್ಡ ದೊಡ್ಡ ಪೈಲ್ವಾನ್ರು ಅವರು, ಈ ಥರ ಸುಮೋ ರೆಸ್ಲರ್ ಥರ ಭಾರಿ ದೇಹ, ಈ ಒಂದು ತೆಳುವಾದ ದೇಹ, ಬಳುಕುವಂಥ ದೇಹ, ಓಡಾಡಿಸಿ ಸುಸ್ತು ಮಾಡಿದ ಅವ್ರನ್ನ, ಒಂದು ಸರಿಯಾದ ಹಂತ ನೋಡಿ ಕೆಡವು ಹಾಕಿದ ಅವ್ರನ್ನ. ಅವರು ಸತ್ತ ತಕ್ಷಣ ಒಂದು ಸೆಕೆಂಡು ಕಾಯಲಿಲ್ಲ, ಟಕ್ ಅಂತ ಸಿಂಹಾಸನ ಮೇಲೆ ಹಾರಿ ಕಂಸನ ಕೊಂದು ಹಾಕಿದ, ಸೋದರ ಮೋಹನ್ ಕೊಂದು ಹಾಕಿದ. ಎಷ್ಟು ಬೇಗ ಆಯಿತು ಅಂತ ಕಂಸ ವಧೆ ಆಯಿತು ಅಂದರೆ ಜನರಿಗಿನ್ನೂ ಏನು ಆಗ್ತಾ ಇದೆ ಅನ್ನೋದು ಕಂಸ ಸತ್ತೋಗಿದ್ದ. ಎಷ್ಟು ಪ್ಲ್ಯಾನ್ ಮಾಡಿದ್ದ ಕೃಷ್ಣ ಅಂದರೆ ಯುದ್ಧ ಮಾಡಿ ಕಂಸನ ಸೋಲಿಸೋದು ಅಸಾಧ್ಯ ಆಯಿತು. ಇವನ ಕಡೆ ಏನೂ ಸೈನ್ಯ ಇಲ್ಲ, ಆಯುಧ ಇಲ್ಲ, ಏನೂ ಇಲ್ಲ, ಕೂಡ ಆ ಸೈನ್ಯ ಇದೆ, ಎಲ್ಲ ವ್ಯವಸ್ಥೆ ಇದೆ ಕಂಸನ ಕಡೆಗೆ, ಹೋರಾಡಿ ಯುದ್ಧ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಅವನ ತಕ್ಷಣ ಒಬ್ಬನ್ನೇ ಕೊಲ್ಲಬೇಕು. ಇದರ ಹಿಂದೆ ಎಷ್ಟು ಇತಿಹಾಸ ಅಭ್ಯಾಸ ಮಾಡಿದ್ದ ಕೃಷ್ಣ ಅಂತ ಇದನ್ನು ಗಮನಿಸಬೇಕಾದದ್ದು. ಕೃಷ್ಣ ಹಿನ್ನೆಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಅಂತ. ಯದು ಮಹಾರಾಜನಿಂದ ಹಿಡಿದು ಯದುವಂಶ ಅನೇಕ ಪಂಗಡಗಳಲ್ಲಿ ಹರಡಿ ಹೋಗಿತ್ತು. ಯದುವಂಶ 10 ಪಂಗಡಗಳು ಹರಿದೋಗಿತ್ತು. ಅವರೆಲ್ಲರಲ್ಲೂ ಕಂಸನೇ ಬಲಶಾಲಿ ಈಗಿರೋನು. 4-18 ಪಂಗಡಗಳಿದ್ದಾವಲ್ಲ, ಕಂಸನೇ ನಾಯಕ. ಇದು ನೋಡಿರಬೇಕು, ಸಣ್ಣ ಸಣ್ಣ ಟೀಮ್ ಇದ್ದಾಗ ಒಬ್ಬನು ಅವನು ಭಾರಿ ಪವರ್ಫುಲ್ ಇರ್ತಾನೆ, ಅವನೇ ಕಂಟ್ರೋಲ್ ಮಾಡೋದು ಎಲ್ಲನೂ. ಕಂಸನ ಬಗ್ಗೆ ಯಾರಿಗೂ ಪ್ರೀತಿ ಇರಲಿಲ್ಲ, ಹೆದರಿಕೆ ಇತ್ತು. ಇದು ಸಮಾಂತರ ಕೊಡೋದಾದರೆ ಕೀಚಕ ಬರ್ತಾನೆ, ಭಾರಿ ಬಲಶಾಲಿ ಅವನು. ಕೀಚಕ ಸತ್ತ ಅಂತ ಯಾರೂ ದುಃಖ ಪಡಲಿಲ್ಲ, ಹೋದ್ರೆ ಸಾಕಾಗಿತ್ತು, ಅವನು ಯಾರು ಕೊಲ್ಲೋರು ಇರಲಿಲ್ಲ ಅವನ. ಇಲ್ಲಿ ಕಂಸಂದು ಅದೇ ಪರಿಸ್ಥಿತಿ. ಉಳಿದ ಎಲ್ಲ ಗುಂಪುಗಳಿದ್ದಾವಲ್ಲ, ಯಾದವ ವಂಶದ ಗುಲ್ಲುಗಳಿದ್ದಾವಲ್ಲ, ಅವರೆಲ್ಲರೂ ಕಂಸನ ಬಗ್ಗೆ ಹೆದರಿಕೆ ಇತ್ತು, ಕೋಪ ಇತ್ತು, ತೀರಿಸ್ಕೊಳ್ಳೋ ಶಕ್ತಿ ಇರಲಿಲ್ಲ. ಆದರೆ ಎಷ್ಟು ಚೆಂದಾಗಿ ಅವನು ಹೆದರಿ ಕೂತಿದ್ರೆ ಹೊರತಾಗಿ ಗೌರವ ಪ್ರೀತಿಯಿಂದ ಅಲ್ಲ. ಅವರೊಂದು ರೀತಿಯಲ್ಲಿ ನೀವು ಯಾವಾಗ ಹೋಗ್ತಾನೋ ಅಂತ ಕಾಯ್ತಾಯಿದ್ರು, ನೀವು ಸಾಯಬೇಕು ಅಂತ. ಕೊಲ್ಲೋ ಶಕ್ತಿ ಇಲ್ಲ. ಕೃಷ್ಣ ಈ ನೋಡಿ ಹೇಗಿದೆ, ಮುಖ್ಯವಾಗಿ 4 ಪಂಗಡಗಳು ಯಾದವರಲ್ಲಿದ್ದದ್ದು. ಅಭೀರರು, ಅಂಧಕರು, ವೃಷ್ಣಿಗಳು ಮತ್ತು ಸಾತ್ವತರು ಅಂತ 4 ಗುಂಪುಗಳು. ಇನ್ನೂ ಕೆಲವು ಸಣ್ಣ ಸಣ್ಣ ಗುಂಪುಗಳಿದ್ದು ಹೈಹಯರು, ಚೇದಿಗಳು, ವಿದರ್ಭಿಗಳು, ಕುಕುರರು ಮತ್ತು ಭೋಜರು ಅಂತ ಗುಂಪುಗಳು. ಅವರೆಲ್ಲರೂ ಇದ್ದವರು ಇವನು ಕಾಯ್ತಾ ಇದ್ದರು. ವಿಷಯ ಇದಾಗಿರುತ್ತೆ, ನೋಡಿದ್ದೀರಾ, ಯಾವನೊಬ್ಬ ಪವರ್ಫುಲ್ ಲೀಡರ್ ಇದ್ದರೆ ಅವನು ವೈರಿಗಳು ಬೇರೆ ಪಾರ್ಟಿಯಲ್ಲಿ ಬೇಕಾಗಿಲ್ಲ, ಅವ್ರ ಪಾರ್ಟಿಯಲ್ಲೇ ವೈರಿಗಳಿರ್ತಾರೆ. ಹೇಳೋಕ್ಕೆ ಹೋಗಲ್ಲ ಹೆಸರಿಲ್ಲ. ಎಷ್ಟರ ಮಟ್ಟಿಗೆ ಅವನು ಪವರ್ಫುಲ್ ಆಗಿರ್ತಾನೆ, ಉಳಿದವ್ರ ಧ್ವನಿನೇ ಇಲ್ಲ. ಅವರು ಒಂದು ರೀತಿ ಒಳಗೆ ಅವನು ಎಲ್ಲಾದರೂ ಸೋಲ್ಬೇಕು ಅಂತ ಅಪೇಕ್ಷೆ ಮಾಡ್ತಿರ್ತಾರೆ ಇವರು. ನೋಡ್ರಿ ಹೆಂಗೆ ಮೆರಿತಿದ್ದ, ಬಿದ್ದ ನೋಡ್ರಿ ಕರೆಕ್ಟಾಗಿ. ನಮ್ಮನ್ನು ಯಾರನ್ನೂ ಕಾಳಜಿ ಮಾಡ್ತಿದ್ದಿಲ್ಲ. ಅಂದರೆ ಹೊರಗಿನ ಶತ್ರುವಿಂದ ಹೊರಗಿನ ಶತ್ರುಗಳೇ ಜಾಸ್ತಿ ಇರ್ತಾರೆ. ಕಂಸನ ಹಣೆ ಬರ ಹಾಗಾಗಿತ್ತು. ಅದನ್ನು ಗಮನಿಸಿ ಏನು ಮಾಡ್ದ, ಪಟ್ಟಂತ ಹಾರಿ ಅವನು ಕೊಂದು ಹಾಕಿದ. ಅಂತಃಕಲ ಆಗ್ತದೆ ಅಂತ ಕೆಲವರು ಅಂದ್ಕೊಂಡಿದ್ರು, ಅಂತಃಕಲ ಆಗಲಿಲ್ಲ. ಯಾಕಂದರೆ ಕಂಸನನ್ನೇ ನಿರಾಯುಧನಾಗಿ ಕೊಲ್ತಾನೆ, ಇವನೆಂಥ ಪವರ್ಫುಲ್ ರೀ ಇವನು. ಈಗ ಅತ್ಯಂತ ಪವರ್ಫುಲ್ ಇರೋನು ಕಂಸ, ಅವನನ್ನೇ ಪುಟ್ಟ ಹುಡುಗ ಹಾರಿ ಕೊಂದು ಬಿಡ್ತಾನೆ ಅಂದರೆ ಅವನಕ್ಕಿಂತ ಪವರ್ಫುಲ್ ಆಯ್ತಲ್ಲ ಇವನು ಅಂದ್ಕೊಂಡ್ರು. ಅವನು ಏನು ಮಾಡಿದ, ಎಷ್ಟು ವೇಗ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌ ಕ್ವಿಕ್ ಯು ಟೇಕ್ ಡಿಸಿಷನ್ಸ್ ಆ್ಯಂಡ್ ಆ್ಯಕ್ಟ್ ಆನ್ ಇಟ್ ಅಂತ ಭಾಳ ಮುಖ್ಯ. ನೀವು ಡಿಲೇ ಮಾಡಿದಷ್ಟು ತೊಂದರೆ ಆಗುತ್ತೆ. ಅವನು ತಕ್ಷಣ ಏನು ಮಾಡಿದ, ಕೊಂದು ಹಾಕಿದವನು ಸೀದಾ ಶರಮನೆಗೆ ಹೋದ. ಅಜ್ಜನ ಉಗ್ರಸೇನೆಯನ್ನು ಬಿಡಿಸಿದ, ತಂದೆ ತಾಯಿಯನ್ನು ಬಿಡಿಸಿದ, ಉಗ್ರಸೇನೆಯನ್ನು ರಾಜ ಮಾಡಿಬಿಟ್ಟ. ಅಜ್ಜ ರಾಜ ಮಾಡಿಬಿಟ್ಟ. 2 ಒಂದೇ ಕಲ್ಲಿಗೆ 2 ಹೊಡೆದ ಅವನು. ಏನು ಅಂದರೆ, ಒಂದು ಕಂಸ ನಿವಾರಣೆ ಆಯಿತು, ಚಿಂತೆ ಮಾಡಬೇಡಿ, ನಾನೇ ಕೊಂದದ್ದು, ಐ ಆಮ್ ಆಲ್ಸೋ ಈಕ್ವಲಿ ಪವರ್ಫುಲ್, ಡೋಂಟ್ ವರಿ ಅಂತ ಹೇಳಿದ್ದು. ನನಗೆ ಅಧಿಕಾರ ಲಾಲಸೆ ಇಲ್ಲ, ನನ್ನ ರಾಜ್ಯ ಬೇಕಾಗಿಲ್ಲ ಅಂತ ಹೇಳಿದ್ದು. 2ನೇದು ಅಜ್ಜನ ಕೂಡಿಸಿದ್ದೀನಿ ನಾನು. ಮೃದುವಾದ ರಾಜ ಅವನು, ಸಾಫ್ಟ್ ವಯಸ್ಸಾದ ಮುದುಕ. ಆದರೆ ತಂದೆಯ ವಸುದೇವನ್ನು ಅವನ ಯುವರಾಜ ಮಾಡಿ ಕೂಡಿಸ್ದ. ಅಂದರೆ ಏನು ಸ್ಪಷ್ಟವಾಗಿ ಹೇಳಿದಂಗೆ ಆಯಿತು ಅಂದರೆ, ನನಗೆ ರಾಜ ಅಪೇಕ್ಷೆ ಇಲ್ಲ, ನಾನು ರಾಜ ಆಗೋಕ್ಕೆ ಇಷ್ಟ ಇಲ್ಲ, ಆದರೆ ಕಂಸನ ಹಾಳು ಕೊಲ್ಲಬೇಕಾಗಿತ್ತು ನಾನು. ಕಂಸನ ಕೊಂದದ್ದಾಯಿತು, ಒಳ್ಳೆಯವನು ರಾಜ್ಯ ಮಾಡಿದ್ದಾಯಿತು, ಅಧಿಕಾರ ಲಾಲಸೆ ಇರಲಿಲ್ಲ ನನಗೆ ಅಂತ ತೋರಿಸ್ದ. ಅವನು ಯೋಚಿಸಿದ ಹಾಗೆ ಯಾವ ದಂಗೆನೂ ಆಗಲಿಲ್ಲ. ಕೃಷ್ಣನ ಮುತ್ಸದ್ದಿತನ ಗಮನಿಸಬೇಕಾದ್ದು. ಕಂಸನ ವಧೆ ಆಗಿ 4 ದಿವಸದೊಳಗೆ ಇವನು ಯಾರೂ ಅಲ್ಲ ಅವಾಗ, ಅಲ್ವಾ, ರಾಜ ಅಲ್ಲ, ಯುವರಾಜ ಅಲ್ಲ, ಏನೂ ಅಲ್ಲ, ಹುಡುಗ, ಕಂಸನ ಕೊಂದವನಷ್ಟೇ. 4 ದಿವಸದೊಳಗೆ ಧೃತರಾಷ್ಟ್ರನಿಗೊಂದು ಪತ್ರ ಬರೆಸ್ತಾನೆ. ಇದು ಗಮನಿಸ್ಬೇಕು, ಅದ್ಭುತ. ವ್ಯಾಸಭಾರತದಲ್ಲಿ ನನಗಿಷ್ಟ ಆದಂಥ ಭಾಗ ಇದು. ಪುಟ್ಟ ಹುಡುಗಾರಿ, 13 ವರ್ಷ ಹುಡುಗ ಅವನು, ಏನು ರೆಕಾರ್ಡ್ ಇಲ್ಲ, ಒಂದು ಪರ್ಫಾರ್ಮೆನ್ಸ್ ಏನೂ ಇಲ್ಲ. ಆದರೆ ಈಗ ಕಂಸನ್ ಕೊಂದಿದ್ದಾನೆ, ತಕ್ಷಣ ಒಂದು ಪತ್ರ ಬರೆಸ್ತಾನೆ, ಅಕ್ರೂರನ್ನು ಕೊಟ್ಟು ಕಳಿಸ್ತಾನೆ, ಕೊಟ್ಟು ಬಾಯ್ದಾನೆ ಧೃತರಾಷ್ಟ್ರನಿಗೆ ಅಂತ ಹೇಳ್ತಾನೆ. ಏನದು ಆಶ್ಚರ್ಯ ಅನಿಸುತ್ತೆ. ಪತ್ರದಲ್ಲಿ ಸಂದೇಶ ಏನಿದೆ ಅಂತ ಹೇಗಿದೆ ನೋಡಿ ಇದು. ಹೇ ರಾಜ, ನೀನು ಕುರುಕುಲದ ಕೀರ್ತಿಯನ್ನು ಎತ್ತಿ ಹಿಡಿಯುವ ಜವಾಬ್ದಾರಿಯನ್ನು ಹೊತ್ತವನು. ಕುರುಕುಲದ ಕೀರ್ತಿಯನ್ನು ಎತ್ತಿ ಹಿಡಿಯುವ ಜವಾಬ್ದಾರಿ ಹೊತ್ತವನು. ನಿನ್ನ ತಮ್ಮ, ಎಷ್ಟು ಒತ್ತಿ ಹೇಳೋದು ನೋಡಿ, ಎಷ್ಟು ಮೀನಿಂಗ್ಫುಲ್ ಇದೆ. ನಿನ್ನ ತಮ್ಮ ಸತ್ತದ್ದರಿಂದ ನಿನಗೆ ಸಿಂಹಾಸನ ಬಂತು. ನಿಂದಲ್ಲ ಅದು ಅಂತ, ಸಿಂಹಾಸನದಲ್ಲ, ಪಂಡುಂದದು. ಅವನು ಸತ್ತದಿಂದ ಬಂತು. ನೀನು ಧರ್ಮದಲ್ಲೇ ರಾಜ್ಯವಾಳಿದರೆ, ನಿನ್ನ ತಮ್ಮನ ಮಕ್ಕಳನ್ನು ನಿನ್ನ ಮಕ್ಕಳಂತೆಯೇ ಸಮನಾಗಿ ನೋಡಿಕೊಂಡರೆ ಮಾತ್ರ ನಿನಗೆ ಶ್ರೇಯಸ್ಸು ಲಭಿಸುತ್ತದೆ.
ಹಾಗಾಗದಿದ್ದರೆ ಜನ ನಿನ್ನನ್ನು ಅಪಹಾಸ್ಯ ಮಾಡುತ್ತಾರೆ, ಸತ್ತ ಮೇಲೂ ನೀನು ನರಕಕ್ಕೆ ಹೋಗುತ್ತೀಯ. ಆದ್ದರಿಂದ ಪಾಂಡುವಿನ ಮಕ್ಕಳಿಗೆ ಅನ್ಯಾಯ ಮಾಡಬೇಡ, ಅವರು ನನ್ನವರು. ಅಂಡರ್ಲೈನ್, ಅವರು ನನ್ನವರು. ಈ ಭೂಮಿಯಲ್ಲಿ ಬದುಕಿರುವ ಎಲ್ಲರಿಗೂ ಸಾವು ಖಚಿತ. ನಮ್ಮ ಶರೀರವೇ ನಮ್ಮೊಳಗೆ ಬರುವುದಿಲ್ಲ, ನಿನ್ನ ಹೆಂಡತಿ ಮಕ್ಕಳು ಬರುತ್ತಾರೆಯೇ. ಅನ್ಯಾಯದಿಂದ ನೀನು ನಿನ್ನ ಮಕ್ಕಳಿಗೆ ರಾಜ್ಯ ಕೊಡಿಸಿದರೂ ಅದು ನಿನಗೆ ದಕ್ಕದೇ ಹೋಗುತ್ತದೆ. ವಾರ್ನಿಂಗ್ ನೋಡ್ರಿ, ಅದು ಏನು ವಿಚಾರ ಕೂಡ ಇಲ್ಲ. ಆವಾಗ ನಿನ್ನ ಮಕ್ಕಳಿಗೆ ಕೊಟ್ಟು ರಾಜ್ಯ ದಕ್ಕದೇ ಹೋಗುತ್ತದೆ. ಹಸಿದ ದೊಡ್ಡ ಮೀನು ಚಿಕ್ಕ ಮೀನನ್ನು ತಿನ್ನುವಂತೆ ಮತ್ತೊಬ್ಬ ಬಲಿಷ್ಠ ರಾಜ ನಿನ್ನ ರಾಜ್ಯವನ್ನು ತಿಂದು ಹಾಕುತ್ತಾನೆ, ಎಚ್ಚರ ಅಂತ ಬರೆದು ಕಳಿಸ್ತಾರೆ. ಅಲ್ಲಿ ಓದಿದಾಗ ಜನ ಅಂದಿರಬೇಕು, ಮನೆಯವರಿಗೆ ಕೊಳಲು ಓದ್ಕೊಂಡು ಹುಡುಗಿಯರ ಜೊತೆಗೆ ಡಾನ್ಸ್ ಮಾಡ್ತಿರೋ ಹುಡುಗ ಇಂಥ ಪ್ರಬಲ ಚಕ್ರವರ್ತಿ ಪತ್ರ ಬರೆಯೋದ? ಕುರುಚಕ್ರವರ್ತಿಗೆ ಭಾರಿ ಸಾಮ್ರಾಜ್ಯ, ದೊಡ್ಡ ಸಾಮ್ರಾಜ್ಯ ಅದು. ಆ ಚಕ್ರವರ್ತಿ ಪತ್ರ ಬರೋದು ಹೆದರಿಸ್ದಂಗೆ, ಹುಷಾರಾಗಿರು, ಕೇರ್ಫುಲ್ ಆಗಿರು ಅಂತ. ಸೀರಿಯಸ್ ತೊಗೋಬೇಕು ಅವನು. ಕಲ್ಪನೆ ಮಾಡ್ಕೊಳ್ಳಿ, ಯಾವುದೋ ಒಂದು ರಾಜ್ಯ ದೇಶ ಒದ್ದಾಡ್ತಾ ಇದೆ, ದುಡ್ಡಿಲ್ಲ, ಬದುಕಿದ್ರೆ ಸಾಕು ಅಂತ. ಒಂದು ಯಾವುದೋ ಉದಾಹರಣೆ ತಗೊಳ್ಳಿ, ಯಾವುದೋ ಒಂದು ದೇಶ ಇದೆ. ಆ ದೇಶ ಅಮೇರಿಕನ್ ರಾಷ್ಟ್ರಪತಿ ಪತ್ರ ಬರೆದು ಹುಷಾರಾಗಿರು, ಎಚ್ಚರವಾಗಿರು, ನಾನು ನೋಡ್ತಾ ಇದ್ದೀನಿ ನಿನ್ನ ಅಂದರೆ ಕೇಳ್ತಾನೆ ಅವನು. ಸುಮ್ಮನೆ ಕೂತ್ಕೊಳ್ಳಯ್ಯ, ನೀನು ರಾತ್ರಿ ಊಟ ನೋಡ್ಕೋ ಏನಿದೆ ಅಂತ. ಹಾಗಲ್ಲಿ ರಾತ್ರಿ ಊಟ ಗ್ಯಾರಂಟಿ ಇಲ್ಲ ನಿಮಗೆ, ನಮಗೆ ಜೋರು ಮಾಡ್ತಾನೆ ಇವನು ಅಂತನ್ನಲ್ವಾ. ಅಂಥದ್ದು ಈ ಪುಟ್ಟ ಹುಡುಗ, 13 ವರ್ಷದ ಹುಡುಗ ಧೃತರಾಷ್ಟ್ರನಿಗೆ ಕುರುಚಕ್ರವರ್ತಿ ಪತ್ರ ಬರೆದು ಹುಷಾರಾಗಿರು, ಅವ್ರು ನನ್ನವರು, ಅವ್ರು ಅನ್ಯಾಯ ಮಾಡಬೇಡ ಅಂತ ವಾರ್ನಿಂಗ್ ಕೊಡುವಂಥದ್ದು. ಆದರೆ ಮುಖ್ಯವಾದದ್ದು ಅಂದರೆ ಅಲ್ಲಿ ಯಾರ್ಯಾರಿದ್ದರು, ಭೀಷ್ಮ, ದ್ರೋಣ, ಕರ್ಣ, ಅತಿರಥ ಮಹಾರಥನ ಹೊಂದಿದಂಥ ಆ ಸಾಮ್ರಾಜ್ಯದೊಳಗೆ ಧೃತರಾಷ್ಟ್ರ ಚಕ್ರವರ್ತಿ ಇವನ ಮಾತನ್ನು ಹಗುರವಾಗಿ ತಗೊಳ್ಳಿಲ್ಲ ಅನ್ನೋದು ಬಹಳ ಮುಖ್ಯ. ಭೀಷ್ಮರು ಹೇಳಿದರಂತೆ, ಧೃತರಾಷ್ಟ್ರ ಇದನ್ನು ಕಾಯ್ದಿಟ್ಕೋ, ಇದು ತಪ್ಪದೇ ಪಾಲಿಸು, ಇದನ್ನು ತಪ್ಪಿದರೆ ಕೃಷ್ಣನ ಕೋಪಕ್ಕೆ ಗುರಿ ಆಗ್ತೀಯಾ ಅಂತ. ಭೀಷ್ಮರು ಹೇಳ್ತಾರೆ, ಇವನ ಮಾತನ್ನು ಹಗುರಾಗಿ ತಗೋಬೇಡ, ಸೀರಿಯಸ್ ಆಗಿ ತಗೋ. ಅದು ಮುತ್ಸದ್ದಿತನ ಹೇಗಿದೆ ನೋಡಿ. ಈ ಪತ್ರದೊಳಗೆ 5 ಸಂದೇಶ ಇದ್ದಾವೆ. ಇಷ್ಟು ಪತ್ರ 5 ಸಂದೇಶ ಇದ್ದಾವೆ. ಮೊದಲನೇದೇನು ಅಂದರೆ, ನಾನು ಕಂಸನನ್ನು ನಿರಾಯುಧನಾಗಿ ಕೊಂದವನು, ನನ್ನ ಮಾತನ್ನು ಹಗುರವಾಗಿ ತಗೋಬೇಡ, ಮೊದಲೇ ಪಾಯಿಂಟು. ಎರಡನೇದು, ಇನ್ನು ಮುಂದೆ ಯಾದವರು ಬಲಶಾಲಿಗಳಾಗಿದ್ದಾರೆ, ಸಣ್ಣ ಸಣ್ಣ ತುಕಡಿ ಇದ್ವಲ್ಲ, ಅವು ಸಣ್ಣ ಸಣ್ಣ ಚೂರು ಇದ್ವಲ್ಲ, ಯಾದವರ ಗುಂಪುಗಳೆಲ್ಲ ಅವೆಲ್ಲ ಒಂದಾಗ್ಬಿಟ್ಟು ಉಗ್ರಸೇನನ ಛತ್ರದಲ್ಲೆಲ್ಲ ಒಂದಾಯ್ತು. ಈಗ ಯಾದವರು ಭಾಳ ಬಲಶಾಲಿಗಳಾದರು. ಯಾದವರೀಗ ಬಲಶಾಲಿಗಳಾಗಿದ್ದಾರೆ, ಅವ್ರ ಜೊತೆಗೆ ನೀನು ಸಂಬಂಧ ಒಳ್ಳೆಯದು, ಹುಷಾರಾಗಿರು. ಮೂರನೇದ್ದು, ನಾನು ಧರ್ಮದ ಪರವಾಗಿದ್ದೇನೆ, ಅಧರ್ಮವನ್ನು ಸಹಿಸೋದಿಲ್ಲ, ಮೂರನೇದ್ದು. ನಾಲ್ಕನೇದ್ದು, ನನಗೆ ಪಾಂಡಪುತ್ರರ ಮೇಲೆ ಒಲವಿದೆ, ಅವ್ರಿಗೆ ಅನ್ಯಾಯವಾಗದಂಗೆ ನೋಡ್ಕೋಬೇಕು, ಅವ್ರಿಗೆ ಅನ್ಯಾಯ ಇದ್ರೆ ನಾನು ತಡ್ಕೊಳ್ಳಲ್ಲ. ಕೊನೆಯದಿದ್ದು ಸ್ವಲ್ಪ ಉಪದೇಶ, ಭಕ್ತಿಯಿಂದ ಧರ್ಮದಿಂದ ಇರು, ಇಲ್ಲದಿದ್ದರೆ ಸಾಹಿತ್ಯ ನರಕಕ್ಕೆ ಹೋಗ್ತೀಯ ಅಂತ ಹೇಳಿದಂಥದ್ದು. 13 ವರ್ಷ ಹುಡುಗ ಹೇಳಿದಂಥ ಎಚ್ಚರಿಕೆ ಮಾತನ್ನು ಆತ ತಗೋತಾನೆ. ಒಳಗೆ ಯುದ್ಧ, ತಂದೆ ತಾಯಿನ ಬಿಡಿಸ್ಬೇಕಲ್ಲ, ಜೈಲಿಗೆ ಹೋಗ್ತಾನೆ. ದೇವಕಿ ಮತ್ತು ವಸುದೇವ ಇದ್ದಾರೆ, ಅವರನ್ನು ಬಿಡಿಸ್ತಾನೆ. ಮೊಟ್ಟ ಮೊದಲನೇ ಮಾತು ನೋಡ್ರಿ ಹೇಳೋದು. ಕೃಷ್ಣ ಅಂದರೆ ಅದಕ್ಕೆ ಅದ್ಭುತ ಅಂತ ಅನಿಸೋದು. ತಾಯಿಯನ್ನು ಕಂಡ ತಕ್ಷಣ ಹೋಗಿ ಕ್ಷಮಾಪಣೆ ಕೇಳ್ತಾನೆ, ತಾಯಿ ಕ್ಷಮೆ ಹೇಳ್ತಾನೆ, ಅಮ್ಮ, ಹುಟ್ಟಿದಾಗಿನಿಂದ ಬೇರೆ ಕಡೆಗೆ ಬೆಳೆದು ಬಿಟ್ಟು ನಿನ್ನ ಸೇವೆ ಮಾಡುವಂಥ ಅವಕಾಶ ನನ್ನ ಸಿಗಲಿಲ್ಲ, ನಿನ್ನ ಅವಕಾಶ ಮಾಡುವಂಥ ಭಾಗ್ಯ ನನ್ನ ಸಿಗಲಿಲ್ಲ, ನಾನು ಕ್ಷಮೆ ಮಾಡು ಅಂತ ಕೇಳ್ಕೊತಾನೆ. ತಾಯಿ ಅಪ್ಕೊಂಡ್ಬಿಡ್ತಾಳೆ, ನಿಂದಲ್ಲಪ್ಪ ತಪ್ಪ, ನೀನೇನು ತಪ್ಪು ಮಾಡಿದ್ಯಾ, ನೀನು ಹೋಗಬೇಕಾಗಿತ್ತಲ್ಲಿ ಅಂತ. ಆದರೆ ಹೇಳ್ತಾಳೆ, ನೀನು ಇಲ್ಲದೆ ಹೋದರೂ ಕೂಡ ನೀನು ಮಾಡಿದ ಸಾಧನೆಗಳ ನನ್ನ ವಿಷಯ ನನಗೆ ತಿಳಿತಾ ಇತ್ತಪ್ಪ ಆಗಾಗ ಅಂತ ಹೇಳ್ತಾಳೆ. ಜಗದೋದ್ಧಾರನ ಕಂದನನ್ನು ಬಿಗದಪ್ಕೋತಾಳೆ. ಮುಂದೆ ಕೃಷ್ಣ ಬಲರಾಮಿಗೆ ಉಪನಯನ ಮಾಡ್ತಾರೆ. ಉಪನಯನ ಮಾಡಿದ ಮೇಲೆ ಆವಂತಿ ದೇಶದ ಆಚಾರ್ಯರಾದಂಥ ಸಾಂದೀಪನಿ ಕಡೆ ಕಲಿಸ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಕೆಲಸ ಮಾಡಿದ ಮೇಲೆ ನೌಕರಿಗೆ ಹೋಗೋದು, ಕಲ್ತ ಮೇಲೆ ನೌಕರಿಗೆ ಹೋಗೋದು. ಇವನು ಹಾಗಲ್ಲ, ಒಂದು ಜವಾಬ್ದಾರಿ ತೊಗೊಂಡ್ಮೇಲೆ ನಾನು ಶಾಲೆಗೆ ಹೋಗಿಲ್ಲ ಅಂಥೇಳಿ ಶಾಲೆಗೆ ಕಳಿಸ್ತಾರೆ. ಬಲರಾಮ ಕೃಷ್ಣ ಇಬ್ಬರು ಹೋಗ್ತಾರೆ. ಎಷ್ಟು ದಿವಸ ಹೋದರು, ಇದು ಭಾಳ ಜನ ನೋಡಿರಲ್ಲ, ಭಾಳ ಚೆನ್ನಾಗಿದೆ ಅದು. ಅವರು ಸಾಂದೀಪನಿ ಮುನಿಗಳ ಜೊತೆಗೆ ಇದ್ದದ್ದು 64 ದಿವಸ ಮಾತ್ರ. 64 ದಿವಸ. ಅದೆಷ್ಟು ಚೆಂದ ಹೇಳ್ತಾರೆ ಅಂದರೆ, 64 ದಿವಸದಲ್ಲಿ 64 ವಿದ್ಯೆಗಳ ಪಾಠ ಆಯಿತು ಅವನಿಗೆ ಅಂತ. ಪಾಠ ನೆಪ, ಅದು ಪಾಠ ಒಂದು ನೆಪ. ಸಾಂದೀಪನಿ ಭಾಗ್ಯ ಅಷ್ಟೇ ಅದು. ಕೃಷ್ಣನಂಥ ವಿದ್ಯಾರ್ಥಿಯನ್ನು ಪಡ್ಕೊಳ್ಳೋದಕ್ಕೆ ಸಾಂದೀಪನಿ ಭಾಗ್ಯ ಅದು. 64 ದಿವಸ ಇದ್ದದ್ದು, 64 ದಿವಸದಲ್ಲಿ 64 ವಿದ್ಯೆಗಳ ಪಾಠ ಆಯ್ತಂತೆ. ಮತ್ತು ಆಡಳಿತದ ಕರೆ ಇದೆಯಲ್ಲ, ಎಳ್ಕೊಂಬರ್ತದೆ, ಎಳ್ಕೊಂಡು ಮೋತರೆ ಕಳ್ಕೊಂಬಂತು. ಈ ಕಂಸ ಸತ್ತ ಸುದ್ದಿ ಕೇಳಿ ಒಳಗಡೆ ಜಾಸ್ತಿ ಖುದ್ದವನು ಜರಾಸಂಧ. ತಪ್ಪೇನಲ್ಲ ಪಾಪ ಒಂದು. ಕಂಸ ಇವನಿಬ್ಬರು ಮಕ್ಕಳನ್ನ ಮದುವೆ ಆಗಿದ್ದಾನೆ. ಅಸ್ಥಿ ಮತ್ತು ಪ್ರಾಪ್ತಿ ಅಂತ ಇಬ್ಬರು ಹುಡುಗಿಯರು ಕಂಸನ ಮದುವೆ ಆಗಿದ್ದಾರೆ. ಅವ್ರಿಗೆ ಮಕ್ಕಳಿಲ್ಲ. ತನ್ನ ಇಬ್ಬರು ಹೆಣ್ಮಕ್ಳು ಮದುವೆ ಆದಂಥ ಅಳಿಯನ್ನು ಕೊಂದು ಹಾಕ್ತಾನೆ ಅಂದರೆ ಜರಾಸಿಟ್ಟು ಬರಲ್ಲ ಜರಾಸಂದನಿಗೆ. ಅವನು ಯಾವ ರೀ ಹುಡುಗ, ಒಲ್ಲದ ಹುಡುಗ ಬಂದು ನಮ್ಮ ಕಂಸನ ಕೊಂದು ಹಾಕಿದ್ದಂತೆ. ಅವನು ಶೂರ ಹೌದು, ದೊಡ್ಡ ಚಕ್ರವರ್ತಿ, ಮಗಧ ಚಕ್ರವರ್ತಿ ಅವನು.
ಅವನೇನು ಮಾಡ್ದ, ಕೃಷ್ಣನ ಹೊಡೆದು ಹಾಕಬೇಕು ಅಂತ ಸೈನ್ಯ ಕಟ್ಟಿದ. ಅದೊಂಥರ ಸೈನ್ಯ. ಏನಂತರ ಕೆಲವು ಭಾಳಷ್ಟು ಪಾರ್ಟಿಗಳು ಸೇರ್ಕೊಂಡಾಗ ಆಗ್ತಾವೆ. ಯಾರಿಗೂ ಯಾರ ಮೇಲೂ ಪ್ರೀತಿ ಇಲ್ಲ, ಬಟ್ ಜೊತೆಗೆ ಇರಬೇಕು, ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಅಂತ. ಅವ್ರಿಗೆ ಹೆದರಿಕೆ ಏನಂದರೆ, ಇವು ಜರಾಸಂಧ ಹೋಗದೆ ಇದ್ರೆ ಬಡಿತಾನೆ ನಮ್ಮನ್ನು, ಹೋಗ್ರಿ ಅವನ ಜೊತೆ ಯುದ್ಧಕ್ಕೆ ಅಂದರೆ ಸುಮ್ಮನೆ ಹೋಗ್ರಿ, ಯುದ್ಧ ಮಾಡಿದ್ರೆ ಮಾಡಿರಿ, ಬಿಟ್ಟು ಬಿಡ್ರಿ ಅನ್ನೋ ಹಾಗೆ ಆ ಟೀಮ್ ಅದು. ಅಂಥ ಟೀಮ್ ಕಟ್ಕೊಂಡು ಬಂದ. ಅವನ ಸೈನ್ಯ ಎಷ್ಟು ದೊಡ್ಡದಿತ್ತು ಅಂತ ಹೇಳ್ತಾರೆ, 23 ಅಕ್ಷೋಹಿಣಿ ಸೇನೆ ಅಂತೆ ಜರಾಸಂಧಂದು. ನಿಮ್ಗೆ ಐಡಿಯಾ ಬರಬೇಕು, ಕುರುಕ್ಷೇತ್ರ ಯುದ್ಧದಲ್ಲಿ 7 ಅಕ್ಷೋಹಿಣಿ ಸೇನೆ ಪಾಂಡವರದು, 11 ಅಕ್ಷೋಹಿಣಿ ಸೇನೆ ಕೌರವರದು, ಎರಡೂ ಸೇರಿ 18 ಅಕ್ಷೋಹಿಣಿ ಆಯಿತು. ಇವೊಂದು 23 ಅಕ್ಷೋಹಿಣಿ ಸೇನೆ ಒಬ್ಬಂದೇ ಮಗಧ ರಾಜ ಅಂತ ಎಲ್ಲ ಕಟ್ಕೊಂಡು ಬಂದುಬಿಟ್ಟು ದಾಳಿ ಮಾಡಬೇಕು ಅಂತ. ಅವನೇನು ಮಾಡಿದ್ದ ಜರಾಸಂಧ, ಇನ್ನೊಂದು ಕೆಲಸ ಮಾಡಿದ್ದ. ಒಂದು ಸುಮಾರು 86 ಜನ ರಾಜಕುಮಾರನ ಕಟ್ಟಿ ಜೈಲಲ್ಲಿ ಇಟ್ಟಿದ್ದ. ಅವನದೇನು ಎಷ್ಟು ಚೆನ್ನಾಗಿದೆ ನೋಡಿ ಪಾಲಿಸೀಸ್, ಅವರೆಲ್ಲ ಕೆಟ್ಟಿದ್ರು ತಲೆ, ದರ್ ಇಸ್ ಅ ಮ್ಯಾಡ್ನೆಸ್ ಇನ್ ಪ್ಲ್ಯಾನಿಂಗ್ ಆಲ್ಸೋ. ಅವನೇನು ಮಾಡಿದ, 86 ಜನ ರಾಜಕುಮಾರನ ಜೈಲಲ್ಲಿ ಯಾಕೆ ಇಟ್ಟಿದ್ದ ಅಂದರೆ, ಮುಂದೆ ರಾಜಕುಮಾರ ಅಂದ್ರೆ ರಾಜನೇ ಇಲ್ಬಾರ್ದು ಆ ರಾಜ್ಯಕ್ಕೆ. ರಾಜ ಅಂತ ಹೊಡೆದು ಹಾಕ್ಬಿಟ್ಟ ಅವ್ರನ್ನ, ರಾಜಕುಮಾರ್ ಹಿಡಿದು ಇಟ್ಕೊಂಡಿದ್ದಾನೆ, ಮುಂದೆ ರಾಜರೇ ಇಲ್ಲ ಅವರಿಗೆ. ಅದರಿಂದ ನನ್ನ ಕಡೆನೇ ಇರಬೇಕು, ಅವರಲ್ಲ ರಾಜ ನನ್ನ ಕಡೆ ಇರಬೇಕು. ಅವನೊಂದು ಪ್ಲ್ಯಾನ್ ಇತ್ತಂತೆ, 100 ಮಂದಿ ರಾಜಕುಮಾರನ್ನ ಕೂಡಿಸಿ ಅವ್ರನ್ನ ಕೊಂದು ಹಾಕಿ ಒಂದು ಅಶ್ವಮೇಧ ಯಾಗ ಮಾಡಬೇಕು ಅಂತ ಮಾಡಿದ್ದ ಅವನು. 86 ಜನನ ಕೂಡ ಹಾಕಿದ್ದಾನೆ. ಮತ್ತು ಅವ್ರ ಸೈನ್ಯದವರೆಲ್ಲ ಇರೋರಿದ್ದಾರೆ. ಪೂರ್ವ ಸಿದ್ಧತೆ ಮಾಡ್ಕೊಂಡು ಜರಾಸಂಧ ಮಥುರೆ ಮೇಲೆ ದಾಳಿ ಮಾಡಿದ. ಕಲ್ಪನೆ ಮಗಳು 23 ಅಕ್ಷೋಹಿಣಿ ಸೇನೆ ಮಥುರೆ ಮೇಲೆ ಬಂದರೆ ಗತಿ ಏನಾಗ್ತದೆ? ಕೃಷ್ಣ ವಿಚಾರ ಮಾಡಿದ, ಜರಾಸಂಧ ದಾಳಿ ಮಾಡಿದ್ದು 1 ಸಲ ಅಲ್ಲ, 2 ಸಲ ಅಲ್ಲ, 18 ಬಾರಿ ದಾಳಿ ಮಾಡಿದ ಮಥುರೆ ಮೇಲೆ. ಅಂದರೆ ಏನಂದ ಅರ್ಥ, 17 ಬಾರಿ ಕೃಷ್ಣ ಸೋಲಿಲ್ಲ, 18 ಬಾರಿ ದಾಳಿ ಮಾಡಿ ಒಂದೇ ಸಲ ಸಿಕ್ಕಿದ್ರೆ 18 ಸಲ ಮಾಡೋ ಕಾರಣ ಇರಲಿಲ್ಲಲ್ಲ. 18 ಸಲ ಮಾಡಿದ್ರು ಕೂಡ ಕೃಷ್ಣ ಅವನ ಕೈಗೆ ಸಿಗಲಿಲ್ಲ. ಕೃಷ್ಣ ಬಹಳ ಬುದ್ಧಿವಂತ. ಅವನು ಬುದ್ಧಿವಂತ ಅಲ್ಲದೇ ಈಸ್ ದ ಮೋಸ್ಟ್ ನಾನ್ ವೈಲೆಂಟ್ ಮ್ಯಾನ್. ಅನ್ಫಾರ್ಚುನೇಟ್ಲಿ ವಿ ಬ್ರ್ಯಾಂಡ್ ಹಿಮ್ ಆಸ್ ಎ ವೈಲೆಂಟ್ ಮ್ಯಾನ್. ಈಸ್ ದ ಮೋಸ್ಟ್ ನಾನ್ ವೈಲೆಂಟ್ ಮ್ಯಾನ್. ಯಾರಿಗೂ ತೊಂದರೆ ಆಗಬಾರ್ದು, ಹಿಂಸೆ ಆಗಬಾರ್ದು. ಅವ್ನು ಕೋಪ ಇದ್ದದ್ದು ಯಾರ ಮೇಲೆ? ನನ್ನ ಮೇಲೆ ತಾನೇ. ಜರಾಸಂಧನ ಕೊಂದವನು, ಕಂಸನ ಕೊಂದವನು ಅಂತ ಹೇಳಿ ನಾನು ಸಿಗೋದಿಲ್ಲ ಅವನ ಕೈಗೆ, ಓಡೋಗ್ಬಿಡೋನು. ಅವ್ರಿಗೆ ಓಡಿ ಹೋಗ್ತಾನೆ, ಸೋತು ಹೋಗ್ತಾನೆ ಇವನು, ಅಂಜಿ ಓಡಿ ಹೋಗ್ತಾನೆ ಅಂತ. ಅಂಜಿ ಓಡಿ ಹೋದದ್ದಲ್ಲ, ಮಥುರೆ ಹತ್ತಿರ ಬರಬಾರ್ದು. ದಾಳಿ ಮಾಡಿದ್ರೆ ಮಥುರೆ ಜನಕ್ಕೆ ತೊಂದರೆ ಆಗುತ್ತಲ್ಲ, ಹೊರಗಡೆ ಓಡಿ ಹೋಗೋದು ಎಲ್ಲೆಲ್ಲೋ. ಅದಕ್ಕೆ ಹಿಂದೆ ತಮಾಷೆ ಮಾಡ್ತಾನೆ ಇವನು, ಓಡಿ ಹೋದವನು ಇವನ್ನೆಲ್ಲ ಕಳ್ಳ ಅಂತ ತಮಾಷೆ ಮಾಡ್ತಾನೆ ಮಗದ. ಕೈಗೆ ಸಿಗ್ತಿರಲಿಲ್ಲ, ಓಡಿ ಹೋಗೋದು. ಓಡಿ ಹೋದಾಗ ಸೈನ್ಯ ಏನಾಗುತ್ತೆ ಹೇಳಿ ನೀವು ಕಲ್ಪನೆ ಮಾಡ್ಕೊಂಡು. ಟ್ರಿಪ್ಪಿಗೆ ಹೋಗಿದ್ದೀರಿ 50 ಜನ, ಮೇಂಟೆನೆನ್ಸ್ ಎಷ್ಟು ಕಷ್ಟ ಇದೆ ನೋಡ್ಕೊಳ್ಳಿ. 50 ಜನ ಕಾಪಾಡ್ಕೊಳ್ಳೋದು, ಬ್ರೇಕ್ಫಾಸ್ಟು ಲಂಚು ಡಿನ್ನರ್ 50 ಜನಕ್ಕೆ. 23 ಅಕ್ಷೋಹಿಣಿ ಜನ ಸೇನೆ ಬಂದಿದೆ. ಬರ್ತಾವೆ ಹೋಗ್ತಾವೆ. ಊಟದ ಖರ್ಚು ಎಷ್ಟಾಗುತ್ತೆ? ಅವನು ದಿವಾಳಿಯಾಗಿ ಹೋದವನು. ಅರ್ಧ ಜನ ಪ್ರವಾಸದಲ್ಲೇ ಸತ್ತು ಹೋದ್ರು ಅವರೆಲ್ಲ. ಅದು ಓಡಾಡಿಸಿ ಹೈರಾಣ ಮಾಡಿದವ್ರನ್ನೆಲ್ಲ. ಮತ್ತು ಇನ್ನೊಂದು, ಪ್ರತಿ ಬಾರಿ ಅಷ್ಟು ದೂರದಿಂದ ಬಂದು ಹೋಗುವಾಗ ಅವನು ಜರಾಸಂಧನ ಸೈನ್ಯ ಕಮ್ಮಿ ಆಗ್ತಾ ಬರೋದು. ಇನ್ನೊಂದು ಸ್ಟಡಿ ಎಷ್ಟು ಮಾಡ್ತಿದ್ದ ಕೃಷ್ಣ ಅಂದರೆ, ಶ್ರೂಡ್ ಅಂದರೆ ವೆರಿ ಶ್ರೂಡ್ ಪಾಲಿಟಿಷಿಯನ್ ಥರ. ಅಂದರೆ ಒಂದು ಸಲ ಕಾಲಯವನ ಬರ್ತಾನೆ ಕೊಲ್ಬೇಕು ಇವನ್ನ ಅಂತ. ಆ ಹೆಸರೇ ಹೇಳೋ ಹಾಗೆ. ಯವನ ಅಂದರೆ ಫಾರಿನರ್ ಅಷ್ಟೇ. ಯವನರು ಅಂದರೆ ಫಾರಿನರ್ಸ್. ಇವನು ಆಫ್ರಿಕಾದವನು. ಇವನು ಕಾಲ ಕಪ್ಪಿದ್ದ ರಾಕ್ಷಸ, ಎತ್ತ ದಾಂಡಿ ರಾಕ್ಷಸ. ನಾವು ಕ್ರಿಕೆಟಲ್ಲಿ ನೋಡ್ತೀವಿ, ಕೆಲವರು ಕಾಣಿಸ್ತಾರೆ ಎತ್ತ ದಾಂಡಿಗ 6 ಅಡಿ ಎತ್ತರ. ಅವಾಗ ಎಷ್ಟಿದ್ರು ಯಾರಿಗೂ ಗೊತ್ತಿಲ್ಲ ದಾಂಡಿಗರು. ಇವನು ಕೊಲ್ಲಬೇಕು ಅಂತ ಬಂದ, ಕೃಷ್ಣನ ಕೊಲ್ಲಬೇಕು ಅಂತ. ಕೃಷ್ಣ ಓಡ್ದ. ಮತ್ತೆ ಅವನು ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿರಬೇಕು ನಿಮ್ಗೆ ಗೊತ್ತಿರಬೇಕು. ಕಾಲಯವನ ಏನು ಮಾಡ್ತಾನೆ, ಅವನು ಕೊಂದು ಹಾಕ್ಬಿಡ್ತಾನೆ ಅಲ್ವಾ. ಅವನು ಸಾವಿಲ್ಲ, ಅದು ವಿಚಿತ್ರ. ಅವನೊಂದು ಯಾವ ಆಯುಧದಿಂದ ಸಾಯೋದಿಲ್ಲ ಅವನು ಕಾಲಯವನ. ಅದನ್ನೆಲ್ಲ ಸ್ಟಡಿ ಮಾಡಿದ್ದ. ಏನು ಮಾಡಬೇಕು ಇವನು? ಓಡ್ಕೊಂಡು ಹೋದ. ಅದು ಹೆಂಗೆ ಓಡೋಗೋದು? ಕಾಣಿಸ್ಲಾರ್ದಂಗೆ ಹೋಗೋದಲ್ಲ, ಕಾಣಿಸ್ಬೇಕು, ಬೆನ್ನದ್ದು ಬರಬೇಕು, ಮತ್ತೆ ಓಡಬೇಕು, ಕಾಣಿಸ್ಬಾರ್ದು. ಕೃಷ್ಣ ತೆಳ್ಳಗಾಗಿದ್ದು ಓಡ್ತಿದ್ದ. ಈ ಕಾಲಯವನಿಗೆ ಹೋಗೋದು ಕಷ್ಟ ಆಗಿರಬೇಕು ಬಹುಶಃ. ಓಡಿ ಕಡೆಗೊಂದು ಬೆಟ್ಟದಲ್ಲಿ ಗುಹೆಯಲ್ಲಿ ಹೋದ. ಅಲ್ಲೊಂದು ಕಥೆ. ಅದೊಬ್ಬ ರಾಜ ಮುಚಕುಂದ ಅಂತ. ಅವನು ಸುರ ಯುದ್ಧದೊಳಗೆ, ರಾಕ್ಷಸರು ಮತ್ತು ದೇವತೆಗಳ ಯುದ್ಧದೊಳಗೆ ಸಹಾಯ ಮಾಡೋಕ್ಕೆ ಹೋದವನು. ದೇವತೆಗಳಿಗೆ ಯುದ್ಧ ಮಾಡಿ ಸುಸ್ತಾಗಿದ್ದ. ವರ ಕೇಳಿದ ಬ್ರಹ್ಮನಿಗೆ. ಏನು ಬೇಕು ವರ ಅಂತ ಕೇಳಿದ ಬ್ರಹ್ಮ. ನಿದ್ದೆ ಕೊಡಪ್ಪ ಮಾರಾಯ ನನಗೆ. ಈ ಹುಡುಗರು ಹೇಳ್ತಾರಲ್ಲ, ಪರೀಕ್ಷೆ ಮುಗಿದ ಮೇಲೆ ನಿದ್ದೆ ಮಾಡಬೇಕು ಅಂತಾರಲ್ಲ, ಹಾಗೆ ಅವನು ಯುದ್ಧ ಮುಗಿತಪ್ಪ, ನಿದ್ದೆ ಮಾಡಬೇಕು, ನನಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ, ನಿದ್ದೆ ಕೊಡು. ಆಯಿತು ಮಲ್ಕೋ ನೀನು ಅಂದ. ಆದರೆ ಯಾರಾದರೂ ಡಿಸ್ಟರ್ಬ್ ಮಾಡಿದರೆ, ನಾ ಕಣ್ಣು ತೆಗೆದು ನೋಡಿದ ತಕ್ಷಣ ಆ ಡಿಸ್ಟರ್ಬ್ ಮಾಡಿದಂಥ ವ್ಯಕ್ತಿ ಸತ್ತು ಹೋಗಬೇಕು. ವಿಚಿತ್ರವರ್ಗಳೆಲ್ಲ ಇವು. ಆಯಿತು ಅಂದ. ಅದು ಗೊತ್ತಿದ್ದು ಕೃಷ್ಣ ಹೆಂಗೆ ಮಾಡ್ತಾನೆ ನೋಡಿ. ಗಾಳಿಯವನನ್ನು ನಾವು ಆಯುಧದಿಂದ ಕೊಲ್ಲೋಕ್ಕಾಗೋದಿಲ್ಲ. ಆಯುಧ ಇಲ್ಲದೆ ಕೊಲ್ಲೋದು ಹೇಗೆ? ಅವನ್ನ ಓಡಿ ಹೋಗ್ತಾನೆ, ಆ ಗುಹೆಯೊಳಗೆ ಹೋಗ್ತಾನೆ, ಮುಚ್ಚಿಕೊಂಡ ಮಲ್ಕೊಂಡಿದ್ದಾನೆ. ಇವನೇನು ಮಾಡ್ತಾನೆ, ತಾನು ಹೊತ್ಕೊಂಡಂಥ ಉತ್ತರೀಯವನ್ನು ಅವನು
ಹೊಚ್ಚಿ ಗುಹೆ ಮರೆಗೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ಕಾಲೇವನ ಓಡಿ ಬಂದ. ಪಾಪ ಹೇವಿ ದೇಹ ತೇಗ್ತಾ ಇದ್ದಾನೆ. ಬಂದು ನೋಡ್ದ, ಅಲ್ಲ ಇವನ ಇಲ್ಲಿ ಮಲ್ಕೊಂಡಿದ್ದಾನೆ ಕಳ್ಳ ಇವನು ಅಂತ. ಆ ಉತ್ರಿಯವನ ಎಸೆದ, ಜಾಡಿಸಿ ಒದ್ದ. ನಿದ್ದೆ ಕೆಡ್ತವನು. ಎದ್ದು ಕೂತು ನೋಡ್ದ, ಡಿಸ್ಟರ್ಬ್ ಮಾಡಿದವನು ಯಾರು? ಕಾಲೇವನ. ಸತ್ಬೂದಿಯಾಗಿ ಹೋದ. ಅಂದರೆ ತಾನು ಏನೂ ಹೊಡಿಲಾರದೆ ಬಡಿಲಾರದೆ ಯಾವುದೋ ಇದರಿಂದ ಹೊಡಿದು. ಅಂದರೆ ಬ್ಯಾಕ್ಗ್ರೌಂಡ್ ಸ್ಟಡಿ ಎಷ್ಟು ಮಾಡಬೇಕಾಗತ್ತೆ ಯುದ್ಧದಲ್ಲಿ ಅಂತ ಅದನ್ನೆಲ್ಲ ಮಾಡಿದವನು. ಈ ಜರಾಸಂಧನು ಇತ್ತಲ್ಲ, ಹಾಗೆ ಛಲ ಹೆಚ್ಚಾಗ್ತಾ ಹೋಯಿತು. ಕೃಷ್ಣ ಒಂದು ಸಲ ವಿಚಾರ ಮಾಡಿದ, ಎಷ್ಟು ಸಲ ಹೋಗೋದಪ್ಪ ಇವನು? ತಿರ್ಗಾ ಮುರ್ಗ ಬರ್ತಾನೆ. ಆ ಗಜನಿ ಮೊಹಮ್ಮದನ 7 ಸಲ ಬಂದಂತೆ, ಇವರು 18 ಸಲ ಬಂದಿದ್ದಾನೆ ಇವನು. ಪ್ರತಿ ಸಲ ಬಂದಾಗ ಮಥುರೆ ಜನಕ್ಕೆ ತೊಂದರೆ ಆಗ್ತದೆ. ಅವ್ರು ತೊಂದರೆ ಆಗಲಾರ್ದಂಗೆ ಏನಾದರೂ ಮಾಡಬೇಕು. ಕೃಷ್ಣನ ಪರಿಸ್ಥಿತಿ ಹೇಗಿದೆ ನೋಡಿ, ದಯವಿಟ್ಟು ಗಮನಿಸಬೇಕಾದದ್ದು. ಅವನಿಗೆ ಕೃಷ್ಣನಿಗೆ ಹೊರಗಿನವರು ವೈರಿಗಳಿಗಿಂತ ಮನೆ ಒಳಗೆ ವೈರಿಗಳು ಜಾಸ್ತಿ. ಕೃಷ್ಣನ ಮಲ ಅಣ್ಣಂದಿರಿದ್ದರು, ಪೌಂಡ್ರಕ ವಾಸುದೇವ ಮತ್ತು ಶೃಗಾಲ ವಾಸುದೇವ ಅಂತ. ಅವರು ಜರಾಸಂಧನ ಸೇರ್ಕೊಂಡ್ಬಿಟ್ಟಿದ್ರು. ವಸುದೇವನ ತಂಗಿ ಪೃಥುಶ್ರವೆ ಅಂತ ಇದ್ಲು, ಆಕೆ ಮಗ ಶಿಶುಪಾಲ, ಅವನು ಕೃಷ್ಣ ದ್ವೇಷಿ. ಇನ್ನೊಬ್ಬ ತಂಗಿ ಪೃಥುದೇವೆ, ಆಕೆ ಮಗ ದಂತವಕ್ತ್ರ. ನಿಮ್ಗೆ ಗೊತ್ತು, ಶಿಶುಪಾಲ ದಂತವಕ್ತರು ಆ 3 ಅವತಾರಗಳಲ್ಲಿ ಕಡೆಯವರು ಇವರು. ಹಿರಣ್ಯಾಕ್ಷ 3 ಇವರಿಬ್ಬರು ಶಾಪಗ್ರಸ್ತ ಜಯ ವಿಜಯರು ಇವರು. ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗಿ, ನಂತರ ರಾವಣ ಕುಂಭಕರ್ಣ ಆಗಿ, ಈಗ ಶಿಶುಪಾಲ ದಂತವಕ್ತರಾಗಿ ಬಂದವರು. ಇದಲ್ಲದೆ ಇನ್ನೊಬ್ಬ ಸೋದರತ್ತೆ ಇದ್ಲು, ಅವಂತಿ ದೇವಿಯ ರಾಜಾದಿ ದೇವಿ ಅಂತ. ಆಕೆ ಮಕ್ಕಳು ವಿಂದ ಅನುವಿಂದ ಅಂತ. ಅವರು ಜರಾಸಂಧನ ಕಡೆಗೆ. ಕೃಷ್ಣನ ಪರಿಸ್ಥಿತಿ ಹೇಗೆಂದರೆ 5 ಮಂದಿ ಸೋದರತ್ತೆಯರ ಪೈಕಿ 3 ಮಕ್ಕಳು ಕೃಷ್ಣನ ವಿರುದ್ಧವೇ. ಇನ್ನಿಬ್ಬರು ಇವನ ಜೊತೆಗಿದ್ದವರು ಸೋದರತ್ತೆ ಕೇಕೆಯ ರಾಜನ ರಾಣಿ ಪೃಥುಕೀರ್ತಿ, ಅವ್ರ 5 ಮಕ್ಕಳು ಪಂಚಕೇಕೆಯರು ಅಂತ. ಪಂಚಕೇಕೆಯರು ಕಡೆ ಇದ್ದರು. ಹಾಗೂ ಇನ್ನೊಬ್ಬ ಸೋದರತ್ತೆ ಪೃಥೆ ಅಂದರೆ ಕುಂತಿ. ಆ ಕುಂತಿ 5 ಮಕ್ಕಳು ಪಾಂಡವರು. ಮತ್ತು ಇನ್ನೊಬ್ಬ ಪೃಥ್ವಿಯ ಕಾನೀನ ಪುತ್ರ, ಅಂದರೆ ಮದುವೆಕ್ಕಿಂತ ಮೊದಲಾದಂಥ ಮಗ ಕರ್ಣ, ಅವನು ಕೂಡ ಕೃಷ್ಣನ ವಿರುದ್ಧವೇ ಇದ್ದ ಯುದ್ಧದಲ್ಲಿ. ಇಷ್ಟೆಲ್ಲ ಮನೆಯಲ್ಲೇ ವಿರೋಧ ಜಾಸ್ತಿ ಇವ್ರದ್ದು. ಈ ಜರಾಸಂಧನ ದಂಡಯಾತ್ರೆ ನಡೆದ ಹಾಗೆ ಆ ಹೊತ್ತಿಗೆ ಯುದ್ಧ ನಡೆದಾಗ ಭೀಮಾರ್ಜುನರು ಹೋದರಂತೆ ಕೃಷ್ಣನ ಜೊತೆ ಇರೋದಕ್ಕೆ. ಮಥುರೆಗೆ ಹೋದರಂತೆ. 3 ವರ್ಷ ಇದ್ದರಂತೆ ಬರೀತಾರೆ. 3 ವರ್ಷದಾಗ ಏನಾಯಿತು? ಅರ್ಜುನ ಕೃಷ್ಣನ ಕಡೆಯಿಂದ ಬಿಲ್ಲು ವಿದ್ಯೆಯನ್ನು ಕಲ್ತಂತೆ. ಭೀಮ ಬಲರಾಮನಿಂದ ಮಲ್ಲ ಯುದ್ಧ ಕಲ್ತ. ಅವನು ಕಲಿಯೋದಕ್ಕೆ ದುರ್ಯೋಧನನೂ ಬಂದಿದ್ದ, ಅವ ಕಲಿಯೋದಕ್ಕೆ. ಇಬ್ಬರಿಗೂ ಗುರು ಅವನು. ಕೃಷ್ಣ ವಿಚಾರ ಮಾಡಿದ, ಜರಾಸಂಧನ ದಾಳಿ ಹೆಚ್ಚಾದ ಹಾಗೆ ಪ್ರಜೆಗಳಿಗೆ ತುಂಬ ತೊಂದರೆ ಆಗುತ್ತೆ. ನಾನು ಬರೀ ಯುದ್ಧನೇ ಮಾಡ್ತಾ ಇದ್ದರೆ ದೇಶ ಬೆಳೆಯೋದು ಹೇಗೆ, ಅಭಿವೃದ್ಧಿ ಆಗೋದು ಹೇಗೆ? ಇದು ಬೇಡ ಅಂತ ಒಂದು ವಿಚಾರ ಮಾಡಿದ. ಇದನ್ನು ಸಂಪೂರ್ಣ ನಿವಾರಣೆ ಮಾಡಬೇಕು ಅಂತ ಹೇಳಿ ಸೌರಾಷ್ಟ್ರದ ದ್ವಾರಕೆಗೆ ಹೋದ. ನೀವು ಚಿತ್ರ ಹಾಕೊಂಡ್ರೆ ಕಲ್ಪನೆ ಚೆನ್ನಾಗಿರುತ್ತೆ. ಎಲ್ಲಿ ಮಥುರೆ, ಎಲ್ಲಿ ಸೌರಾಷ್ಟ್ರ, ಅದು ಸಮುದ್ರದಲ್ಲಿ ಕಟ್ಟಿದಂಥ ಕೋಟೆ, ದೊಡ್ಡ ಅದ್ಭುತವಾದ ಕೋಟೆ. ಅಲ್ಲಿ ಯಾರೂ ಇಂಪ್ರೆಗ್ನೇಬಲ್, ಹತ್ತಿರ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಜರಾಸಂಧಂತೂ ಬರೋಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಹೋಗಿ ಕೋಟೆ ಕಟ್ಟಿ ಒಂದು ಸಾಮ್ರಾಜ್ಯ ಕಟ್ಟಿ ಇವರು ಹೇಳಿದ ಮಥುರೆಯವರಿಗೆ, ಅಲ್ಲಿ ಹೋಗೋಣ ಬನ್ನಿ, ತೊಂದರೆ ಇಲ್ಲ ನಿಮಗೆ. ಇದೊಂದು ಭಾಳ ವಿಚಿತ್ರ ಘಟನೆ ಹೇಳಬೇಕು ನಾನು. ಎಲ್ಲರೂ ಅಲ್ಲಿ ಹೋದರು, ಅಲ್ಲಿ ರಾಜ್ಯ ಆಯಿತು ಅಂತ ಹೇಳ್ತಾರೆ. ಅವನು ಬಂದು ಅನೌನ್ಸ್ ಮಾಡಿದ್ದಂತೆ ಮಥುರೆಯಲ್ಲಿ, ನೋಡಿ ಒಂದು ಬೇರೆ ರಾಜ್ಯ ಕಟ್ಟಿದ್ದೀನಿ ನಾನು, ಬಂದೋಬಸ್ತಾಗಿ ಕಟ್ಟಿದ್ದೀನಿ, ಯಾರು ತೊಂದರೆನೂ ಇರೋಲ್ಲ, ಎಲ್ಲರೂ ಅಲ್ಲಿ ಹೋಗೋಣ ಅಂತ. ಜನ ಅಂದರು, ಅಲ್ಲಿ ಹೋಗೋದು ಹೆಂಗಪ್ಪ, ನಾವು ತುಂಬ ದೂರ ಅಲ್ಲ, ಹೆಂಗೆ ಹೋಗೋದು ಅಂದಂತೆ. ಅವ್ನು ಹೇಳಿದ್ರು, ನನ್ನ ಮೇಲೆ ನಂಬಿಕೆ ಇದೆಯಾ ನಿಮಗೆ? ನಾಳೆ ನನ್ನ ಜೊತೆಗೆ ಮಥುರೆಗೆ ಬರೋಕ್ಕೆ ಸಿದ್ಧರಾದವರೆಲ್ಲ ಈ ಮಾರ್ಕೆಟ್ ಪ್ಲೇಸಲ್ಲಿ ಬಂದುಬಿಡಿ. ಎಲ್ಲರೂ ಬಂದುಬಿಡಿ. ಸೆಂಟ್ರದಲ್ಲಿ ದೊಡ್ಡ ಮೈದಾನ ಇದೆ, ಬಂದುಬಿಡಿ. ಅಲ್ಲಿ ನೀವೆಲ್ಲರೂ ಎಲ್ಲಿ ಬರ್ತೀರೋ ಒಂದು ಕ್ಷಣ ಮಾತ್ರದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಇಳಿಸ್ಬಿಡ್ತೀನಿ. ನಿಮ್ಮನ್ನು ನನ್ನ ಶಕ್ತಿ ಇದೆ, ಕರ್ಕೊಂಡು ಹೋಗ್ತೀನಿ ಅಂದರು. ಕೆಲವ್ರು ಅಂದರು, ಕೃಷ್ಣ ಹೇಳ್ತಾ ಅನ್ನೋಲ್ಲಿ ಹೋಗ್ಬಿಡೋದು ಆಸೆ. ಎಲ್ಲರೂ ಬಂದರು. ಇನ್ನು ಕೆಲವ್ರು ಬರಲಿಲ್ಲ. ನಮ್ಮಲ್ಲಿ ಭಾಳ ಜನ ಇರ್ತಾರೆ ಟೀಕಾಚಾರ್ಯರು. ತಾನ್ರಿ ಕರ್ಕೊಂಡು ಹೋಗೋಕ್ಕಾಗತ್ತಾ? ಬಸ್ ಇದೆಯಾ, ಲಾರಿ ಇದೆಯಾ, ಹೆಂಗೆ ಕರ್ಕೊಂಡು ಹೋಗ್ತಾನೋ ಅವನಲ್ಲಿ ಅಂತ ಸಂಶಯ ಪಟ್ಟವ್ರು ಭಾಳ ಜನ. ಅದಕ್ಕೆ ಸಂಶಯ ಆತ್ಮ ವಿನಶ್ಯತಿ. ಭಾರಿ ಸಂಶಯ ಅವರಿಗೆ, ಕರ್ಕೊಂಡು ಹೋಗ್ತಾನೆ ಇಲ್ಲ, ಅವ್ರು ಬರಲಿಲ್ಲ. ಯಾರ್ಯಾರು ಬಂದಿದ್ರು ಅವ್ನು ಕರ್ಕೊಂಡು ಸೀದಾ ಕರ್ಕೊಂಡು ದ್ವಾರಕೆಗೆ ಹೋಗ್ಬಿಟ್ಟ. ಇದು ಕತೆ ಬರೋದು. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಮಕ್ಕಳನ್ನ ಕರ್ಕೊಂಡು ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗ್ತಿದ್ವಿ. ನಮ್ಮ ಕಾಲೇಜ್ ಮಕ್ಕಳನ್ನ ಕರ್ಕೊಂಡು ನಾನು ಬೃಂದಾವನಕ್ಕೆ ಹೋಗಿದ್ದೆ. ಮಥುರೆ ಬೃಂದಾವನ ಎಲ್ಲ ನೋಡ್ಕೊಂಬಂದ್ವಿ. ನಾನು ಕೃಷ್ಣನ ಬಗ್ಗೆ ತುಂಬ ಹೇಳಿಬಿಟ್ಟಿದ್ದೆ ನಮ್ಮ ಹುಡುಗರಿಗೆಲ್ಲ. ಭಾಳ ಸಂತೋಷ ಆಯ್ತು. ನೋಡಿದೆಲ್ಲ ಪ್ರೀತಿಯನ್ನು ನೋಡಿದರು. ಅಲ್ಲಿ ಎಲ್ಲ ಹಾಳು ಇದೆ. ತಾವು ನೋಡಿದ್ದೀರೋ ಗೊತ್ತಿಲ್ಲ. ಬರೀ ಹಾಳು. ಬರೀ ಅಲ್ಲಿ ವಿಧವೆಯರದೊಂದು ಗುಂಪು ಮಾಡಿ ಕೂಡಿಸ್ಬಿಟ್ಟಿದ್ದಾರೆ. ಸಾವಿರಾರು ಜನ ಇದ್ದಾರೆ. ಏನೂ ಸಂಭ್ರಮ ಸಂತೋಷ ಕಾಣಿಸ್ಲಿಲ್ಲ ಹುಡುಗರಿಗೆಲ್ಲ. ಸಾಯಂಕಾಲ ಕೂತಾಗ ಎಲ್ಲ ಲಾಡ್ಜ್ ಹತ್ರ ಎಲ್ಲ ಕೂತಿದ್ವಿ. ಸರ್, ನೀವು ಕೃಷ್ಣನ ಬಗ್ಗೆ ಎಷ್ಟು ಹೇಳಿದ್ರಿ? ನಮ್ಮ ಹುಡುಗಿಕೆ ಇಲ್ಲ ಅವಳು. ಎಷ್ಟು ಹೇಳಿದ್ರಿ ಕೃಷ್ಣನ ಬಗ್ಗೆ? ಅಲ್ಲ, ಕೃಷ್ಣ ಅಡ್ಡಾಡಿದಂಥ ಜಾಗ, ಆಟ ಆಡಿದಂಥ ಜಾಗ, ಹಿಂಗ್ಯಾಕೆ ಆಯ್ತಿದು? ಎಲ್ಲ ಕೆಟ್ಟೋಯ್ತಲ್ಲ ಮಥುರೆ, ಯಾಕೆ ಹಿಂಗೆ ಕೆಟ್ಟೋಯ್ತು ಅಂತ ಕೇಳಿದ್ರು. ನಾನು ಅದೇ ಕತೆ ಪೂರ್ತಿ ಕೇಳಲಿಲ್ಲ ನೀವು ಅಂತ ಹೇಳಿದೆ. ಕೃಷ್ಣ ಏನು ಹೇಳಿದ್ದ? ನನ್ನ ಮೇಲೆ ನಂಬಿಕೆ ಇರೋರೆಲ್ಲ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ದ್ವಾರಕೆಗೆ ಅಂದ.
ನಂಬಿಕೆ ಇಟ್ಟು ಬಂದವರೆಲ್ಲ ದ್ವಾರಕೆಗೆ ಹೋದವ್ರು, ಉಳಿದವ್ರು ಯಾರು? ನಂಬಿಕೆ ಇಲ್ದವ್ರೆ. ತರಣೆ ಬರಂಗೇನೆ ಕೃಷ್ಣನ ನಂಬೋದಿಲ್ಲ, ಇನ್ಯಾರು ನಂಬ್ತೀರಿ ನೀವು? ಆದ್ದರಿಂದ ಯಾಕೆ ಆಗ್ತದೆ ಅಂದರೆ ನಂಬಿಕೆಯಿಂದ ಬಂದವರೆಲ್ಲ ದ್ವಾರಕೆಗೆ ಹೋದರು, ಉಳಿದವರೆಲ್ಲ ಉಳ್ಕೊಂಡ್ಬಿಟ್ರು ಹಾಗೇನೆ. ಹೀಗಾಗಿ ಹಸ್ತಿನ ದೂರ ಇರೋದ್ರಿಂದ ದೊಡ್ಡ ಕೆಲಸ, ಅದು ಸಣ್ಣ ಕೆಲಸನ ಎಕ್ಸೋಡಸ್ ಆಫ್ ಎ ಲಾರ್ಜ್ ನಂಬರ್ ಇಲ್ಲಿ ಕರ್ಕೊಂಡು ಹೋಗಿ ಜನರಲ್ಲಿ ಕರ್ಕೊಂಡೋಗಿ ಮಾಡಬೇಕಾದ್ರೆ ಆಡಳಿತ ತುಂಬ ಕೆಲಸ ಆಗ್ತಿತ್ತು ಕೃಷ್ಣನಿಗೆ. ಎಲ್ಲೂ ಸಮಯ ಕೊಡೋಕೆ ಆಗ್ತಿರಲಿಲ್ಲ, ಹೋಗೋಕ್ಕಾಗಲಿಲ್ಲ, ಅವನ ವ್ಯಕ್ತಿ ದೈಹಿಕವಾಗಿ ಹೋಗೋಕೆ ಆಗ್ತಿರಲಿಲ್ಲ. ಆದರೆ ಸುದ್ದಿ ಕೇಳಿಸ್ತಾ ಇತ್ತು. ಹಾಗಾಗಿ ಏನಾಯಿತು ಅಂತ ಸುದ್ದಿ ಗೊತ್ತಾಯಿತು. ಅಯ್ಯೋ ಪಾಂಡುಪುತ್ರರು ಅರಗಿನ ಮನೆಯಲ್ಲಿ ಬೆಂದು ಹೋದ್ರಂತೆ ಅಂತ ಸುದ್ದಿ ಗೊತ್ತಾಯಿತು. ಅರಗಿನ ಮೇಲೆ ಬೆಂದು ಹೋದರು, ದುಃಖ ಆಯಿತು. ಸೀದಾ ಹಸ್ತಿನವತಿಗೆ ಹೋದ, ಭೇಟಿಯಾದ, ದುಃಖ ಹೇಳ್ದ. ತಮಾಷೆ ನೋಡಿ ಹೇಗಿದೆ ಕೃಷ್ಣನ ಬುದ್ಧಿ ಹೇಗಿರುತ್ತೆ ಅಂತ. ಎಲ್ಲರ ಹತ್ರ ಮಾಡಿ ದುಃಖ ಹೇಳ್ದ. ಅಯ್ಯೋ ಆಗಬಾರ್ದಾಗಿತ್ತು, ಒಳ್ಳೆ ಪಾಂಡವರು ತೀರ್ಕೊಂಡ್ಬಿಟ್ರು ಅಂತೆಲ್ಲ ಮಾಡಿದ. ಆದರೆ ಹೆಚ್ಚಿಗೆ ಸಮಯ ಕಳೆದದ್ದು ಯಾರ ಜೊತೆ ಗೊತ್ತಾ? ಅವನು ವಿದುರನ ಜೊತೆಗೆ. ವಿದುರನ ಜೊತೆ ಕೇಳಿ, ವಿದುರ ಭಾಳ ಬುದ್ಧಿವಂತ, ತೀಕ್ಷ್ಣ ಬುದ್ಧಿವಂತ. ಆತ ಸೂಚನೆ ಕೊಟ್ಟ. ಅವನು, ನಿಮ್ಗೆ ಗೊತ್ತಿದೆ ಕಥೆ ಅದು, ಆ ಪಾಂಡವರಲ್ಲಿ ಹೋಗ್ಬೇಕಾದ್ರೆ ಅರಗಿನ ಮನೆ ಬರ್ತದೆ, ಹೇಳ್ತಾನೆ ಕಾಡಿಗೆ ಬೆಂಕಿ ಹಚ್ಚಿದಾಗ ಪಾರಾಗೋದು ಪ್ರಾಣಿ ಯಾವುದು ಅಂತ ಕೇಳ್ತಾನೆ ಧರ್ಮರಾಜನಿಗೆ. ಇಂದ್ರಪ್ರಸ್ಥ ಹೊರಟಾಗ, ಜಾತ್ರೆಗೆ ಹೊರಟಾಗ ಕಾಡಿಗೆ ಬೆಂಕಿ ಹಚ್ಚಿದಾಗ ಪಾರಾಗೋ ಪ್ರಾಣಿ ಯಾವುದು ಅಂತ ಧರ್ಮರಾಜ ಹೇಳ್ತಾನೆ, ಇಲಿ ಅಂತಾನೆ. ಇಲಿ ಒಂದೇ ಸುರಂಗ ಕರ್ಕೊಂಡು ಪಾರಾಗಿ ಹೋಗುವಂಥದ್ದು, ಅದೇ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಒಂದು ಶಿಷ್ಯರು ಬರ್ತಾರೆ, ಭೇಟಿ ಆಗ್ತಾರೆ ಅಂತ ಧರ್ಮ ಹೇಳ್ತಾನೆ. ಅದರಂತೆ ಇವ್ರು ಹೋಗೋದಕ್ಕಿಂತ ಮೊದಲೇ ತೆಗೆಯೋಕ್ಕೆ ಶುರು ಮಾಡಿರ್ತಾರೆ, ಟನೆಲ್ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಆ ಬೆಂಕಿ ಹಚ್ಚೋ ದಿವಸ ಪಾರಾಗಿ ಹೋಗ್ತಾರೆ. ಇದು ವಿದುರನಿಗೆ ಮಾತ್ರ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ವಿದುರು ಕೂಡ ಬಾಯಿ ಬಿಟ್ಟೇ ಇಲ್ಲ, ಸತ್ತು ಹೋದರು ಅಂತ ತಾನೂ ತರ್ಪಣ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಕೃಷ್ಣನ ಹತ್ರ ಹೇಳ್ತಾನೆ, ಪಾಂಡವರು ಬದುಕಿದ್ದಾರೆ, ಚಿಂತೆ ಮಾಡಬೇಡ. ಕೃಷ್ಣನ ಐಡಿಯಾ ನೋಡಿ ಮುಂದೆ ಏನು ಮಾಡ್ತಾನೆ. ಇಷ್ಟಾದಮೇಲೆ ಇವನ ಕಡೆ ಹೋಗ್ತಾನೆ, ಪಾಂಚಾಲ ರಾಜ ದ್ರುಪದ ರಾಜನ ಕಡೆ ಹೋಗ್ತಾನೆ. ಅಲ್ಲಪ್ಪ ಮಗಳು ಮದುವೆ ಮಾಡಲ್ವಾ ಅಂತ ಕೇಳ್ತಾನೆ. ಅವ್ನು ತಮಾಷೆ ಮಾಡ್ತೀಯ ಅಂತಾನೆ ಅವನು. ಈ ಹುಡುಗಿ ಹುಟ್ಟಿದ್ದೇ ಅರ್ಜುನನಿಗೋಸ್ಕರ. ಮನುಷ್ಯ ಮಾತ್ರದಲ್ಲಿ ಹುಟ್ಟಿದವರಲ್ಲ ಅವರಿಬ್ಬರು. ದ್ರೌಪದಿ ಆಗಲಿ ಮತ್ತು ದುಷ್ಟದ್ಯುಮ್ನ ಆಗಲಿ ಯಜ್ಞಕುಂಡದಿಂದ ಬಂದವರು ಅವರಿಬ್ಬರು. ಅಗ್ನಿಕನ್ಯೆ ಯಾಕೆ ಕೇಳ್ಕೊಂಡದ್ದು ದ್ರುಪದ ರಾಜ ಕೇಳ್ಕೊಂಡದ್ದೇನು? 2 ವರ ಕೇಳ್ಕೊಂಡಿದ್ದ. ಒಂದು, ಅರ್ಜುನನ ಮದುವೆ ಆಗುವಂಥ ನನ್ನ ಮಗಳು ಬೇಕು, ದ್ರೋಣನನ್ನು ಕೊಲ್ಲುವಂಥ ಮಗ ಬೇಕು. ಇಬ್ಬರನ್ನೇ ಕೇಳ್ಕೊಂಡಿದ್ದು. ಅವರಿಬ್ಬರು ಬಂದದ್ದು ಅಂಗಿನೇ ಬಂದದ್ದು. ಇನ್ನು ಗೊತ್ತಿಲ್ವಾ, ಆಕೆ ಇರೋದು ಅರ್ಜುನನಿಗೋಸ್ಕರ. ಮತ್ತು ಅರ್ಜುನ ಸತ್ತೋದ್ನಲ್ಲಪ್ಪ ಬೆಂಕಿಯಲ್ಲಿ ಅಂದ್ರು. ನೀ ತಲೆ ಕೆಡಿಸ್ಕೋಬೇಡ, ಅರ್ಜುನ ಬದುಕಿದ್ದಾನೋ ಸತ್ತಿದ್ದಾನೋ ತಲೆ ಕೆಡಿಸ್ಕೋಬೇಡ. ಬದುಕಿದ್ದಾನೆ ಅಂತ ಅವನಿಗೂ ಹೇಳಲ್ಲ. ಒಂದು ಕೆಲಸ ಮಾಡು, ಒಂದು ಕಾಂಪಿಟೇಷನ್ ಇಟ್ಬಿಡು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಬಿಲ್ಲು ಧನುರ್ಧಾರಿ ಯಾರಿದ್ದಾನೆ ಅವನು ಮಾತ್ರ ಗೆಲ್ಲುವಂಥದ್ದು. ಏನು ಮಾಡೋದು? ಮತ್ಸ್ಯಯಂತ್ರದ ಐಡಿಯಾ ಕೊಟ್ಟವನು ಕೃಷ್ಣ. ಕೆಳಗೆ ನೀರಲ್ಲಿ ನೋಡಿ ಮೇಲೆ ಆ ಮೀನಿನ ಕಣ್ಣಿಗೆ ಬಾಣ ಹೊಡೆಯುವಂಥದ್ದು ಹೇಳಿದವನು ಅವನು. ಯಾಕಂದರೆ ಅವನು ಗೊತ್ತು ಅರ್ಜುನನ ಬಿಟ್ಟರೆ ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಅಂತ. ಮತ್ತು ಇನ್ನೊಂದು, ಯಾವನೊಬ್ಬ ಚಾಂಪಿಯನ್ ಇರ್ತಾನೋ ಅವನು ಬಿಡಲ್ಲ ಅಂತ ಅವಕಾಶಗಳನ್ನು ಹೋಗೇ ಬಿಡ್ತಾನೋ ಅವನು. ಅರ್ಜುನ ಬರ್ತಾನೆ ಅಂತ ಖಾತ್ರಿ ಗೊತ್ತು, ಅನೌನ್ಸ್ ಮಾಡಿಸ್ತಾನೆ, ಹಿಂಗೆ ಮತ್ಸ್ಯಭೇದ ಯಂತ್ರ ಮಾಡಿದ್ದೀವಿ, ಯಾರು ಬರ್ತೀರಿ ಬನ್ನಿ ಅಂತ. ಅವನು ಗೊತ್ತಿತ್ತು. ಮಹಾಭಾರತದಲ್ಲಿ, ವ್ಯಾಸ ಭಾರತದಲ್ಲಿ ಕೃಷ್ಣ ಮೊಟ್ಟ ಮೊದಲು ವ್ಯಾಸ ಭಾರತದಲ್ಲಿ ಬರೋದು ದ್ರೌಪದಿ ಮದುವೆ ಹೊತ್ತಿಗೆ ಬರೋದು. ಅಲ್ಲಿವರೆಗೂ ಕೃಷ್ಣ ಇಲ್ಲ. ಉಳ್ಕಿ ಕತೆ ಕೌರವರ ಪಾಂಡವರ ಕತೆ ಬರ್ಕೊಂಡು ಹೋಗ್ತದೆ ನೋಡಿ. ಅಲ್ಲಿ ಯಾರ್ಯಾರು ಹೋಗ್ತಾರೆ, ಬಾಣ ಬಿಡೋಕ್ಕಾಗಲ್ಲ. ಕೊನೆಗೆ ಕ್ಷತ್ರಿಯರು ಇಲ್ಲಿ ಯಾರು ಇಲ್ಲಾಂದ್ರೆ ಬ್ರಾಹ್ಮಣರು ಯಾರಾದ್ರೂ ಬಿಡ್ಬೋದಾ ಅಂತ ಕೇಳ್ತಾರೆ. ಎಲ್ಲ ನಕ್ಕು ಬಿಡ್ತಾರೆ. ಅಯ್ಯೋ ಈ ಬ್ರಾಹ್ಮಣ ಏನು ಮಾಡ್ತಾರೆ ಇವರು ಅದು ಹೇಳ್ತಾರೆ, ಉಂಡ ಭೋಜನ ಬಂದ ದಕ್ಷಿಣೆಯಿಂದ ತುಷ್ಟರು ನಾವು, ಇದ್ಯಾಕೆ ಜಗಳ ನಮಗೆಲ್ಲ ಅಂತಂದು. ಇವನು ಕೂತಿದ್ದಾನೆ, ಬ್ರಾಹ್ಮಣ ವೇಷದಲ್ಲಿ ಕೂತಿದ್ದಾನೆ ಅರ್ಜುನ. ಸನ್ನೆ ಮಾಡ್ತಾನೆ ಧರ್ಮರಾಜ, ನೋಡು ನೀ ಪ್ರಯತ್ನ ಮಾಡಿ ಹೋಗು ಅಂತ. ಹೋಗ್ತಾನೆ, ಹೋಗಿ ಗೆಲ್ತಾನೆ. ಕತೆ ನಮಗೆ ಗೊತ್ತು, ಹೊಡೆದು ಗೆಲ್ತಾನೆ. ಈ ಮದುವೆ ಕೃಷ್ಣನಿಗೆ ಬಹಳ ಮುಖ್ಯ ಆಗಿತ್ತು. ರಾಜಕೀಯ ಮುತ್ಸದ್ದಿಯಾಗಿ ಈ ಮದುವೆ ಬಹಳ ಇಂಪಾರ್ಟೆಂಟ್ ಅವನಿಗೆ. ಯಾಕೆ ಅಂತಂದರೆ ತನಗೆ ಮತ್ತು ಯಾದವರಿಗೆ ಹೆಚ್ಚಿನ ಭದ್ರತೆ ಬರೋದಕ್ಕೆ ಉತ್ತರದ ಬಲಶಾಲಿ ರಾಜರೊಬ್ಬರು ಬೇಕಾಗಿತ್ತು. ಈ ಪೊಲಿಟಿಕಲ್ ರೀಸನ್ ಹೆಂಗಿದೆ, ನಾನು ಗಟ್ಟಿ ಆಗಬೇಕಾದ್ರೆ ಉತ್ತರದಲ್ಲಿ ಬಲಶಾಲಿಯಾದ ರಾಜ ಇದ್ದಾನೆ, ದ್ರುಪದ ಇದ್ದಾನೆ, ಅವನ ಸಂಪರ್ಕ ಬೇಕಾಗಿತ್ತು, ಪಾಂಚಾಲರು ಬೇಕಾಗಿತ್ತು. ಮತ್ತು ಪಾಂಡವರು ತನ್ನವರೇ ಆದರೂ ಕೂಡ ಅವ್ರಿಗೆ ಯಾವುದೂ ಸಹಾಯ ಇಲ್ಲ. ಪಾಪ 5 ಜನ ಇದ್ದಾರೆ, ಅವ್ರು ಅಣ್ತಮ್ಮಂದರೆ ಕೊಲ್ಲೋಕೆ ಹೊರಟಿದ್ದಾರೆ. ದೊಡ್ಡಪ್ಪ ಕೊಲ್ಲಬೇಕು ಅಂತಾನೆ. ಸುತ್ತಲೂ ವೈರಿಗಳಿದ್ದಾಗ ಪಾಪ ಆಧಾರ ಏನಿದೆ, ಸಹಾಯ ಏನಿದೆ ಇವರಿಗೆ? ಇವ್ರನ್ನ ಗಟ್ಟಿ ಮಾಡಬೇಕಾದ್ರೆ ಸಂಬಂಧ ಪಾಂಚಾಲ ದೇಶರು ಕೂಡಿಸಿದರೆ ಪಾಂಚಾಲರು ಪಾಂಡವರ ಜೊತೆಗಿರ್ತಾರೆ. ಪಾಂಡವರು ಪಾಂಚಾಲರು ಸೇರಿದರೆ ಕೌರವರು ಹುಚ್ಚಾಕ್ ಮಾಡೋಕ್ಕೆ ಹೋಗಲ್ಲ, ಅವ್ರನ್ನ ಹುಷಾರಾಗಿರ್ತಾರೆ ಅಂತ ಹೇಳಿ ಯಾದವರಿಗೆ ಶಕ್ತಿ. ಪಾಂಡವರು ಗಟ್ಟಿ ಆದಷ್ಟು ಯಾದವರಿಗೆ ಬಲ ಬರ್ತದೆ, ಯಾದವರಿಂದ ಪಾಂಡವರಿಗೆ ಬಲ ಬರುತ್ತೆ, ಪಾಂಚಾಲರು ಸೇರ್ಕೋತಾರೆ. ಬಲಿಷ್ಠ ಆಗಬೇಕು, ರಾಜಕೀಯವಾಗಿ ಬಲಿಷ್ಠ ಆಗಬೇಕು ಅಂತ. ಮತ್ತು ಇನ್ನೊಂದು, ಪಾಂಡವರು ಧರ್ಮ ಪಕ್ಷಪಾತಿಗಳು.
ಧಾರ್ಮಿಕರಾದ್ದರಿಂದ ಅವ್ರು ಬೆಳಿಬೇಕು ಅಂತ. ಹೀಗೆ ಈ ಬ್ರಾಹ್ಮಣರಿದ್ದದ್ದು ಕೃಷ್ಣನೇ ಮೊದಲು ಗುರುತಿಸ್ತಾನೆ, ಬಲರಾಮನಿಗೆ ಹೇಳ್ತಾನೆ, ನೋಡು ಅರ್ಜುನ ಕೂತಿದ್ದಾನೆ ಅಂತ. ಸುಮ್ಮನೆ ಕೂತ್ಕೊಳ್ಳು, ಯಾರ್ಯಾರು ಕಾಣಿಸ್ತಾರೆ ನಿನಗೆ ಅಂತಾನು. ಸತ್ತು ಹೋಗಿಲ್ವ ಅವರು? ಹೋಗಿ ಶ್ರಾದ್ದಕ್ಕೆ ಮಾಡಿ ಬಂದಿದ್ದಾರೆ ಎಲ್ಲರೂ ಹೋಗಿ. ಅವರು ಅರ್ಜುನ ಕೂತಿದ್ದಾನೆ ಅಂತ. ಬಲರಾಮ ಹೇಳ್ತಾನೆ, ನಿನಗೆ ಹೆಂಗೆ ಗೊತ್ತು? ನೋಡ್ತೀರಿ ಸುಮ್ಮನೆ ನೀನು ಅಂತ. ಗೆದ್ದ ಮೇಲೆ ನೀನು ಮೊದಲೇ ಗೊತ್ತಿತ್ತ ಕೃಷ್ಣ ಅಂತಾನೆ. ಇದು ಬಲರಾಮ ಕೃಷ್ಣನ ಆಟ ಭಾಳ ಚೆಂದ. ಬಲರಾಮ ಸ್ವಲ್ಪ ಮೊದ್ದು ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಅದು ತಮಾಷೆ ಮಾಡಿ ಹೇಳ್ತಾರೆ, ರಾಮಾಯಣದಲ್ಲಿ ಅವನು ಲಕ್ಷ್ಮಣ ಆಗಿದ್ದು ಸಿಕ್ಕಾಪಟ್ಟೆ ದುಡಿದ್ಬಿಟ್ಟ. ತನ್ನ ದೇಹ ಮನಸ್ಸು ಎಲ್ಲ ರಾಮನಿಗೆ ಒತ್ತೆ ಇಟ್ಟು ಹಗಲು ರಾತ್ರಿ ರಾಮನಿಗೋಸ್ಕರ ದುಡಿದವನು ಒಂದು ಕ್ಷಣ ವಿಶ್ರಾಂತಿ ತೊಗೊಳ್ಳಿಲ್ಲಂತೆ. ಅದಕ್ಕೆ ರಾಮ ಹೇಳಿದಂತೆ, ಡೋಂಟ್ ವರಿ, ಕಾಂಪೆನ್ಸೇಟ್ ಮಾಡೋಣ, ಮುಂದಿನ ಜನ್ಮದಲ್ಲಿ ಅಣ್ಣ ಆಗು ನೀನು. ಈಗ ನಾನು ತಮ್ಮ ಆಗಿದ್ದೀಯಾ, ಮುಂದಿನ ಜನ ರಾಮ ಅಣ್ಣ ಆಗು ನೀನು ಮರ್ಯಾದೆ ಕೊಡ್ತೀನಿ, ನೀನು ಆರಾಮಾಗಿ ಇದ್ದುಬಿಡು ಅಂತಿದ್ದಂತೆ. ಅದು ಸಿಸ್ಟಮ್ಯಾಟಿಕ್ ಮಾಡಿದವನು, ಪಾಲಿಸಿದವನು ಅಂತ ಹೇಳ್ತಾರೆ. ಹೀಗಾಗಿ ತಮಾಷೆ ಅದು, ಕಠಿಣಲ್ಲ. ಬಲರಾಮ ಆರಾಮಾಗಿರೋನು, ಬಲರಾಮನಿಗೆ ಗೊತ್ತಾಗೋದಿಲ್ಲ, ಇವನು ಚುಚ್ಚು ಕೊಡೋದು, ಬಲರಾಮ ಯುದ್ಧ ಮಾಡೋದು, ಆ ಥರ ಮಾಡೋದು. ಒಬ್ಬ ಬ್ರಾಹ್ಮಣ ಈ ಚೆಲುವೆಯಾದ ದ್ರೌಪದಿಯನ್ನು ಮದುವೆಯಾದ ಅನ್ನೋದನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ ಕ್ಷತ್ರಿಯರಿಗೆ. ಅರ್ಜುನನ ಮೇಲೆ ಹಾರಿ ಬೀಳೋಕ್ಕೆ ಹೋದಾಗ ಅದನ್ನು ತಡೆದು ಅರ್ಜುನ ಯುದ್ಧ ಮಾಡ್ತಾನೆ. ಕೃಷ್ಣನೇ ಹೋಗಿ ಹೇಳ್ತಾನೆ, ಸಮಾಧಾನ ಮಾಡ್ತಾನೆ, ಸುಮ್ಮನಿರಯ್ಯ, ನಿಮಗೆಲ್ಲ ಚಾನ್ಸ್ ಕೊಟ್ಟಿರಲಿಲ್ವ ಹೋಗೋದಕ್ಕೆ? ಒಬ್ಬರಾದರೂ ಗೆದ್ದಿಲ್ಲ, ಮತ್ತು ಯಾಕೆ ಒದ್ದಾಡ್ತೀರಿ, ಅವನು ಗೆದ್ದಿದ್ದಾನೆ ಬಿಡಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸೋನು ಅವನೇ. ಅಲ್ಲಿ ಆಗುವಂಥ ಅಮಂಗಳವನ್ನು ತಪ್ಪಿಸಿದವನು ಕೃಷ್ಣ. ಪಾಂಡವರನ್ನು ಅನುಸರಿಸಿ ಕುಂಬಾರನ ಮನೆಗೆ ಹೋಗ್ತಾನೆ. ಇವನಿಗೆ ಗೊತ್ತು ಅವರು ಪಾಂಡವರು ಅಂತ. ಊರು ಹೊರಗೆ ಕುಂಬಾರ ಮನೇಲಿ ಇರ್ತಾರೆ ಇವರು. ಅಲ್ಲಿ ಹೋಗ್ತಾನೆ, ಹೋಗಿ ಧರ್ಮರಾಜ ನಮಸ್ಕಾರ ಮಾಡ್ತಾನೆ. ಅವನು ಎಷ್ಟು ಯಾವುದನ್ನು ತಪ್ಪಿಸೋದಿಲ್ಲ ಸಂಪ್ರದಾಯ ಅಂತ. ಹೋಗಿ ಸೋದರತ್ತೆ ಕುಂತಿಗೆ ನಮಸ್ಕಾರ ಮಾಡ್ತಾನೆ. ಧರ್ಮರಾಜ ಭೀಮನಿಗೆ ನಮಸ್ಕಾರ ಮಾಡ್ತಾನೆ. ಅರ್ಜುನನ ಅಪ್ಕೋತಾನೆ, ಇವರಿಬ್ಬರು ನಮಸ್ಕಾರ ತಗೋತಾನೆ. ವೇಷ ಮರೆಸ್ಕೊಂಡು ಬಂದಿದ್ವಲ್ಲಪ್ಪ, ನೀ ಹೆಂಗೆ ಗುರ್ತಾ ಹಿಡಿದೆ ಅಂತ ಕೇಳ್ತಾನೆ ಧರ್ಮರಾಜ. ನಮ್ಮನ್ನು ಗುರ್ತಾ ಹೇಗೆ ಹಿಡಿದೆ ನೀನು ಅಂತ. ಉತ್ತರ ಭಾಳ ಚೆನ್ನಾಗಿದೆ ಕೃಷ್ಣಂದು, ಭಾಳ ಅದ್ಭುತ ಮಾತದು. ವ್ಯಾಸರು ಭಾಳ ಬರೆಯೋ ಸ್ಟೈಲ್ ಹೇಗಿದೆ. ಅಗ್ನಿ ಗುಟ್ಟಾಗಿದ್ದರೂ ಕಾಣಿಸುತ್ತಲ್ಲ ಅಂತ. ಅಗ್ನಿಯನ್ನು ಗುಟ್ಟಾಗಿಡೋಕ್ಕಾಗತ್ತಾ ಬಟ್ಟೆ ಹೊಚ್ಚಿ? ಅಗ್ನಿ ಕಾಣಿಸೇ ಬಿಡ್ತದೆ. ನೀವೆಲ್ಲ ಅಗ್ನಿ ಇದ್ದಂಗೆ ಇದ್ದೀರಪ್ಪ, ಕಾಣ್ತದೆ ಅಂತ ಹೇಳ್ತಾನೆ. ಅಲ್ಲಿ ಹೊರಡುವಾಗ ಪಾಂಡವರಿಗೆ ಒಂದು ಮಾತು ಹೇಳ್ತಾನೆ ಕೃಷ್ಣ. ಅಲ್ಲಿ ಜೀನಿಯಸ್ ಅಂದರೆ ಕುಂತಿ ಮೊದಲು ಕೃಷ್ಣನ ನೋಡಿದ್ದಕ್ಕೆ, ಈಗ ಪುಟ್ಟ ಮಗುವಾದಾಗ ನೋಡಿದ್ಲೇನೋ ಗೊತ್ತಿಲ್ಲ. ಈಗ ನೋಡಿದಾಗ 5 ಜನ ತನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿ ಕೃಷ್ಣನ ಕೈಯಲ್ಲಿಟ್ಟು, ಕೃಷ್ಣ ಇವತ್ತಿಂದ ಇವರ ರಕ್ಷಣೆ ನಿನ್ನ ಜವಾಬ್ದಾರಿ ಅಂತ ಒಪ್ಪಿಸ್ಬಿಡ್ತಾರೆ. ಕುಂತಿಗೆ ಗೊತ್ತು, ನನ್ನ ಮಕ್ಕಳು ಕೃಷ್ಣನ ಆಶ್ರಯದಲ್ಲಿದ್ದಾಗ ಚೆನ್ನಾಗಿರ್ತಾರೆ ಅಂತ ಒಪ್ಪಿಸ್ಬಿಡ್ತಾಳೆ. ಅಲ್ಲಿ ಹೊರಡುವಾಗ ಈ ಮಾತನ್ನು ಹೇಳ್ತಾನೆ ಕೃಷ್ಣ. ಅತ್ಯಂತ ಪ್ರೌಢ ಚಿಂತಕ ಮಾತ್ರ ಹೇಳೋಕ್ಕೆ ಸಾಧ್ಯವಾದಂಥ ಮಾತು ಈ ಮಾತು. ವ್ಯಾಸ ಭಾರತ ಅನುವಾದ ಮಾಡಿಕೊಂಡದ್ದು ನಾನು. ನಿಮ್ಮೆಲ್ಲರ ಹೃದಯದಲ್ಲಿ ಧರ್ಮ ಎಂಬ ಅಪೂರ್ವ ವಸ್ತು ಇದೆಯಲ್ಲ, ಅದು ನಿಮಗೆ ಮಂಗಳವನ್ನು ಉಂಟು ಮಾಡುತ್ತದೆ. ಇದೆಲ್ಲರಿಗೂ ಹೊಂದುವಂಥ ಮಾತು, ಪಾಂಡವರಿಗೆ ಮಾತ್ರ ಅಲ್ಲ. ನಿಮ್ಮೆಲ್ಲರ ಹೃದಯದ ಗುಹೆಯಲ್ಲಿ ಧರ್ಮ ಎನ್ನುವ ಅಪೂರ್ವ ವಸ್ತು ಇದೆಯಲ್ಲ, ಅದು ನಿಮಗೆ ಮಂಗಳವನ್ನು ಉಂಟು ಮಾಡುತ್ತದೆ. ಅದರ ಕೃಪೆಯಿಂದ ಪ್ರಜ್ವಲಿಸುವ ಅಗ್ನಿಯಂತೆ ನೀವು ಜಾಜ್ವಲ್ಯವಾನಾಗಿ ಬೆಳಕಿ. ಅಗ್ನಿಯನ್ನು ಯಾವತ್ತೂ ಕಾಪಾಡಿಕೊಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರ ಹೃದಯದ ಗುಹೆಯೊಳಗೆ ಅಗ್ನಿ ಅಂತ ಇದೆ, ನಮ್ಮೆಲ್ಲರ ಹೃದಯದಲ್ಲೂ ಇದೆ. ಅದು ಎಲ್ಲಿವರೆಗೂ ಧರ್ಮ ಅನ್ನುವಂಥ ಅಗ್ನಿ ಜಾಗೃತವಾಗಿದೆಯೋ ಅಲ್ಲಿವರೆಗೂ ನಮ್ಮ ಬದುಕು ಭದ್ರ ಆಗಿರುತ್ತೆ. ಅದು ಒಂದು ಸಲ ನಂದಿ ಹೋದರೆ ಧರ್ಮದ ಹಾದಿಯನ್ನು ಬಿಟ್ಟರೆ ನಿಮಗೆ ರಕ್ಷಣೆ ಇಲ್ಲ, ಅದನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾನೆ. ಇದು ರಾಜಕೀಯಕ್ಕೆ ಧರ್ಮದ ಬುನಾದಿ. ನಾನು ಒಂದು ಕಡೆ ಹೇಳಿದ್ದೆ, ಕೃಷ್ಣ ಪಾಲಿಟಿಷಿಯನ್ ಅಲ್ವಾ ಅಂತ ಯಾರೋ ಕೇಳಿದಾಗ ಹೇಳಿದ್ದೆ. ಕೃಷ್ಣ ಪಾಲಿಟಿಷಿಯನ್ ಮತ್ತು ಇವತ್ತಿನ ಪಾಲಿಟಿಷಿಯನ್ಗೆ ವ್ಯತ್ಯಾಸ ಏನು ಅಂತ ನಾನು ಹೇಳಿದ್ದೆ. ಟುಡೇಸ್ ಪಾಲಿಟಿಷಿಯನ್ಸ್ ಮೇಕ್ ರಿಲಿಜನ್ ಪಾಲಿಟಿಕ್ಸ್, ಬಟ್ ಕೃಷ್ಣ ಮೇಡ್ ಪಾಲಿಟಿಕ್ಸ್ ರಿಲಿಜಿಯಸ್. ಅವನಿಗೆ ಯಾವುದು ಮುಖ್ಯ ಅಲ್ಲ, ಧರ್ಮ ಮುಖ್ಯ. ರಾಜಕೀಯಕ್ಕಿಂತ ಧರ್ಮ ಮುಖ್ಯ ಅವನಿಗೆ. ಆ ರೀತಿ ಬದುಕಿದವನು. ದ್ರೌಪದಿ ಮದುವೆ ನಂತರ ಪಾಂಚಾಲ್ ರಾಜನ ಯಾದವರ ಬೆಂಬಲ ಇರೋದರಿಂದ ಧೃತರಾಷ್ಟ್ರ ಹುಷಾರಾಗಿರಬೇಕಾಯ್ತು. ಮೊದಲಂಗೆ ಉಡಾಫೆ ಮಾಡೋಕ್ಕಾಗ್ತಿರಲಿಲ್ಲ, ಸೀರಿಯಸ್. ಆಮೇಲೆ ಪಾಂಡವರು 5 ಕೂಡ ವಿಚಿತ್ರ ವಿಧಿ. ಅದು ದ್ರೌಪದಿ ಮದುವೆ ಆಗ್ತದೆ. ಮದುವೆ ಆದಾಗ ಅದು ನಿಮಗೆಲ್ಲ ಕಥೆ ಗೊತ್ತು. ಮದುವೆ ಆಗಿ ತೊಗೊಂಬರ್ತಾರೆ. ಅದು ಬೇಕಿರಲಿಲ್ಲ ಅಂತ ಜೋಕ್ ಆ ಕಾಲಕ್ಕೆ, ಗೊತ್ತಿಲ್ಲ. ಮದುವೆ ಆಗಿ ಬಂದಾಗ ಅಮ್ಮ ಮನೇಲಿ ಇರ್ತಾಳಲ್ಲ, ಬಂದು ಧರ್ಮರಾಜ ಹೇಳ್ತಾನೆ, ಅಮ್ಮ ದಿನ ಭಿಕ್ಷೆ ಬೇಡ ಬರೋರು ಇವರು. ಬಂದ ತಕ್ಷಣಕ್ಕೆ ಸ್ಟ್ಯಾಂಡರ್ಡ್ ಮಾತಾಕಿದ್ದು, ಎಲ್ಲರೂ ಹಂಚ್ಕೊಂಡ್ಬಿಡ್ರಪ್ಪ ಅಂತಿದ್ಲಕ್ಕೆ. ಇವತ್ತು ದ್ರೌಪದಿ ಮದುವೆ ಕರ್ಕೊಂಡು ಹೋಗಿ ಹೊರಗೆ ನಿಲ್ಲಿಸ್ಬಿಟ್ಟು, ಅಮ್ಮ ಇವತ್ತು ಬೇಡ್ಕೊಂಡು ಬಂದಿದ್ದೀವಿ, ಎಲ್ಲ ಆಗಿದೆ, ಹಂಗೆ ಹಂಚ್ಕೊಂಡ್ಬಿಡ್ರಿ ಅಂದ್ಲು. ಆ ಕಾಲಕ್ಕೆ ದಯವಿಟ್ಟು ಗಮನಿಸಬೇಕಾದದ್ದು, ಇದು ವ್ಯತಿರಿಕ್ತವಾದಂಥ ಧರ್ಮ. ಆವಾಗ ರಾಜಾನೋ ಬಹುವಲ್ಲಭ, ಒಬ್ಬ ಗಂಡನಿಗೆ 5-6 ಜನ ಹೆಂಡಂದಿರು ಇರ್ಬೋದಾಗಿತ್ತು. ಆದರೆ ಒಬ್ಬ ಹೆಂಡತಿಗೆ 5 ಜನ ಗಂಡಂದಿರೋದು ಎಲ್ಲೂ ಇರಲಿಲ್ಲ. ಧರ್ಮಕ್ಕೆ ವ್ಯತಿರಿಕ್ತವಾದಂಥದ್ದು. ಧರ್ಮರಾಜ ಹೇಳ್ತಾನೆ ಧರ್ಮಕ್ಕೆ ವ್ಯತಿರಿಕ್ತ ಅಂತ.
ಎಲ್ಲರೂ ಹೇಳ್ತಾರೆ, ಆಗ ವೇದವ್ಯಾಸರು ಬಂದು ಹೇಳ್ತಾರೆ ಹಾಗಲ್ಲ ಅಂತ ಹೇಳ್ತಾರೆ. ಕೃಷ್ಣ ಕೂಡ ಹೇಳ್ತಾನೆ ಇದು ಸರಿಯಾಗಿದೆ, 5 ಜನ ಇರಬೇಕು ನೀವು ಹಾಗೆ ಅಂತ. ಯಾಕೆ ಅಂತ ಹೇಳ್ತಾನೆ ಕೃಷ್ಣ. ಭಾಳ ಚಂದ ಮಾತು, ಎಷ್ಟು ತಿಳುವಳಿಕೆ ರೀ ಅವ್ನಿಗೆ ಆ ವಯಸ್ಸಿಗೆ. ಅವ್ನು ಹೇಳ್ತಾನೆ, ನೀವು 5 ಜನ ಪೂರ್ತಿ ಬೇರೆ ಬೇರೆ ಇದ್ದೀರಿ, ನೀವು 5 ಜನ ಪೂರ್ತಿ ಬೇರೆ. ಮೊದಲೇದು ಧರ್ಮರಾಜ, ಧರ್ಮ ಬಿಟ್ಟರೆ ಮತ್ತೊಂದು ಇಲ್ಲ ಅವನಿಗೆ, ಪ್ರತಿಯೊಂದು ಧರ್ಮ. ಭೀಮ ಅಸಾಧ್ಯ ಬಲಶಾಲಿ ಜ್ಞಾನಿ. ಅರ್ಜುನ ಟಿಪಿಕಲ್ 21st century ಮ್ಯಾನ್. ಈ ಟ್ರಸ್ಟ್ ಆ್ಯಂಡ್ ಡಸ್ ನಾಟ್ ಟ್ರಸ್ಟ್, ನಂಬುತ್ತಾನೆ ನಂಬಲ್ಲ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ ಅಂದಂಗೆ. ಅವನು ಪಾಪ ಹೋಗಪ್ಪ ನೀನು ತೀರ್ಥಯಾತ್ರೆ ಮಾಡ್ಕೊಂಬಾರ ಅಂದರೆ 3 ಮದುವೆ ಆಗಿ ಬಂದ ಅವನು ಅರ್ಜುನ. ಆ ರೀತಿ ಅವನು 18 ಅಧ್ಯಾಯ ಭಗವದ್ಗೀತೆ ಹೇಳ್ದ ಕೃಷ್ಣ, ಭಕ್ತಿಯಿಂದ ಕೂತು ಕೇಳ್ದ, ಮತ್ತು ಮುದ್ದೆ ಮುಗಿದ ತಕ್ಷಣ ಮರ್ತೇ ಹೋಯ್ತಲ್ಲೋ ಕೃಷ್ಣ ಅಂದ ಇವನು. ಆದ್ದರಿಂದ ಅವ್ನು 21st century ಮ್ಯಾನ್. ನಾನು ಕೆಲವು ಆರ್ಟಿಕಲ್ ಬರೆದಿದ್ದೆ, ಕೃಷ್ಣ ಎಲ್ಲರನ್ನು ಬಿಟ್ಟು ಅರ್ಜುನನಿಗೆ ಯಾಕೆ ಹೇಳ್ದ ಭಗವದ್ಗೀತೆ? ಭಕ್ತಿಯಿಂದ ಕೇಳುವಂಥ ಧರ್ಮರಾಜ ಇದ್ದ, ನನಗೀಗಾಗಲೇ ಗೊತ್ತಿದೆ ಅಂತ ಹೇಳುವಂಥ ಭೀಮಸೇನ ಇದ್ದ, ಮುಂದೆ ಏನಾಗ್ತದೆ ಗೊತ್ತಾಗುವಂಥ ನಕುಲ ಸಹದೇವರಿದ್ದರು. ಇವನಿಗೆ ಯಾಕೆ ಹೇಳ್ದ ಅಂದರೆ ಇವನಿಗೆ ಹೇಳಬೇಕಾಗಿತ್ತು, ಇವನಿಗೆ ಹೇಳಿದ್ರೆ ನಮಗೆ ಮುಟ್ಟುತ್ತೆ ಅಂತ, ನಾವು ಹಾಗೆ ಇದ್ದೀವಿ ಅಂತ. ಈ ಅರ್ಜುನ ಹಾಗೆ, ನಕುಲ ಬೇರೆ ಸಹದೇವ ಬೇರೆ, 5 ಭಿನ್ನ ಸ್ವಭಾವದ ಗಂಡಂದರಿದ್ದಾಗ ಅವ್ರನ್ನ ಹಿಡಿಬೇಕಾದ್ರೆ ಒಂದು ಕೇಂದ್ರ ಬಿಂದು ಬೇಕು. ದ್ರೌಪದಿಗೆ ಅಸಾಧ್ಯ ಶಕ್ತಿ ಇತ್ತು. ಒಂದು ಪ್ರಸಂಗ ಬರ್ತದೆ ಮುಂದೆ, ರುಕ್ಮಿಣಿ ಸತ್ಯಭಾಮಿಯರು ಹೋಗ್ತಾರೆ ಹಸ್ತಿನಾವತಿಗೆ ಕೃಷ್ಣನ ಜೊತೆಗೆ. ಹೋದಾಗ ಸತ್ಯಭಾಮಿ ಒಂದು ಪ್ರಶ್ನೆ ಕೇಳ್ತಾಳೆ, ರುಕ್ಮಿಣಿನ ಇರ್ತಾಳೆ ಜೊತೆಗೆ. ಅಮ್ಮ ದ್ರೌಪದಿ, ನಮ್ಮ ಒಬ್ಬ ಗಂಡನ ಸಂಭಾಳಿಸೋದು ಸಾಕಾಗ್ತಾಯಿಲ್ಲ, ಸಾಕಾಗಿ ಹೋಗಿದ್ದೀನಿ ಕಾಪಾಡೋದು, ಕೃಷ್ಣನ ಹಿಡ್ಕೊಳ್ಳೋದು ಕಷ್ಟ, ನೀ 5 ಜನ ಗಂಡಂದ್ರನ್ನ ಹೇಗೆ ಸಂಭಾಳಿಸ್ತೀ ಅಂತ ಕೇಳಿದ್ಲಂತೆ. ದ್ರೌಪದಿ ಉತ್ತರ ಭಾಳ ಚೆನ್ನಾಗಿದೆ, ಅಂಥದ್ದು ಏನಿಲ್ಲ, ಅವ್ರವ್ರ ಆಸಕ್ತಿಗಳನ್ನು ನೋಡಿ ಅದನ್ನು ಬೆಳೆಸ್ಬಿಟ್ರೆ ಸಾಕು. ಅಂದರೆ ಇಂಡಿವಿಜುವಲ್ ಪರ್ಸ್ನಲ್ ಟ್ರೀಟ್ಮೆಂಟ್ ಆಗಬೇಕು ಅವರಿಗೆ. ಇವ್ರಿಗೇನು ಬೇಕು ಅಂತ ಆಕೆ ಗೊತ್ತು, ಇವ್ರಿಗೇನು ಬೇಕು ಅಂತ ಗೊತ್ತು, ಯಾವುದು ಇಷ್ಟ ಇಲ್ಲ ಅಂತ ಗೊತ್ತು. ಆ ಎಲ್ಲರನ್ನ ಸೂಜಿಗಲ್ಲ ಹಾಗೆ ಹಿಡಿದುವಂಥ ಶಕ್ತಿ ದ್ರೌಪದಿಗಿತ್ತು ಅಂತ ಕೃಷ್ಣನಿಗೆ ಗೊತ್ತಿರೋದ್ರಿಂದನೇ ಹೇಳಿದ. ವೇದವ್ಯಾಸ ಹೇಳಿ ಸರಿ ಇದೆ, 5 ಜನ ಕೊಡಿ ಇರಿ ಅಂತ ಹೇಳಿದ. ಆಮೇಲೆ ಅದಾದಮೇಲೆ ಈ ಅಗ್ರಿಮೆಂಟ್ ಹಾಕಿಕೊಟ್ಟ. ಅಗ್ರಿಮೆಂಟ್ ಏನು ಅಂದರೆ 1 ವರ್ಷ ದ್ರೌಪದಿ ಜೊತೆಗೆ ಇರ್ಬೋದು 5 ಜನ ಗಂಡಂದರು ಅಂತ. ಒಂದು ಪ್ರಸಂಗ ಬಂತು, ಯಾವುದೋ ಬ್ರಾಹ್ಮಣ ಬಂದ, ನನ್ನ ತೊಂದರೆ ಆಗಿದೆ ಅಂಥೇಳಿ ರಕ್ಷಣೆ ಮಾಡಬೇಕು ಅಂತ ಅರ್ಜುನ ಆಯುಧಗಳನ್ನು ತೊಗೊಳಕ್ಕೆ ಹೋದ. ಇದೆಲ್ಲ ವಿಚಿತ್ರ ಕಥೆಗಳಿವೆಲ್ಲ. ಆ ತೊಗೊಳಕ್ಕೆ ಹೋದಾಗ ಅಲ್ಲಿ ಧರ್ಮರಾಜ ದ್ರೌಪದಿ ಜೊತೆಗಿದ್ದ. ಆ ಒಂದು ಅಗ್ರಿಮೆಂಟ್ ಏನಿತ್ತು, ಯಾರಾದರೂ ಗಂಡ ಹೆಂಡತಿ ಜೊತೆಗಿದ್ದಾಗ ಇನ್ನೊಬ್ಬರು ನೋಡಿದರೆ ಅವರು ತೀರ್ಥಯಾತ್ರೆಗೆ ಹೋಗ್ಬೇಕು 12 ವರ್ಷ ಅಂತ ಇತ್ತು. ಎಲ್ಲ ಪ್ರಶ್ನೆಗಳು, ವಿಚಿತ್ರ ಪ್ರಶ್ನೆಗಳು ಬರ್ತವೆ. ಆಯುಧ ಶಾಲೆಯಲ್ಲಿ ಯಾಕಿದ್ರು ಧರ್ಮರಾಜ ಮತ್ತು ದ್ರೌಪದಿ? ಮೊದಲೇ ಪ್ರಶ್ನೆ. ಮತ್ತು ಇವನು ಆಯುಧಗಳೆಲ್ಲ ಅಲ್ಲಿ ರೂಮ್ನಲ್ಲಿದ್ವಾ, ಇವನು ಯಾಕೆ ತೊಗೊಳಕ್ಕೆ ಹೋದ? ಅವಾಗ ಒಂದು ಹೇಳಬೇಕಾಗಿತ್ತು, ನಾಳೆ ಬರ್ತೀನಿ ಅಂತ ಏನೋ ಹೇಳ್ಬೋದಾಗಿತ್ತು, ಅದಾಗಲಿಲ್ಲ. ಇದೆಲ್ಲವೂ ಎಷ್ಟು ಇದು ಮರ್ಮ ಇದೆ ಅಂತ ಅನಿಸುತ್ತೆ. ಶಯ್ಯಾಗ್ರಹದಲ್ಲಿ ಆಯುಧಗಳೇಕೆ, ಅಥವಾ ಆಯುಧ ಶಾಲೆಯಲ್ಲಿ ಯಾಕೆ ಅವರ ಸಮಾಗಮ? ತೀರ್ಥಯಾತ್ರೆಗೆ ಹೋದಂಥ ಅರ್ಜುನ ಏನು ಮಾಡಿದ, ನಾಗಕನ್ಯೆ ಉಲುಪಿಯನ್ನು, ಮಣಿಪುರದ ರಾಜಕುಮಾರ ಚಿತ್ರಾಂಗದಿಯನ್ನು ಮದುವೆಯಾಗಿ ಅಲ್ಲಿ ಒಂದು 2 ವರ್ಷ ಇದ್ದು ಅವ್ರ ಜೊತೆಗಿದ್ದು, ಮತ್ತು ಪಾಂಡವರ ರಾಜಕೀಯ ಸಂಬಂಧ ಗಟ್ಟಿಯಾಯಿತು. ಆಗಿನ ಕಾಲದಲ್ಲಿ ಮದುವೆ ಆಗೋದೆಲ್ಲ ರಾಜಕೀಯ ಸಂಬಂಧಗಳನ್ನ ಗಟ್ಟಿ ಮಾಡೋದು. ಅಲ್ಲಿ ಉಲುಪಿ ಮತ್ತು ಈ ಕಡೆ ಚಿತ್ರಾಂಗದೆ, ಅವರೆರಡೂ ರಾಜ್ಯ ಅರ್ಜುನನ ಜೊತೆಗೆ ಬರೋಕ್ಕೆ ಶುರು ಆಯಿತು, ಬಲಶಾಲಿ ಆದರು. 12 ವರ್ಷ ಮುಗಿಯೋ ಹೊತ್ತಿಗೆ ಪ್ರಭಾಸಕ್ಕೆ ಬಂದ, ದ್ವಾರಕೆಗೆ ಬಂದ. ಸನ್ಯಾಸಿ ವೇಷದಲ್ಲಿ ಅರ್ಜುನ ಬಂದ. ಕೃಷ್ಣನ ತಂಗಿ ಸುಭದ್ರೆಗೆ ಮಾರು ಹೋದ. ಸನ್ಯಾಸ ನಾಟಕ ಸನ್ಯಾಸ ಅದಷ್ಟೇ, ಮತ್ತೊಂದೇನು. ಕೃಷ್ಣನ ಅನುಮತಿ ಪಡೆದು ಕೃಷ್ಣ ಎಲ್ಲ ಪ್ಲ್ಯಾನ್ ಮಾಡ್ತಾನೆ. ಯಾಕಂದರೆ ಈಗಾಗಲೇ ಏನಾಗಿತ್ತು ಅಂದರೆ ಬಲರಾಮನಿಗೆ ದುರ್ಯೋಧನನ ಬಗ್ಗೆ ಬಹಳ ಪ್ರೀತಿ, ಮಲ್ಲಯುದ್ಧ ಕಲಿಸಿದ್ದಾನೆ. ನಾನು ಡೈರೆಕ್ಟ್ ಸ್ಟೂಡೆಂಟ್, ಅವನು ಅರ್ಜುನ ಡೈರೆಕ್ಟ್ ಸ್ಟೂಡೆಂಟ್ ಅಲ್ಲ. ಆದ್ದರಿಂದ ಬಲರಾಮನ ಮದುವೆ ದ್ರೌಪದಿನ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾನೆ ಇವನ್ನ ದುರ್ಯೋಧನನಿಗೆ. ಅದಾದ್ಮೇಲೆ ಕೃಷ್ಣನಿಗೆ ಗೊತ್ತಾಯಿತು, ಅಂತ ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕು? ಅರ್ಜುನ ಬಂದ, ಹೊರಗಡೆ ಇದ್ದಾನೆ. ಪ್ಲ್ಯಾನ್ ಭಾಳ ಚೆಂದ ಅವನು, ತಾನಾಗೆ ಮಾಡಿದೆ ಅಂತ ಹೇಳಲ್ಲ, ಇವ್ರ ಕಡೆಯಿಂದ ಮಾಡಿಸೋದು ಅವನು. ಋಷಿ ಯಾರು ಹೇಳಿಸಿದೆ, ಯಾರ ಕಡೆಯಿಂದ ಹೊರಗಡೆ ಬಂದಿದ್ದಾರೆ, ಮಹಾಜ್ಞಾನಿಗಳು ಬಂದಿದ್ದಾರೆ, ಹೊರಗಡೆ ಇದ್ದಾರೆ, ಅವ್ರನ್ನ ಕರ್ಕೊಂಬರ್ಬೇಕು ಅಂತ, ಚಾತುರ್ಮಾಸ್ಯ ಇದ್ದಾರೆ ಅಂತ ಕರ್ಕೊಂಬಂದರು. ಇವನು ಹೇಳ್ತಾನೆ, ಬೇಡ ಅಣ್ಣನಿಗೆ, ಬೇಡ, ಅವ್ನು ಯಾವ ಸನ್ಯಾಸಿನೇನು ನೋಡಿದ್ರೆ ಲಫಂಗ ಕಾಣಿಸ್ತಾನ, ಅವನು ಕರ್ಕೊಂಬರ್ಬೇಡ ಅವನ ಅಂತ. ಹುಚ್ಚ ಇದ್ದೀನಿ ನೀನು, ಭಾರಿ ದೊಡ್ಡ ಜ್ಞಾನಿ ಅಂತೆ ಅವನು ಅಂದರೆ ಅವನ ಕಡೆಯಿಂದ ಹೇಳಿಸೋದು. ರೆಕಮೆಂಡ್ ಮಾಡೋದಿಲ್ಲ, ರೆಕಮೆಂಡ್ ನೆಗೆಟಿವೇ ಅದು. ಬರಬೇಡ ಅವನ್ನ, ಮೋಸಗಾರ ಇದ್ದಾನೆ, ತಂಗಿ ಚಂದ ಹುಡುಗಿಯದು, ಅವನ ಜೊತೆ ಬಿಡಬೇಡಕ್ಕೆನ್ನ ಅಂತೆಲ್ಲ ಹೇಳ್ತಾನೆ. ನಿನಗೆ ಗೊತ್ತಾಗಲ್ಲ ಬಿಡು ಅಂಥೇಳಿ ಕೊನೆಗೆ ತಾನೇ ಮಾಡಿ ಅವ್ರನ್ನಿಬ್ಬರನ್ನು ಕಳಿಸಿ ಬಲರಾಮನ ಸಂತೈಸ್ತಾನೆ. ಆಯ್ತು ಬಿಡು, ಮತ್ತೆ ಮುಗಿದ ಲಗ್ನ ಆಯ್ತರಲ್ಲ, ಇನ್ಯಾಕೆ ತಲೆ ಕೆಡಿಸ್ಕೋತೀಯ ನೀನು ಅಂತ ತಿಳಿಸ್ತಾನೆ. ಈ ಸಂಬಂಧದಿಂದ ಯಾದವರ ಮತ್ತು ಪಾಂಡವರ ಸಂಬಂಧ ಆಯಿತು. ಈಗ ಬರೀ ಸ್ನೇಹ ಅಷ್ಟೇ ಅಲ್ಲ, ಸಂಬಂಧ ಆಗಿ ಮತ್ತಿಷ್ಟು ಗಟ್ಟಿಯಾಯಿತು ಅಂತ. ಇನ್ನು ಮುಂದೆ ಪಾಂಡುವಿನ ಹಾಗೂ ತನ್ನ ಮಕ್ಕಳು ಜೊತೆಯಾಗಿ ಇರೋದಿಲ್ಲ ಅಂತ ಗೊತ್ತಾದಾಗ ಧೃತರಾಷ್ಟ್ರನಿಗೆ
ಈ ಕೂಡಿ ಇರೋಕ್ಕೆ ಸಾಧ್ಯ ಇಲ್ಲ, ಬೇರೆ ಭಾಗ ಮಾಡಬೇಕಿನ್ನ. ಅವ್ರಿಗೆ ಮಾಡಬೇಕಾದಾಗ ಬೇರೆ ರಾಜ್ಯ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ ಖಾಂಡವ ಪ್ರಸ್ಥಕ್ಕೆ ಕಳಿಸ್ದ. ಇದು ಬಹಳ ಮುಖ್ಯವಾದ ಹಂತ ಮಹಾಭಾರತದಲ್ಲಿ. ಕೃಷ್ಣನ ಜೀನಿಯಸ್ ಅನ್ಬೇಕೋ ಲಾಂಗ್ ಸೈಟೆಡ್ ಪ್ಲ್ಯಾನ್ ಅನ್ಬೇಕೋ ಗೊತ್ತಾಗೋದಿಲ್ಲ. ಜೊತೆಯಾಗಿರೋಕ್ಕಾಗಲ್ಲ ಅಂತ ಖಾಂಡವ ಪ್ರಸ್ಥವನ್ನು ಪಾಂಡವರಿಗೆ ಕೊಟ್ಟ. ಖಾಂಡವ ಪ್ರಸ್ಥ ಅಂದರೆ ಏನಿತ್ತು? ಬರೀ ಬರಡು ಭೂಮಿ, ಏನೇನೇನೂ ಇಲ್ಲ ಅಲ್ಲಿ, ಬರಡು ಭೂಮಿ. ಧರ್ಮರಾಜ ಹೋಗಿ ನೋಡ್ಕೊಂಬಂದ. ಅಲ್ಲಿ ಏನೇನು ಇಲ್ಲ ಅಂತ ಗೊತ್ತು, ಏನು ಬೆಳೆಯಲ್ಲ ಕೂಡ, ಕಾಡಿದ್ದಂಗಿದೆ. ಅಲ್ಲಿ ರಾಜ್ಯ ಕಟ್ಟೋದು ಹೇಗೆ? ಆಗ ಸುತ್ತಲೂ ಕಾಡು. ಆಗ ಮಾಡಿದಂಥದ್ದು ಪ್ರಸಂಗ ಖಾಂಡವ ದಹನ ಅಂತ ಬಂತು. ಈ ಖಾಂಡವ ದಹನ ಪ್ರಸಂಗ ಬಹಳ ಮುಖ್ಯವಾದಂಥ ಪ್ರಸಂಗ ನಮಗಿರುವಂಥದ್ದು. ಈ ಸುಭದ್ರೆಯ ಮದುವೆ ನಂತರ ಅರ್ಜುನ ಮತ್ತು ಕೃಷ್ಣ ಸಂತೋಷವಾಗಿ ಪ್ರವಾಸಕ್ಕೆ ಹೋಗಬೇಕು ಅಂತ ಹೋಗ್ತಾರೆ. ಪ್ರವಾಸಕ್ಕೆ ಹೋಗಬೇಕು ಅಂತ ಹೋಗಿ ಒಂದು ಆ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ಒಬ್ಬ ಬ್ರಾಹ್ಮಣ ಬರ್ತಾನಲ್ಲಿ, ನನಗೆ ಭಾಳ ಹಸಿವೆ ಆಗಿದೆ, ನನಗೆ ಆಹಾರ ಕೊಡು ಅಂತಾನೆ. ಅರ್ಜುನ ತನ್ನ ಕಡೆ ಇರುವಂಥ ಆಹಾರ ಕೊಡೋಕೆ, ಈ ಆಹಾರ ಪ್ರಯೋಜನ ಇಲ್ಲ ನನಗೆ ಬೇರೆ ಆಹಾರ ಕೊಡಬೇಕು, ಮಾತು ಕೊಡಿ ನನಗೆ ಅಂತಾನೆ. ಮಾತು ಕೊಡ್ತಾರೆ, ಆಹಾರ ಕೊಡ್ತೀನಿ ತಗೋ ಅಂತ. ನನಗೇನು ಬೇಕು? ಇಡೀ ಖಾಂಡವ ವನ ಬೇಕು ನನಗೆ. ವನ ತೊಗೊಂಡು ಬರ್ಕೊಡ್ಬೇಕಾ? ಪ್ರಾಪರ್ಟಿ ನಮ್ದಲ್ಲ ಅಂತ ಹೇಳ್ತಾನೆ. ಹಾಗಲ್ಲ, ತಿನ್ಬೇಕು ನಾನು ಇದನ್ನು, ಇಡೀ ಖಾಂಡವವನ್ನು ತಿಂದುಬಿಡ್ಬೇಕು. ನನ್ನ ಅಗ್ನಿ ತೃಪ್ತಿ ಆಗೋದು ವನ ತಿಂದಾಗಲೇ. ಮಾತು ಕೊಟ್ಬಿಟ್ಟಿದ್ದಾನೆ, ಹಾಗಾದರೆ ತಿನ್ನು ಅಂತ ಹೇಳ್ದ. ಅಗ್ನಿ ತಿನ್ನೋಕೆ ಶುರು ಆಯಿತು. ಇದು ಭಾಳ ಚೆನ್ನಾಗಿದೆ. ಇದು ಇಬ್ಬರು ಕೂಡ ರಕ್ಷಣೆ ಕೊಡಬೇಕು, ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ಕೊಡಬೇಕು. ಅದಕ್ಕೆ ಅಗ್ನಿ ಏನು ಮಾಡ್ತಾನೆ, ರಕ್ಷಣೆ ಮಾಡೋದಕ್ಕಿರಲಿ ಅಂತ ಹೇಳಿ ಅತ್ಯಂತ ವಾಯುವೇಗದಿಂದ ಹೋಗುವಂಥ ದೈವಿ ರಥವನ್ನು ಕೊಡ್ತಾನೆ, ಅಗ್ನಿ ರಥ. ಗಾಂಡೀವ ಧನುಷನ್ನು ಅವನು ಕೊಡ್ತಾನೆ ಮತ್ತು 2 ಅಕ್ಷಯ ಬತ್ತಳಿಕೆಗಳನ್ನು ಕೊಡ್ತಾನೆ. ಅಂದರೆ ಖಾಲಿ ಆಗೋದೇ ಇಲ್ಲ, ಎಷ್ಟು ಬೇಕಾದರೂ ಬಾಣ ಬಳಸ್ಬೋದು, ಅದು ಖಾಲಿ ಆಗೋದಿಲ್ಲ. ಯುದ್ಧ ನಿಂತ್ಕೋತಾನೆ ಅರ್ಜುನ, ಯಾರು ಬರ್ತಾರೆ ಅಂತ. ಆದರೆ ಆ ಖಾಂಡವ ವನ ಇಂದ್ರನಿಗೆ ಅತ್ಯಂತ ಪ್ರಿಯವಾದಂಥ ವನ, ಇಂದ್ರನ ವನ. ಅಪ್ಪ ಮಕ್ಕಳ ಜಗಳ. ಈಗ ಇಂದ್ರ ಅಪ್ಪ, ಅರ್ಜುನ ಮಗ. ಈಗ ಇಂದ್ರ ಬಂದು ರಕ್ಷಣೆ ಕೊಡಬೇಕು. ಅದಕ್ಕೆ ಅಲ್ಲಿ ಒದ್ದಂಥ ಪ್ರಾಣಿಗಳು ಕೂಗೋಕ್ಕೆ ಶುರು ಮಾಡ್ತವೆ, ಚೀರೋಕ್ಕೆ ಶುರು ಮಾಡ್ತವೆ, ಓಡಾಡೋಕ್ಕೆ ಶುರು ಮಾಡ್ತವೆ. ಯಾರನ್ನೂ ಓಡಲ್ಲ ಹೊರಗಡೆ ಅವನು. ಆದರೆ ಇಂದ್ರ ಏನು ಮಾಡ್ತಾ ತಪ್ಪಿಸ್ಬೇಕು, ಬೆಂಕಿ ಹತ್ಕೊಂಡ್ಬಿಡುತ್ತಲ್ಲ, ತಪ್ಪಿಸ್ಬೇಕು ಅಂತ ಭಾರಿ ಮೋಡಗಳನ್ನು ಕಳಿಸ್ತಾನೆ. ಭಯಂಕರ ಮಳೆ, ಭಾರಿ ಮಳೆ ಸುರಿಸ್ಬಿಡ್ತಾನೆ. ಆ ಮಳೆ ಸುರಿದಾಗ ಏನು ಮಾಡಿ ಆರು ಹೋಗ್ತದಲ್ಲ ಬೆಂಕಿ, ಹೇಳ್ತದೆ ನಾನು ಮಳೆ ಬರ್ತಾ ಇದೆ, ನಾನು ತಿನ್ನೋಕ್ಕಾಗ್ತಾ ಇಲ್ಲ ಅಂತ. ಅರ್ಜುನ ಏನು ಮಾಡ್ತಾನೆ, ಬಾಣಗಳನ್ನು ಬಲೆಯನ್ನು ಬಿಟ್ಟು ಮೇಲೆ ಪೂರ್ತಿ ಕವರ್ ಮಾಡಿಬಿಡ್ತಾನೆ. ಒಂದು ಹನಿ ನೀರು ಕೆಳಗೆ ಬರಲಾರ್ದಂಗೆ ಬಾಣದ ಬಲೆ ಕಟ್ಟಿಬಿಡ್ತಾನೆ. ಅಗ್ನಿ ಬೇಕಾದಂಗೆ ತಿನ್ನು ನೀನು ಅಂತ ಹೇಳ್ತಾನೆ. ಆದರೆ ತಕ್ಷಕ ಇದ್ದ, ಅವನು ಹೊರಗಿದ್ದ, ಪರ್ಮಿಷನ್ ತೊಗೊಂಡು ಹೊರಗೆ ಇದ್ದ, ಬಂದಿರಲಿಲ್ಲ, ಖಾಂಡವನದಲ್ಲಿ ಬಂದಿರಲಿಲ್ಲ. ಅವನೇನು ಮಾಡಿದ್ದ, ತಕ್ಷಕ ಹೊತ್ತಿದ್ದಲ್ಲ, ಮಗನ ಮೇಲೆ ಎಂದ ಕರುಣೆಯಿಂದ ಇಂದ್ರ ಕೂಡ ಏನು ಮಾಡಿದ, ಭಾಳ ಭೀಕರ ಆಗಲಿಲ್ಲ. ಮಗ ಇದ್ದಾನೆ, ಮಾತು ಕೊಟ್ಟಿದ್ದ, ಅವನು ಮಾತು ನಡಿಬೇಕಲ್ಲ ಅಂಥೇಳಿ ಇಡೀ ಕಾಡು ಪ್ರಾಣಿಗಳೊಂದಿಗೆ ಅಲ್ಲಿ ಕಾಡು ಜನರನ್ನು ತೊಗೊಂಡು ಭಸ್ಮ ಆಗಿ ಹೋಯಿತು. ಇಡೀ ಖಾಂಡವದಾನ ಹೋಯಿತು. ಉಳಿದವರು ಇಬ್ಬರು ಮಾತ್ರ ಉಳಿದವರು. ತಕ್ಷಕನ ಮಗ ಅಶ್ವಸೇನ ಅನ್ನೋನು, ಅವನು ದ್ವೇಷದಿಂದ ಕುದ್ದುಬಿಟ್ಟ. ನನ್ನ ದ್ವೇಷ ಬಂತು ಅಂಥೇಳಿ ಅವನೇನು ಮಾಡ್ದ ನಿಮಗೆ ಗೊತ್ತು, ಸೇಡಿನಿಂದ ಹೋಗಿ ಕರ್ಣನ ಬತ್ತಳಿಕೆಯಲ್ಲಿ ಸೇರ್ಕೊಂಡ್ಬಿಟ್ಟ. ಅವನು ಒಂದೇ ಉದ್ದೇಶ ಜೀವನದ್ದಂದರೆ ಅರ್ಜುನನ ಬಲೆ ತೊಗೋಬೇಕು, ಅರ್ಜುನನ ಕೊಲ್ಲಬೇಕು ಅಂತ ಆ ಕರ್ಣನ ಬತ್ತೆ ಸೇರ್ಕೊಂಡ್ಬಿಟ್ಟ. ಇನ್ನೊಬ್ಬ ತಕ್ಷಕನ ಅರಮನೆಯಲ್ಲಿ ಇದ್ದಂಥ ಒಬ್ಬ ಮಯಾಸುರ ಅಂತ ಒಬ್ಬ ಇದ್ದ. ಮಯಾಸುರ ಅವನ ಜೀವ ಉಳಿಸ್ಬಿಟ್ಟ ಅರ್ಜುನ. ಅವನೊಬ್ಬನ ಹೋಗಲಿ ಬಿಡು ಪರವಾಗಿಲ್ಲ ಅಂತ ಬಿಡಿಸಿದ, ಕೃಷ್ಣ ಬಿಡಿಸಿದ ಅವನ. ಕಾರಣ ಇಷ್ಟೇ, ಮಯಾಸುರ ಬಹುದೊಡ್ಡ ಆರ್ಕಿಟೆಕ್ಟ್, ಆಗಿನ ಕಾಲದ್ದು ಗ್ರೇಟೆಸ್ಟ್ ಆರ್ಕಿಟೆಕ್ಟ್. ಅವನು ಬಿಡಿಸಿದ ಉದ್ದೇಶ ಇದೆ, ಮುಂದೊಂದು ಕೆಲಸ ಆಗಬೇಕು ಅವನ ಕಡೆಯಿಂದ. ಮಯಾಸುರನ ಹೊರಗೆ ಬಿಟ್ಟ, ಅಗ್ನಿಗೆ ಹೇಳ್ದೆ ಇವನೊಬ್ಬನ ಬಿಟ್ಬಿಡು ಅಂತ ಬಿಟ್ಟರು. ಅವ ಕೃತಜ್ಞನಾಗಿದ್ದ. ಅವಾಗೇನು ಹೇಳ್ದ, 3 ಲೋಕದಲ್ಲಿ ಕಾಣಲಾಗದಂಥ ಒಂದು ದೊಡ್ಡ ಅರಮನೆಯನ್ನು ಕಟ್ಟಿಕೊಡಬೇಕು, ಮಯಸಭೆಯನ್ನು ಕಟ್ಟಿಕೊಡಬೇಕು ಅಂತ. ಅವನು ಹಾಗೆ ಕಟ್ಟಿದ, ಅದ್ಭುತವಾಗಿ ಕಟ್ಟಿಕೊಟ್ಟ. ಮುಂದದು ಕೌರವ್ರ ಹೊಟ್ಟೆ ಕೆಚ್ಚಿಗೂ ಕಾರಣ ಆಯಿತು ಅನ್ನೋದು ಮಾತು ಬೇರೆ. ಇದನ್ನು ಯಾಕೆ ಇಷ್ಟು ಹೇಳಿದೆ ಅಂದರೆ, ತಾವು ದಯವಿಟ್ಟು ಓದೋದಾದರೆ ಅದ್ಭುತ ಪುಸ್ತಕ, ಇರಾವತಿ ಕರ್ವೆ ಅವರು ಬರೆದಂಥ ಪುಸ್ತಕ, ಯುಗಾಂತ ಅಂತ ಪುಸ್ತಕ. ಅದನ್ನು ದಯವಿಟ್ಟು ಓದಬೇಕು. ಅದನ್ನು ಅವರೊಂದು ಬೇರೆ ದೃಷ್ಟಿಯಿಂದ ಗಮನಿಸ್ತಾರೆ, ಇದನ್ನು ಪೂರ್ತಿ ಬೇರೆ ದೃಷ್ಟಿಯಿಂದ ಗಮನಿಸ್ತಾರೆ. ಈ ಖಾಂಡವದನ ಅನ್ನೋದು ಮಹಾಭಾರತದ ಕಥೆ ಮಾತ್ರ ಅಲ್ಲ, ಇವತ್ತಿನ ಎಲ್ಲ ನಗರಗಳ ಪರಿಸ್ಥಿತಿ ಅದು ಅಂತ. ಎಷ್ಟು ಚೆನ್ನಾಗಿದೆ ಅದು. ಖಾಂಡವ ದಹನ ಆಯ್ತಲ್ಲ, ಅಲ್ಲಿ ರಾಜ್ಯ ಬಂತು, ದೊಡ್ಡ ಸಮೃದ್ಧಿಯಾದ ರಾಜ್ಯ ಬಂತು. ಇವತ್ತು ದೆಹಲಿ ಇರೋದು ಅಲ್ಲೇ, ನಮ್ಮ ದಿಲ್ಲಿಯಲ್ಲಿ ನಮ್ಮ ಇಂದ್ರಪ್ರಸ್ಥ ಸ್ಟೇಡಿಯಂ ಅಂತ ಏನು ಕಟ್ಟಿದ್ದಾರೆ, ಅದು ಇಂದ್ರಪ್ರಸ್ಥ ಅಲ್ಲೇ ಬಂದಿರೋದು, ಖಾಂಡವನ ಇದ್ದ ಜಾಗದಲ್ಲೇ ಬಂದದ್ದು. ಈ ಖಾಂಡವ ವನ ಕಾಡೆಲ್ಲ ಹೋಗಿ ಪಟ್ಟಣ ಆಯಿತು. ಆ ಸ್ವಭಾವ ಇನ್ನೂ ನಡೆದಿದೆ ನಮಗೆಲ್ಲನೂ, ಕಾಡನ್ನು ಹಾಳು ಮಾಡಿ ನಗರ ಕಟ್ಟುವಂಥದ್ದು. ಇರಾವತಿ ಕರ್ವೆ ಅದನ್ನು ಪ್ರೀತಿಯಿಂದ ಕಾಣೋದಿಲ್ಲ. ಅವ್ರು ಹೇಳ್ತಾರೆ, ಖಾಂಡವನ ದೊಡ್ಡ ಸಾಹಸದ ಕೆಲಸ ಅಲ್ಲ, ಅದು ಕಾಡನ್ನು ಹಾಳು ಮಾಡಿ ಸಾಮ್ರಾಜ್ಯ ಕಟ್ಟಿದಂಥದ್ದು, ನಗರ ಕಟ್ಟುವಂಥದ್ದು. ಇವತ್ತು ಎಲ್ಲ ನಗರಗಳ ಪರಿಸ್ಥಿತಿ ಹಾಗೇ ಇಲ್ವಾ?
ಈ ನಾನು ಬೆಂಗಳೂರಲ್ಲೇ ಇದ್ದು 50 ವರ್ಷ ಆಯಿತು. ನಾನು ಕಂಡ ಬೆಂಗಳೂರು ಆವಾಗಿದ್ದದ್ದು ಈಗಿದ್ದದ್ದು ಪೂರ್ತಿ ಬೇರೆ ಆಗಿದೆ. ಯಾವುದು ಕಾಡಾಗಿತ್ತೋ, ನಾನು ನೆನಪಿದೆ, ನಾನು ಬೆಂಗಳೂರು ಹೊಸ್ತರಲ್ಲಿ ಫ್ಯಾನ್ ಅಂಗಡಿ ಇರಲಿಲ್ಲ. ರಾಜಾಜಿನಗರದಲ್ಲಿ ನನಗೆ ಅತ್ಯಂತ ಬೇಕಾದವರೊಬ್ಬರು ಮೊರಬನವರು ಒಂದು ಅಂಗಡಿ ತೆಗೆದ್ರು, ಫ್ಯಾನ್ ಮಾರೋ ಅಂಗಡಿ ಅಂತ. ಫ್ಯಾನ್ ಮಾರೋದು, ಎಲ್ಲ ಫ್ಯಾನ್ ಸಿಟ್ಟು ಮಾರಾಟ ಮಾಡ್ತಿದ್ರು. ಎಲ್ಲರೂ ಹೋಗಿ ನಕ್ರವ್ರು ನೋಡಿ, ಎಲ್ರಿ ಬೆಂಗಳೂರಲ್ಲಿ ಫ್ಯಾನ್ ಮಾರ್ತೀರ ನೀವು? ಫ್ಯಾನ್ ಹಾಕ್ತಿರ್ಲಿಲ್ಲ, ಯಾರು ಬೇಕಾಗಿರಲಿಲ್ಲ ಫ್ಯಾನು. ನೀವು ನಂಬಲಿಕ್ಕಿಲ್ಲ, ಏಪ್ರಿಲ್ದಲ್ಲಿ ಕೂಡ ನಾವು ಚಾದರ್ ಹೊತ್ಕೊಂಡು ಮಲ್ಕೋಬೇಕು, ರಾತ್ರಿ ಚಳಿ ಆಗೋದು ಬೆಳಗ್ಗೆ ಹೊತ್ತಿಗೆ. ಆ ಥರ ಇತ್ತು ಪರಿಸ್ಥಿತಿ. ಫ್ಯಾನ್ ಯಾರು ಹಾಕೋ ಪ್ರಸಂಗ ಇರಲಿಲ್ಲ. ಇವತ್ತು ಮನೆಯಲ್ಲಿ AC ಹಾಕ್ದೆ ಹೋದರೆ ಬದುಕಲ್ಲ ನೀವು, ಫ್ಯಾನಿಗೇನು ಪ್ರಯೋಜನ ಇಲ್ಲ. ಇದು ಆದದ್ದು ಯಾಕೆ ಆದದ್ದು? ನಮ್ಮ ಕಣ್ಣು ಮುಂದೆ ಆದದ್ದಲ್ವ. ಯಾವ ನಗರ JP ನಗರ ಅಂತ ದೊಡ್ಡ ಸಮೃದ್ಧ ಸಾಮ್ರಾಜ್ಯ ಕಟ್ತೀವೋ, ಇವತ್ತು ಮನೆ ಬರೀತಾರೆ ಬಿಲೇನಿಯರ್ ಸ್ಟ್ರೀಟ್ ಅಂತ ಕೋರಮಂಗಲ ಕರೀತಾರೆ. ಈ ಕಡೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರಸಂಗ, ಯಲಹಂಕ ಪ್ರಸಂಗ ನೋಡಿದಾಗ ಪೂರ್ತಿ ದಟ್ಟ ಕಾಡುಗಳಿದ್ದದ್ದು. ಈಗ ಒಂದೂ ಇಲ್ಲ. ನಾ ರಾಜಾಜಿನಗರದಲ್ಲಿ ಇದ್ದವನು, ಪಕ್ಕದಲ್ಲಿ ಲಗ್ಗೆರೆ ಅಂತ ಒಂದು ಹಳ್ಳಿ ಇತ್ತು, ದಟ್ಟ ಕಾಡಿದ್ದಂಗಿತ್ತು. ಈ ಎಲ್ಲ ಕಡದ ಪಕ್ಕ ಒಂದು ಕಾಡು ಗಿಡ ಸಿಗಲ್ಲ ನಿಮಗೀಗ. ಇವೆಲ್ಲ ಕಾಂಡವದಹನ ಪ್ರಸಂಗಗಳಲ್ವ. ಅಂದರೆ ನಾ ಮಾಡಿದ್ದು ಒಳ್ಳೇದು ಆ ಕಾಲಕ್ಕೆ ಬೇಕಾಗ್ತಿತ್ತು. ಯಾಕಂದರೆ ಇವರಿದ್ದಾರಲ್ಲ, ಹಸ್ತಿನಾವತಿಯಲ್ಲಿದ್ದಾರೆ, ದುರ್ಯೋಧನ ಅಲ್ಲಿದ್ದಾನೆ. ಅವನಿಗೆ ಸಮನಾಗಿ ಬೆಳಿಬೇಕು ಪಾಂಡವರು. ಸಮನಾಗಿ ಅಲ್ಲೋದ್ರೆ ಒಂದು ತೂಕ ಹೆಚ್ಚಾಗಿ ಬದುಕಬೇಕು. ಇವರು ಬದುಕಬೇಕಾದ್ರೆ ಅದಕ್ಕಿಂತ ಹೆಚ್ಚು ಸಮೃದ್ಧವಾದ ರಾಜ್ಯ ಕಟ್ಟಬೇಕು ಅನ್ನೋದಾದರೆ ಆಗ ವಿಸ್ತಾರ ಜಾಗ ಬೇಕಲ್ಲ ಅಂತ ಹೇಳಿದ. ಅಲ್ಲಿದ್ದಂಥ ಟ್ರೈಬಲ್ಸ್ ಏನಾದರು, ಇದು ಇರಾವತಿ ಕರ್ವೆ ಬಹಳ ಚಂದ ಬರೀತಾರೆ, ಒಂದು ದೊಡ್ಡ ಅಧ್ಯಾಯದಲ್ಲಿ ಬರೀತಾರೆ ಇದನ್ನು. ಆ ಕಾಡು ಜನರು ಏನು ತಪ್ಪೇನು ಮಾಡಿದ್ರು ಅವರು? ಇವತ್ತಿಗೂ ನೀವು ದಯವಿಟ್ಟು ನೋಡಿದರೆ ಆಸ್ಟ್ರೇಲಿಯಾದಲ್ಲಿ ಆದದ್ದು ಬರೆದೇನೆ. ಆಸ್ಟ್ರೇಲಿಯಾದಲ್ಲಿ ಕಾಡು ಜನಾಂಗ ಇದ್ದರು. ಇವರೆಲ್ಲ ಹೋದವರು ಅವ್ರನ್ನೆಲ್ಲ ಓಡಿಸಿ ಮುಂದೆ ಕಳಿಸಿ ತಮ್ಮ ರಾಜ್ಯ ಕಟ್ಕೊಂಡ್ರು. ಕಾಡು ಜನಾಂಗ ತಮ್ಮ ಕಳ್ಕೊಂಡೇ ಬಿಟ್ಟರು. ಇದನ್ನು ನಾನು ನೋಡಿದ್ದೇನೆ, ಇಥಿಯೋಪಿಯಾದಲ್ಲಿ ನೋಡಿದ್ದೇನೆ, ಎರಿಟ್ರಿಯಾದಲ್ಲಿ ನೋಡಿದ್ದೇನೆ. ಆ ಟ್ರೈಬಲ್ಸ್ ಬದುಕೋ ರೀತಿ ನೋಡಿದಾಗ ಅನ್ನಿಸ್ತು, ಅಯ್ಯೋ ಇನ್ನೊಂದು 10 ವರ್ಷಕ್ಕೆ ವಿಲ್ ಬಿ ಪುಷ್ಡ್ ಬ್ಯಾಕ್. ನಾನು ಯಾಕೆ ಹೇಳಿದ್ರೆ ಖಾಂಡವನ ದಹನ ಅನ್ನೋದು ನನಗೆ ಅದು ಮಹಾಭಾರತದ ಕಥೆ ಅನ್ನಿಸ್ತಿಲ್ಲ. ಅದು ಇವತ್ತಿಗೂ ಅಲ್ಲ, ಇನ್ನು 100 ವರ್ಷಕ್ಕೆ ಕೂಡ ಖಾಂಡವನ ದಹನ ನಡೀತಾನೇ ಇರ್ತದೆ. ಬಹುಶಃ ನಾನು ಕಂಡ ಧಾರವಾಡ ಈಗಿನ ಧಾರವಾಡ ಸಾಕಷ್ಟು ವ್ಯತ್ಯಾಸ ಕಾಣಿಸುತ್ತೆ ನಿಮಗೆ. ನಾನು ಹತ್ತಿಕೊಳ್ಳ, ನಾವು SSLC ಓದೋಕ್ಕಿದ್ದಾಗ ನೆಪ ಅದು ಓದೋದು ನಾಟಕ. ನಾವೆಲ್ಲ 4-5 ಜನ ಗ್ಯಾಂಗ್ ಮಾಡಿಕೊಂಡು ಹತ್ತಿಕೊಳ್ಳೋಕೆ ಹೋಗೋದು. ನಮ್ಮ ಅಕ್ಕ ಬೈಯೋಳು, ಅಲ್ಲಿ ಯಾಕೆ ಓದೋದು, ಅಲ್ಲಿ ಚೆನ್ನಾಗಿದೆ ಓದೋದಕ್ಕೆ, ಮನೆ ಜಾಗ ಇಲ್ವಾ? 4-5 ಜನ ಹೋಗ್ಬೇಕಾದ್ರೆ ಏನೇನು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ವಿ ಅಂದರೆ, ಮೊದಲನೇ ದಿವಸ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಗೋಣಿ ಚೀಲ, ಒಂದಿಷ್ಟು ಹಗ್ಗ ಎಲ್ಲ ತೊಗೊಂಡು ಹೋಗೋದು ಓದೋದಕ್ಕೆ. ಆ ಸ್ಟೇಷನ್ ದಾಟಿದರೆ ಪೂರ್ತಿ ಹತ್ತಿಕೊಳ್ಳ ಕೆಳಗಡೆ. ಇವತ್ತು ಅದು ಏನು ಕಾಣಿಸ್ತಾನೇ ಇಲ್ಲ ನನಗೀಗ. ಅದು ಇಳಿದು ಹೋಗಿ ನಡ್ಕೊಂಡು ಹೋದರೆ ಎಷ್ಟು ದೂರ ಹೋಗೋದು, ಬರೀ ಗುಡ್ಡನೇ ಇತ್ತು, ಚೆನ್ನಾಗಿ ಗಿಡ, ದೊಡ್ಡ ದೊಡ್ಡ ಗಿಡಗಳಿದ್ದು. ಅಲ್ಲಿ ಮಾವಿನ ತೋಟ ಇದ್ದಾವೆ ಸಾಕಷ್ಟು. ನಾವು ಹೋಗಿ ಏನು ಮಾಡೋದು, ಮೊದಲೇ ದಿವಸ ಚೆನ್ನಾಗಿ ನೋಡಿಕೊಂಡು ಯಾವುದೋ ಗಿಡ 2 ಸಮಾಂತರವಾದಂಥ ಕಾಂಡಗಳು ಬಂದಂಥ ನೋಡಿಕೊಂಡು ಅವು ಚೆಂದಾಗಿ ಹಗ್ಗ ಕಟ್ಟಿ ಗೋಣಿ ಚೀಲ ಕಟ್ಟಿಬಿಡೋದು, ತೊಟ್ಟಲಾದಂಗೆ ಆಗುತ್ತೆ. ಅಲ್ಲಿ ಮಲ್ಕೊಂಡು ಓದೋದು. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಓದೋ ಉದ್ದೇಶ ಎಷ್ಟೇ, ಓದೋದು ಮಾರ್ಚಲ್ಲಿ ತಾನೆ. ಮಾವಿನಕಾಯಿ ಆಗಿರ್ತವೆ, ಮಾವಿನಕಾಯಿ ಮೇಲೆ ಕಣ್ಣು ಕಿತ್ಕೊಳ್ಳೋದು, ತಿನ್ನೋದು. ಪಾಪ ಅವ್ರು ತೋಟಗಾರರು ಅಷ್ಟೇ ಒಳ್ಳೆಯವರು ಇದ್ದರು ಅವಾಗ. ನನಗೆ ಧಾರವಾಡ ಸ್ವಭಾವ ಕೂಡ ಬದಲಿ ಆಗಿದೆ ಅನ್ನಿಸ್ತಾ ಇದೆ ನನಗೆ. ಮೊದಲು ವಾತಾವರಣ ಅಷ್ಟೇ ಇಲ್ಲ. ಅವ್ರು ಹೇಳೋರು, ಹುಚ್ಚ ಆ ಗಿಡ ತಿನ್ಬೇಡೋ, ಇದನ್ನು ತಗೋ ಅಂತ ಅವ್ರು ಹೇಳ್ತಿದ್ರು. ಮತ್ತು ಉಪ್ಪು ತಂದಿಲ್ಲ ಅಂತ ಕೆಲವರು, ಉಪ್ಪು ತಾನೇ ಕೊಡೋನು, ಉಪ್ಪು ಖಾರ ಪುಡಿ ಕೊಡೋನು, ಚಿತ್ಕೊತ್ತು ತಿನ್ನು ಹೋಗ್ರಿ ಅಂತಿದ್ದ. ನಮ್ಮ ಮನೆಗೆ ಬಂದಮೇಲೆ ನಮ್ಮ ಅಕ್ಕ ಕೇಳು, ಚೆನ್ನಾಗಿ ಓದಿದ್ಯಾ? ಹಲ್ಲೆಲ್ಲ ಚುಳುತ್ತು ಹೋಗ್ತಿತ್ತಲ್ಲ, ಗೊತ್ತಾಗ್ತಿತ್ತು ರಾತ್ರಿ ಊಟ ಮಾಡಿದಾಗ. ಅದೇ ರೀತಿ ನವಲೂರಿಗೆ ಹೋಗ್ತಿದ್ವಿ. ನವಲೂರು ಪತ್ತೆನೇ ಕಾಣಿಸ್ತಾ ಇಲ್ಲ ನನಗೆ ಮೊದಲಿಂದು. ನವಲೂರಿಗೆ ಹೋದರೆ ಸೈಕಲ್ ತೊಗೊಂಡು ಹೋದರೆ ತೋಟಕ್ಕೆ ಹೋಗೋದು ಒಂದು ಪದ್ಧತಿ ಇತ್ತು. ಸರಿಗೆಲ್ಲ ಚಲೋ ನೆನಪಿರ್ತದೆ. 4 ಕಣೆ ಕೊಟ್ಟು ಒಳಗೆ ಹೋಗೋದು, ಎಂಟ್ರಿ ಫೀ 4 ಕಣೆ. ಬೇಕಾದಷ್ಟು ಹಣ್ಣು ತಿನ್ನಿರಿ, ಮನೆಗೆ ತೊಗೊಂಡು ಹೋಗಂಗಿಲ್ಲ, ಬೇಕಾದಷ್ಟು ತಿನ್ನಿರಿ. ಆ ಮುದಕ್ಕೆ ಬೈಯವ ನನಗೆ, ಹುಚ್ಚ ಈ ಗಿಡದ ತೊಗೊಳ್ಳೋ CM ಇವು, ಅವ ಅಂಗಡಿ ತೋಟದವ, ಈಗಿನವರಾದ್ರೆ ಯಾವುದಾರ ತೊಗೊಂಡು ಹೋಗಿ ಅಂತ ಕೊಡ್ತಿದ್ರು. ತೆಗೆದುಕೊಟ್ಟು ತೊಗೊಂಡು ಹೋದ, ಮನೆಗೆ ತೊಗೊಂಡು ಹೋಗ್ಬೇಕಾದ್ರೆ ಒಂದು ಜಾಸ್ತಿ ದುಡ್ಡು ಕೊಟ್ಟರೆ ಇಷ್ಟಿಟ್ಟು ಕೊಡೋದು, ಮನೆ ತೊಗೊಂಬರೋದು. ಮನುಷ್ಯ ಸ್ವಭಾವ ಕೂಡ ಬದಲಿ ಆಗಿಲ್ವ ಈಗ? ನಾ ಯಾಕೆ ಹೇಳ್ತಿದ್ದೀನಿ ಅಂದರೆ, ಖಾಂಡವನ ಹೊರಗಡೆ ಮಾತ್ರ ಸುಡ್ತಾ ಇಲ್ಲ, ಅದು ಒಳಗಡೆನೂ ಸುಡ್ತಾ ಇದೆ. ನನಗಿದು ಭಾಳ ಕಷ್ಟ ಅನಿಸುತ್ತೆ. ಕೃಷ್ಣ ಮಾಡಿದ್ದ ಅವಾಗ ಒಂದು ಸ್ಯಾಂಪಲ್ ತೋರಿಸ್ಕೊಟ್ಬಿಟ್ಟ ಲೀಡರಾಗಿ. ಅದನ್ನು ಭಕ್ತಿಯಿಂದ ಪಾಲಿಸ್ತಾ ಇದ್ದೀವಿ ನಾವು ಇವತ್ತಾದರೂ. ಪಾಲಿಸಿ ಯಾವ ಊರುಗಳೆಲ್ಲ ಸರ್. ಈಗ ನಾ ಶಿರ್ಸಿ ಹತ್ರ ಹೋದರೆ ದಟ್ಟ ಕಾಡು ಕಾಣಿಸ್ತಾ ಇಲ್ಲ. ಶಿರ್ಸಿಯಲ್ಲಿ ಕಾಡು ಕೂಡ ಕಮ್ಮಿ ಆಗ್ತಾಯಿದೆ, ತುಂಬ ಕಮ್ಮಿ ಆಗ್ತಾಯಿದೆ. ಅಲ್ಲಿ ಜನ ಕೇಳಿದ್ರೆ ಒದ್ದಾಡ್ತಾರೆ. ಮತ್ತು ಅದೇ ಸ್ವಭಾವ ಕೂಡ ಬದಲಾಯಿತು ಅಂತ ಹೇಳಿದ್ನಲ್ಲ. ನಾನು ಹುಬ್ಬಳ್ಳಿಯಿಂದ ಶಿರ್ಸಿಗೆ ಹೋಗಬೇಕು, ರಾತ್ರಿ ಸುಮಾರು 11 ಗಂಟೆಗೆ ಲೇಟ್ ಆಯ್ತು ಹೊರಡೋದು. ಕಾರಲ್ಲಿ ಹೋಗ್ತಾಯಿದ್ವಿ, ಬೆಳದಿಂಗಳಿತ್ತು.
ನಾನು ನಿಧಾನಕ್ಕೆ ಹೋಗಪ್ಪ, ಚೆನ್ನಾಗಿದೆ ನೇಚರ್ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೆ. ಕಾರಲ್ಲಿ ಹೋಗ್ತಾಯಿದ್ವಿ, ಸಾವಕಾಶ ಹೋಗ್ತಾಯಿದ್ವಿ. ಒಬ್ಬ ಮೋಟ್ರ್ ಸೈಕಲ್ ನಮ್ಮ ದಾಟ್ಕೊಂಡು ಒಂದ್ಸರು ಅಂತ ಮುಂದೆ ಹೋದ. ಅವನ ಮುಂದೆ ಒಂದು ಕಾರ್, ದೊಡ್ಡ ಕಾರ್ ಹೋಗ್ತಾಯಿತ್ತು, ಬಿಗ್ ಕಾರ್. ಆ ಒಳಗಿನವ್ರು ಯಾರೋ ಎಳ್ನೀರು ಕುಡಿದಿದ್ದಾರೆ, ಕುಡಿದು ಪಟ್ಟಂದು ಬಿಸಾಕ್ಬಿಟ್ರಿ ಹಿಂಗೆ ಹೊರಗಡೆ. ಅದು ಟಪಾರ ನೆಲದ ಮೇಲೆ ಬೌನ್ಸ್ ಆಗಿ ಇವು ಮೋಟ್ರ್ ಸೈಕಲ್ ಹೋಗ್ತಾ ಇದ್ದಲ್ಲ ಅವ್ನ ಮುಖಕ್ಕೆ ಬಿಡಿತು. ಟಪಾರ ಅಂತ ಹಾರಿ ಬಿದ್ದ ಪಾಪ. ನಾವು ಗಾಡಿ ನಿಲ್ಸಿ ನೋಡಿದ್ವಿ, ಭಾಳ ಪೆಟ್ಟಾಗಿ ಮೈಕೆಲ್ಲ ಕೆತ್ತಿತ್ತು ಸ್ವಲ್ಪ. ಏನು ರೀ ಯಾರಪ್ಪ ಅದು ಹಿಂಗೆ ಹೋಗ್ತಾರೆ ಅಂತ ನಮ್ಮ ಕಾರ್ ಡ್ರೈವ್ ಮಾಡೋರು ಹೇಳಿದ್ರು. ಯಾರು ಹಿಂಗೆ ಹೋಗಿತಾರೆ ಅವರು, ಬೇಜಾದ್ರಿ ಹಂಗೆ ಹೋಗಿದ್ರೆ ಕಷ್ಟ ಅಲ್ವಾ ಹಿಂದೆ ಬರೋರಿಗೆ ಅಂತ. ಆ ಹುಡುಗ ಬಿದ್ದವನು ಹೇಳ್ತಾನೆ, ನನಗೆ ಗೊತ್ತು ಸರ್, ಅವರು ಆರ್ಥೋಪೆಡಿಕ್ ಸರ್ಜನ್, ಅವರು ಮೂಳೆ ತಜ್ಞರವರು. ನಾನು ಪೇಷಂಟ್ ಬೇಕಾದರೆ ಹಿಂಗೆ ಯಾಕೆ ಮಾಡಬೇಕು ಅಂತ, ನಾನು ಪೇಷಂಟ್ ಬೇಕಾದರೆ ಇದನ್ನ ಯಾಕೆ ಮಾಡಬೇಕು? ನಾನು ಯಾಕೆ ಹೇಳ್ತಿದ್ದೆ, ಖಾಂಡವನ ನನಗೆ ಹೊರಗೆ ಮಾತ್ರ ಕಾಣಿಸ್ತಾ ಇಲ್ಲ, ನಾನು ಎಸೆದದ್ದು ಮತ್ತೊಬ್ಬರ ಮುಖಕ್ಕೆ ಬಡದಿತ್ತು ಅನ್ನೋ ಪ್ರಜ್ಞೆ ಕೂಡ ಸುಟ್ಕೊಂಡ್ಬಿಟ್ಟಿದ್ಯಲ್ಲ ಮನಸ್ಸಲ್ಲಿ. ಮತ್ತೊಬ್ಬರ ಬಗ್ಗೆ ಸೆನ್ಸಿಟಿವಿಟಿ ಇಲ್ಲ ಅನ್ನುವಂಥದ್ದು. ಈ ಇರಾವತಿ ಕರ್ವೆ ಬುಕ್ ಓದಿದಾಗ ಮೈ ಜುಮ್ ಅನ್ನತ್ತೆ. ಅವ್ರು ಎಷ್ಟು ಆಯಾಮಗಳಲ್ಲೇ ನೋಡ್ತಾರೆ ಇದನ್ನು. ಒಂದು ಸ್ವಭಾವ ಬಂದ್ಬಿಡ್ತು, ನನ್ನ ರಾಜ್ಯ ವಿಸ್ತಾರ ಆಗಬೇಕಾದ್ರೆ ಕಾಡು ಹೋದ್ರೆ ಪರವಾಗಿಲ್ಲ, ಕಾಡು ಜನರು ಹೋದ್ರೆ ಪರವಾಗಿಲ್ಲ, ನನ್ನ ರಾಜ್ಯ ವಿಸ್ತಾರ ಆಗಬೇಕು ಅಂತ. ಅದಲ್ಲಿ ಬಂದದ್ದು. ಇನ್ನೊಂದು ಹೇಳ್ತಾರೆ, ವೇದ ಕಾಲದಿಂದ ಕೂಡ ಉತ್ತರ ಮತ್ತು ಮಧ್ಯ ಭಾರತದಲ್ಲಿ ಬಹುದೊಡ್ಡ ಕಾಡುಗಳಿದ್ದು. ಮಹಾಭಾರತ ಕಾಲದಲ್ಲಿ ದೊಡ್ಡ ವರ್ಣನೆ ಮಾಡ್ತಾರೆ ಅದನ್ನು ವ್ಯಾಸರು. ಹೇಳ್ತಾರೆ, ಖಾಂಡವವನ, ದ್ವೈತವನ, ಕಾಮ್ಯಕವನ, ಇಂದು ದೊಡ್ಡ ದೊಡ್ಡ ವನಗಳು. ವನ ಅಂದರೆ ತೋಟ ಅಲ್ಲ, 4 ಎಕರೆ ತೋಟ ಅಲ್ಲ, ಸಾವಿರಾರು ಎಕರೆ ಇರಬೇಕದು ಆ ತೋಟಗಳಿದ್ದು. ಮತ್ತು ಅವು ಬಾರ್ಡರ್ಸ್ ಕೂಡ ಆಗಿದ್ದು, 2 ರಾಜ್ಯದ ನಡುವೆ ಬಾರ್ಡರ್ಸ್ ಕೂಡ ಆಗಿದ್ದು. ಈಗ ನಾನು ಬಾರ್ಡರ್ ಲೆಸ್ ಆಗಬೇಕು ಅಂದರೆ ಆ ಕಡೆಯವರು ನನ್ನ ಕಡೆ ತೊಗೋಬೇಕು. ಹಾಗೆ ಮಾಡಿದ ಕೃಷ್ಣ ಮಾಡಿದ ಖಾಂಡವವನ ವಿಶಾಲವಾದ ಕಾಡನ್ನು ತೆಗೆದು ಹಾಕ್ತು. ಯಮುನೆ ದಡದಲ್ಲಿ ಇಕ್ಷುಮತಿ ಅಂತ ನದಿ ಇದೆ, ಅಲ್ಲೊಂದು ಇಕ್ಷುಮತಿ ಅಂತ, ಅದರ ಮಧ್ಯಭಾಗದಲ್ಲಿ ಹರಡಿದಂಥ ಕಾಡು ಖಾಂಡವವನ. ಆ ಖಾಂಡವ ಅಂದರೆ ನಿಮ್ಗೆ ಗೊತ್ತಿದೆ, ಖಾಂಡವ ಅಂದರೆ ಸಕ್ಕರೆ, ಖಾಂಡವ ಅಂದರೆ ಸಕ್ಕರೆ. ಅದಕ್ಕೆ ಇಕ್ಷುಮತಿ ಅಂತ ಬರೀತಾರೆ. ಇಕ್ಷು ಅಂದರೆ ಕಬ್ಬು, ಇಕ್ಷು ದಂಡವಲು ಕಷ್ಟ ಭೋಜನವು ಅಂತ ಗುಂಡಪ್ಪ ಬರೀತಾರೆ. ಇಕ್ಷು ಅಂದರೆ ಕಬ್ಬು, ಬರೀ ಕಬ್ಬು ಬೆಳೆಯೋದು. ಕಬ್ಬು ಅಲ್ಲ, ಅದು ಭಾಳ ಮಜಾ ಇದೆ. ಪುರಾಣದಲ್ಲಿ ಕೂಡ ಇದನ್ನು ಮಧುವನ ಅಂತ ಕರೀತಿದ್ದರಂತೆ. ಮಧುವನ ಕಾರಣ ಕಬ್ಬು ಮತ್ತು ಸಕ್ಕರೆ ಅಲ್ಲ, ಅಲ್ಲಿ ಬೆಳೀತದೆ ಮಹುವಾ ಗಿಡ ಅಂತ. ಆ ಕಾಡಿನ ಸ್ಪೆಷಾಲಿಟಿ ಅಂದರೆ ಮಹುವಾ ಗಿಡ ಬರ್ತಿತ್ತಂತೆ. ಅದಕ್ಕೆ ನೀವು ಬಹುಶಃ ಗಮನಿಸಿರಬೇಕು, ಬೆಂಗಾಲ್ದಲ್ಲಾಗಲಿ ಉತ್ತರ ಭಾರತದಲ್ಲಿ ಹುಡುಗಿಯರ ಹೆಸರು ಮಹುವಾ ಅಂತ ಇಡ್ತಾರೆ, ಭಾಳ ಕಾಮನ್ ಹೆಸರು ಮಹುವಾ ಅಂತ. ಅದೊಂದು ಗಿಡ. ಆ ಗಿಡದ ಹೂವಿನೊಳಗೆ, ಅದಕ್ಕೆ ಮಧುಕಾ ವೃಕ್ಷ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಅಲ್ಲಿ ಕಾಡು ಜನರು ಆ ಮರದ ಎಲೆಗಳಿಂದ ತಟ್ಟೆಗಳನ್ನು ಮಾಡಿ, ಈಗ ನಾವು ಅಡಿಕೆ ಎಲೆ ಮಾಡ್ತೀವಲ್ಲ ಹಾಗೆ ಮಾಡ್ತಿದ್ರಂತೆ. ಆ ಜೀವ ತುಂಬಿದ ಹೂಗಳಿಂದ ರಸ ತೆಗಿತಿದ್ರಂತೆ. ಅದು ಎಷ್ಟು ಸಿಹಿ ಇತ್ತು ಅಂದರೆ ಸಕ್ಕರೆಕ್ಕಿಂತ ಸಿಹಿಯಾಗಿತ್ತಂತೆ. ಅಂಥ ಮರಗಳೆಲ್ಲ ಇದ್ದಂಥ ಖಾಂಡವವನ ಅದು ಮಾಡಿ ಮದಿರೆಗಳನ್ನು ಮಾಡ್ತಾಯಿದ್ರು. ಆ ಹೂಗಳ ಜೇನಿನಿಂದ ಸಿಹಿ ತಿಂಡಿಗಳನ್ನು ಮಾಡಿ ಬದುಕ್ತಾಯಿದ್ರು. ಆ ಕಾಡುಗಳಲ್ಲಿ ನಾಗರಿದ್ದರು, ಚಿಕ್ಕ ಪುಟ್ಟ ಬುಡಕಟ್ಟಿನ ಜನಾಂಗದವರಿದ್ದರು. ಇಂದ್ರಪ್ರಸ್ಥವ ಆಗಬೇಕಾದ್ರೆ ಇವರೆಲ್ಲರೂ ಬಲಿ ಕೊಡಬೇಕಾಯ್ತು. ನನಗೆ ಎಷ್ಟೋ ಸಲ ಭಾಳ ಮನಸ್ಸಿಗೆ ನೋವಾಗುತ್ತೆ. ಯಾರೋ ಒಬ್ಬರು ಸಂತೋಷವಾಗಿರಬೇಕಾದ್ರೆ ಇನ್ನೊಬ್ಬರು ನೋವು ಪಡೋದು ಅವಶ್ಯಕತೆ ಇದೆಯಾ? ಈ ದಯವಿಟ್ಟು ಗಮನಿಸಬೇಕು. ನಾವು ಇವತ್ತು ಸಂತೋಷವಾಗಿದ್ದೀವಿ 5 ನಿಮಿಷ ಅಂದರೆ, ನನ್ನ ಹಿಂದೆ 1000 ಜನ ದುಡಿದಿದ್ದಾರೆ ನನ್ನ ಸಂತೋಷವಾಗಿಡೋದಕ್ಕೆ. ಇಲ್ಲ ನಿಂತಿದ್ದೇನೆ, ಬೆಳಕಿದೆ, ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆ, ಅಲ್ಲಿ ಮೈಕ್ ಇದೆ. ಯಾವನೋ ಪುಣ್ಯಾತ್ಮ ಲೈಟ್ ಕಂಡು ಹಿಡಿದ, ಥಾಮಸ್ ಅಲ್ವಾ ಎಡಿಸನ್ ಅಂತವನು ಬಲ್ಬ್ ಕಂಡು ಹಿಡಿದ, ಯಾವನೋ ವಿದ್ಯುತ್ ಶಕ್ತಿ ಕಂಡು ಹಿಡಿದ. ಎಷ್ಟು ಕಷ್ಟಪಟ್ಟು ಮಾಡಬೇಕಾದ್ರೆ ಅಲ್ಲಿ ಶರಾವತಿಯಲ್ಲಿ ನೀರು ಬಿದ್ದು ನೀರು ಬೀಳ್ತಾ ಇದೆ, ಅಲ್ಲಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ಇಲ್ಲಿ ಮುಟ್ಟಿಸ್ತಾ ಇದ್ದಾರೆ. ಸಾವಿರಾರು ಜನ ಲೈನ್ಮನ್ನು ಆ ಲೈನ್ ಕಟ್ ಆಗಲಾರ್ದಾಗ ನೋಡ್ಕೋತಾ ಇದ್ದಾರೆ ಅಲ್ವಾ? ಅಷ್ಟೆಲ್ಲ ದುಡಿದಕ್ಕೆ ನನಗೆ ಬೆಳಕು ಬಂತು. ಯಾವನೋ ಪುಣ್ಯಾತ್ಮ ಮೈಕ್ ಕಂಡು ಹಿಡಿದಿದ್ದಾನೆ, ಯಾವನೋ ಪುಣ್ಯಾತ್ಮ ಚೇರ್ ಕಂಡು ಹಿಡಿದಿದ್ದಾನೆ, ಯಾವನೋ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಂದರೆ ನಾನು ಇವತ್ತು 5 ನಿಮಿಷ ಸುಖವಾಗಿರಬೇಕಾದ್ರೆ 1000 ಜನ ದುಡಿದಿದ್ದಾರೆ ಅನ್ನೋದು ನೆನಪಿಡಬೇಕು. ಅದನ್ನು ಖಾಂಡವನ ಯಾಕೆ ಕಾಡುತ್ತೆ ಅಂದರೆ, ಒಬ್ಬ ಮನುಷ್ಯ ಸುಖವಾಗಿರಬೇಕು, ಧರ್ಮರಾಜ ಸಮೃದ್ಧವಾಗಿ ರಾಜ್ಯ ಮಾಡಬೇಕು ಅಂದರೆ ಲಕ್ಷಾಂತರ ಜನ ತಮ್ಮ ಪ್ರಾಣಗಳನ್ನು ತೆತ್ತಿರಬೇಕು, ತಮ್ಮ ಮನೆಗಳಿಂದ ದೂರ ಆಗಿರಬೇಕು, ತಮ್ಮ ಪರಂಗಡಗಳನ್ನು ಕಳ್ಕೊಂಡ್ರು, ನಾಗರ ಕಳ್ಕೊಂಡ್ರು, ಆ ಬುಡಕಟ್ಟಿನ ಜನಾಂಗೆಲ್ಲ ಪತ್ತೆ ಇಲ್ದಂಗೆ ಹೋಗ್ಬಿಟ್ರು. ಇದು ಒಂದು ರೀತಿ ಅನಿವಾರ್ಯ ಅಂತ ನಾವು ಸಾರಿಸ್ಬಿಡ್ಬೋದು. ಇದನ್ನು ಏನು ಮಾಡೋದ್ರಿ, ಬೆಳಿಬೇಕಲ್ಲ. ಈಸ್ ಆರ್ ದಿ ಇನ್ಎವಿಟಬಲ್ ಡೆವಲಪ್ಮೆಂಟ್ ಪ್ರೊಸೆಸಸ್ ಅಂತ ಹೇಳ್ತೀವಿ ನಾವು. ಇನ್ಎವಿಟಬಲ್ ಅಂತ ಆದರೂ ಗೊತ್ತಿಲ್ಲ, ಆದರೆ ಖಾಂಡವವನ ಮಾತ್ರ ನನ್ನ ಮನಸ್ಸಿಗೆ ಹಿಡಿಸಲಿಲ್ಲ. ಧರ್ಮರಾಜನ ಇಂದ್ರಪ್ರಸ್ಥ ಯಾಕೆ ಸುಖ ಕೊಡಲಿಲ್ಲ ಅವನಿಗೆ ಅಂತ ಅದು ನನಗನ್ಸೋದು. ಸುಖ ಯಾಕೆ ಕೊಡಲಿಲ್ಲ? ಅಲ್ಲಿ ಇರೋಕ್ಕಾಗಲಿಲ್ಲ ಜಾಸ್ತಿ ದಿವಸ. ಅವನು ಸ್ವಲ್ಪ ದಿವಸ ರಾಜ ಆಗಿದ್ದ, ಮತ್ತೆ ಜೂತಾಡದ ಹೋದ, ಕಾಡಿಗೆ ಒದ್ದಾಡ್ಕೊಂಡು ಹೋದ. ನನಗೆ ಯಾಕೆಂದರೆ ಅಷ್ಟು ಜನರ ಶಾಪ ತಟ್ಟುತ್ತೆ.
ನನಗೆ ಯಾವಾಗಲೂ ಮನಸ್ಸಿಗಿರೋದು, ನನಗೆ ಶಾಪದಲ್ಲಿ ನಂಬಿಕೆ ಇದೆ, ಆಶೀರ್ವಾದದಲ್ಲಿ ಎಷ್ಟು ನಂಬಿಕೆ ಇದೆಯೋ ಅಷ್ಟೇ ಶಾಪದಲ್ಲಿದೆ. ಯಾರಾದರೂ ತುಂಬ ನೊಂದುಕೊಂಡು ನೋಡಿದ್ರೆ, ಅದಕ್ಕೆ ನಮ್ಮ ಮನೇಲಿ ಹೇಳ್ತಾರೆ ಹೆಣ್ಮಕ್ಳು ಕಣ್ಣೀರು ಹಾಕಬಾರ್ದು ಮನೆಯಲ್ಲಿ ಅಂತ. ಕೇಳಿದ್ದೀರಾ? ಹೆಣ್ಮಕ್ಳು ಕಣ್ಣೀರು ಹಾಕಬಾರ್ದು ಅಂತ. ಆ ಜೀವ ನೊಂದುಕೊಂಡು ಕಣ್ಣೀರು ಹಾಕಿದರೆ ಒಳ್ಳೇದಾಗೋಲ್ಲ ಅಂತ ಒಂದು ನಂಬಿಕೆ ನಮಗೆ. ಹಾಗೆ ಇಷ್ಟೊಂದು ಲಕ್ಷಾಂತರ ಜನ ತಮ್ಮ ಮನೆಗಳನ್ನು, ಸಂಸಾರಗಳನ್ನು ಕಳ್ಕೊಂಡು ಹೋದರಲ್ಲ, ಅವರು ಹಾಕಿದಂಥ ಶಾಪ ಇರ್ಬೋದೇನೋ, ಧರ್ಮರಾಜನ ಸುಖವಾಗಿಡೋಕೆ ಬಿಡಲಿಲ್ಲ. ಕೃಷ್ಣ ಹೇಳ್ತಾನೆ ಅದನ್ನು, ಅನಿವಾರ್ಯ ಮಾಡಲಿಕ್ಕಾಗೋದಿಲ್ಲ. ಆದರೆ ಧರ್ಮರಾಜನ ಧರ್ಮ ಸಂಸ್ಥಾಪನೆಗೋಸ್ಕರ ಮಾಡಿದಂಥ ಕಾರ್ಯದಲ್ಲಿ ಖಾಂಡವವನ ಒಂದು ಕಪ್ಪು ಚುಕ್ಕೆ ಅಂತ ಉಳ್ಕೊಂಡ್ಬಿಡುತ್ತೆ ಇತಿಹಾಸದಲ್ಲಿ. ಆದರೆ ಆತ ವಿಚಾರ ಮಾಡಿದ್ದು ಬೇರೆ ಇರ್ಬೋದು. ಆ ಕಾಲಕ್ಕೆ ಕಾಡು ಬೇಕಾದಷ್ಟಿತ್ತಲ್ಲ, ಇದು ಅವನಲ್ವ, ಇಷ್ಟೊಂದು ದಟ್ಟ ಕಾಡಿನಲ್ಲಿ ಒಂದು ಎಕರೆ ತೆಗೆದ್ರೆ ಏನಾಗ್ತದೆ ಅಂತ ಹಾಗೆ ಅನಿಸಿತ್ತೋ ಏನೋ ಗೊತ್ತಿಲ್ಲ. ಆದರೆ ಖಾಂಡವವನ ಮಾತ್ರ ನನ್ನ ಪ್ರಕಾರ ಸರಿಯಾದ ರೀತಿ ಅಲ್ಲ ಅನ್ನಿಸ್ತು. ಮುಂದೆ ಈ ಅಗ್ನಿ ಪರೀಕ್ಷೆ ಮಾಡೋ ರೀತಿಯಲ್ಲಿ ಕೃಷ್ಣ ಅರ್ಜುನನಿಬ್ಬರು ಖಾಂಡವನ್ನು ಸುಟ್ಟು ಅಲ್ಲಿ ಜನರಲ್ಲಿ ನಿರ್ನಾಮ ಮಾಡಿ ತಮ್ಮ ಸುಂದರವಾದ ಇಂದ್ರಪ್ರಸ್ಥ ನಗರವನ್ನು ಕಟ್ಟಿದರು ಅಂತ. ಪಾಂಡವರ ರಾಜಧಾನಿ ಹೊಟ್ಟೆ ಕಿಚ್ಚು ಹೆಂಗಿರ್ತದೆ ಅಂತ, ಅವ್ರಿಗಿಂತ ಚೆಂದ ಆಗ್ಬೇಕು ನಮ್ಮದು. ಇನ್ನು ಪಾಂಡವರ ರಾಜಧಾನಿ ಕೌರವರ ರಾಜಧಾನಿಗಿಂತ ಸುಂದರವಾಗಿ, ಸಮೃದ್ಧವಾಗಿ, ವಿಶಾಲವಾಗಿ ಇರಬೇಕಲ್ವೇ? ಹಾಗಿದ್ದಾಗಲೇ ರಾಜ ರಾಜಕೀಯವಾಗಿ ಹೆಚ್ಚು ಪ್ರಬುದ್ಧನಾಗ್ತಾನೆ, ಬಲಶಾಲಿ ಆಗ್ತಾನೆ. ಹೀಗೆ ತಮ್ಮ ರಾಜ್ಯ ವಿಸ್ತರಣೆಗೆ ಬಲಿಯಾಗಿ ಹೋದದ್ದು ಖಾಂಡವವನ. ಸುಟ್ಟು ಕರಕಲಾಗಿ ನಂತರ ನಳನಳಿಸುವ ನಗರವಾಗಿ ಕಂಗೊಳಿಸಿದ್ದು ಇವತ್ತು ದೆಹಲಿಯ ITO ಅಂತಿದೆ. ITO ಏರಿಯಾ, ITO ಕ್ರಾಸಿಂಗ್ ಅಂತ ಕರಿತೀವಿ, ಪುಂಬಾಕಿಲಾ ಅಂತ ಕರಿತೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಂದಿರೋದು ಅಲ್ಲೇ, ಇಂದ್ರಪ್ರಸ್ಥ ಸ್ಟೇಡಿಯಂ ಬಂದಿರೋದು ಅಲ್ಲೇ ಇರೋದು. ಅದಕ್ಕೆ ದೆಹಲಿಯಲ್ಲಿ ರಾಜಕೀಯ ವಿಪ್ಲವಗಳು ಹೆಚ್ಚಾಗ್ತಾ ಇರ್ತದೆ, ವಿಪ್ಲವಗಳು ಜಾಸ್ತಿ ಆಗೋದು. ಏನಾದರೂ ಅಲ್ಲಿಂದನೇ ಶುರು, ನ್ಯೂಕ್ಲಿಯಸ್ ಅದು ಅಲ್ಲಿಂದ ಶುರು ಆಗೋದು. ಯಾಕಂದರೆ ಆ ಜಾಗ ಇದ್ದದ್ದು ಅಷ್ಟು ಜನ, ಲಕ್ಷಾಂತರ ಜನ ನೆಲೆ ಕಳ್ಕೊಂಡು ಹೋದಂಥ ಜಾಗ. ಮತ್ತೆ ಲಕ್ಷಾಂತರ ಜನಕ್ಕೆ ನೆಲೆ ಆಯಿತು ಅನ್ನೋದು ಒಪ್ಕೊಳ್ಳೋಣ, ಆದರೆ ನೆಲೆ ಆದವರು ಯಾರೂ ಶಾಪ ಕೊಡಲ್ಲ, ನೆಲೆ ಕಳ್ಕೊಂಡವರು ಶಾಪ ಕೊಡ್ತಾರೆ. ಕೃಷ್ಣನ ರಾಜಕೀಯದಲ್ಲಿ ಅದೊಂದು ರಾಜಕೀಯ ದಾಳ ಆಗಿತ್ತು ಖಾಂಡವವನ. ಇನ್ನು ನಾಳೆ ಬೆಳಗ್ಗೆಯಿಂದ ನಾಳೆಯಿಂದ ಕೊನೆ ದಿವಸ ನಾಳೆ ಕೃಷ್ಣನ ಬಹುದೊಡ್ಡ ಕೆಲಸ ಬರೋದು. ಇನ್ನು ಮುಂದೆ ಕೃಷ್ಣ ಬರೋದು ಪಾಂಡವರನ್ನು ಪ್ರತಿಷ್ಠಾಪನೆ ಮಾಡಬೇಕು. ಈಗ 2 ತಂಡ ಕೂತ್ಕೊಂಡಿದ್ದಾವೆ. ಹಸ್ತಿನಾವತಿಯಲ್ಲಿ ದುರ್ಯೋಧನ, ಇಲ್ಲಿ ಇಂದ್ರಪ್ರಸ್ಥದಲ್ಲಿ ಧರ್ಮರಾಜ ಕೂತಿದ್ದಾರೆ. ಇಬ್ಬರು ಬೇರೆ ಇದ್ರೆ ಏನು ತೊಂದರೆ ಇರಲಿಲ್ಲ, ಚೆನ್ನಾಗಿ ಇರ್ಬೋದಾಗಿತ್ತು. ಚೆನ್ನಾಗಿರಲಿ ಅಂತ ಧೃತರಾಷ್ಟ್ರ ವಿಚಾರ ಮಾಡಿದ್ದ. ಹಾಗೂ ಕೂಡಿರೋಕ್ಕಾಗಲ್ಲ, ಜಗಳಾಡ್ತಾರೆ ಇವರು, ಬೇರೆ ಇರಲಿ ಅಂತ ಮಾಡಿದ್ದ. ಆದರೆ ಅದು ಇರೋಕ್ಕಾಗೋಲ್ಲ, ಸಂಕಟ ಅನ್ನೋದು ಇದೆಯಲ್ಲ. ಅದಕ್ಕೆ ಗುಂಡಪ್ಪ ಹೇಳ್ತಾರೆ, ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳು. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನೆರನೋಳು. ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀಂ ಪರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ ಅಂತ. ತೋಳ ಅಶುಭರ್ಕ ಪ್ರಾಣಿ ಅದು. ಸಿಂಹ ಹೊಟ್ಟೆ ತುಂಬಿದ್ರೆ ಬೇಟೆ ಆಡಲ್ಲ ಅದು. ಈ ತೋಳ ಬೇಟೆ ಆಡೋದೇ ಯಾವಾಗಿದ್ರು. ಅದಕ್ಕೆ ಹೇಳ್ತಾರೆ, ಹೊಟ್ಟೆ ತುಂಬಿದ ತೋಳ ಮಲಗೀತು, ಅದಾದರೂ ಮಲ್ಕೊಂಡಿತ್ತು ಮಾರಾಯ, ನೀಂ ಪರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ. ಈ ನೋಡಬೇಕು ನಿಮ್ಮ ಹೊಟ್ಟೆ ಉರಿ ಆಗೋದು ಯಾವಾಗ ಅಂತ ಬರೆದಾಗ, ಇಫ್ ಮೈ ನೇಬರ್ ಹ್ಯಾಸ್ ಎ ಕಾರ್ ಲಾಂಗರ್ ದೆನ್ ಮೈ ಕಾರ್ ಅಂತ. ನನ್ನ ಕಾರ್ಗಿಂತ ಒಂದು ಮೊಳ ಉದ್ದ ಆಗಿಬಿಟ್ರೆ ಸಂಕಟ ಶುರು ಆಗುತ್ತೆ. ನೋಡ್ರಿ ಅವ್ರ ಮನೆ ಕಾರ್ ತೊಗೊಂಡ್ರಂತೆ ಅಂತ. ಹೌದಾ? ಯಾವುದು? ನಮಗಿಂತ ಚೆನ್ನಾಗಿದೆ, ಸಂಕಟ ಶುರು. ನಮಗಿಂತ ದೊಡ್ಡ ಮನೆ ತೊಗೊಂಡ್ರು, ಅವ್ರ ಯಜಮಾನರು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಪರರ ದಿಟ್ಟಿಸುತ್ತ ಕರುಬುವೆ ಮಂಕುತಿಮ್ಮ. ಈಗ ಆಗೋದು ಅದೇ ಪರಿಸ್ಥಿತಿ ಮುಂದೆ. ನಾಳೆ ಇಂದ್ರಪ್ರಸ್ಥ ಮತ್ತು ಹಸ್ತಿನಾವತಿ ನಡುವೆ ಇಬ್ಬರೂ ಸುಖವಾಗಿರ್ಬೋದಾಗಿತ್ತು, ಸಂತೋಷವಾಗಿ. ಆದರೆ ಅದು ಹಾಗಾಗೋದಿಲ್ಲ. ಯಾಕಂದರೆ ಕೃಷ್ಣ ಒಂದು ಪ್ಲ್ಯಾನ್ ಮಾಡಿದ. ಅದು ಅಫ್ಕೋರ್ಸ್ ಅವನದಲ್ಲ, ನಾರದರು ಮಾಡಿದ ಪ್ಲ್ಯಾನು. ಒಂದು ಯಾಗ ಮಾಡಪ್ಪ, ರಾಜಸೂಯ ಯಾಗ ಮಾಡು, ಅಂದರೆ ನೀನು ಚಕ್ರವರ್ತಿ ಆಗಿಬಿಡ್ತೀಯ ಅಂತ ಹೇಳಿದರು. ಒಂದು ಸಲ ಈ ಮ್ಯಾಕ್ಬತ್ಗೆ ಹೇಳ್ದಂಗೆ, ಮ್ಯಾಕ್ಬತ್ ಬರಬೇಕಾದ್ರೆ ವಿಚಿಸ್ ಬರ್ತಾರೆ, 3 ಜನ ವಿಚಿಸ್ ಬಂದು, ಅಯ್ಯೋ ಮ್ಯಾಕ್ಬೆತ್ ನೀ ಚಕ್ರವರ್ತಿ ಆಗ್ಬೋದಲ್ಲೋ, ಇಲ್ಲಿ ಯಾಕೆ ಕೂತಿದ್ದೀಯಾ ಅಂದ್ಬಿಟ್ರು. ಒಬ್ಬರು ಯಾರು ಕಿಡಿ ಹಚ್ಚಿದ್ರೆ ಸಾಕಲ್ಲ, ಮ್ಯಾಕ್ಬತ್ಗೆ ಹತ್ಕೊಂಡ್ಬಿಡ್ತು. ಹೌದಲ್ಲ, ಚಕ್ರವರ್ತಿ ಆಗ್ಬೋದು, ನಾನು ಆಗ್ಬಿಡ್ತೀನಿ ಅಂದ. ಅಡ್ಡ ಒಬ್ಬ ಕೂತಿದ್ದಾನಲ್ಲ ರಾಜ, ಡಂಕನ್ ಮುದುಕ, ಅವ್ನು ರಾಜ ಇದ್ದಾನೆ. ಅವ್ನು ಹೋಗೋದ್ರದ್ದು ನಾನು ಹೆಂಗೆ ಚಕ್ರವರ್ತಿ ಆಗಬೇಕು? ಅವನು ವಯಸ್ಸಾಗಿ ಸಾಯಬೇಕು, ಆಮೇಲೆ ನಾನು ಚಕ್ರವರ್ತಿ ಆಗಬೇಕು. ಅಷ್ಟೊತ್ತು ಕಾಯೋ ಪೇಷನ್ಸ್ ಇಲ್ಲ ನನಗೆ. ಅದಕ್ಕೆ ಏನು ಮಾಡ್ತಾನೆ, ಮುಗಿಸ್ಬಿಡ್ಬೇಕು ಅವನ್ನ. ಆ ಆ್ಯಂಬಿಷನ್ ಇದು ಸ್ಟರ್ನರ್ ಸ್ಟಫ್. ಕರ್ಕೊಂಬಂದು ಅವನು ಡಂಕನನ್ನು ಮನೆಗೆ ಕರೆಸ್ಕೊಂಬಂದು ಅವ್ನು ಚಾಕು ಹಾಕಿ ಕೊಂದು, ಆ್ಯಂಬಿಷನ್ ಏನು ಮಾಡಿಸ್ತೈತೆ ನೋಡಿ, ಮಹತ್ವಾಕಾಂಕ್ಷೆ ಮಾಡಿಸುವಂಥದ್ದು. ಆ ರಾಜನನ್ನು ಕೊಲ್ತಾನೆ, ಹೋಗಿ ಚಾಕು ಹಾಕ್ತಾನೆ, ತಕ್ಕೊಳ್ಳೋಕೆ ಮನಸ್ಸು ಬರಲ್ಲ, ಓಡಿ ಬಂದುಬಿಡ್ತಾನೆ ಹೊರಗಡೆ. ಅವ್ನು ಹೆಂಡ್ತಿ ಹೇಳ್ತಾಳೆ, ಎಂತ ಅಳಬುರ್ಕೊ ನೀನು, ನಾನು ತಕ್ಕೊಂಬರ್ತೀನಿ ಅಂತಾಳೆ. ಹೋಗಿ ಚಾಕು ತೊಗೊಂಬರ್ತಾಳೆ, ಕೈಗೆ ರಕ್ತ ಆಗುತ್ತೆ.
ಆ ಕೈಯಲ್ಲಿ ರಕ್ತ ಪಾಪ ಪ್ರಜ್ಞೆ ಹೆಂಗಿರ್ತದೆ, ಕೈ ತೊಳ್ಕೋತಾರೆ ಕೆಲವ್ರು ಇರ್ತಾರೆ ನೋಡಿ, ತೊಳ್ಕೊಳ್ಳೋ ಚಟ ಅದು, 15 ನಿಮಿಷ ಕೈ ತೊಳ್ಕೊತಾರೆ ಅವರು. ಆ ಕೈ ತೊಳ್ಕೊತಾಳೆ, ಹೇಳ್ತಾಳೆ ಇಷ್ಟು ತೊಳ್ಕೊಂಡು ರಕ್ತ ಕಾಣಿಸ್ತಾ ಇದೆ ಅಂತ. ಕೊನೆಗೊಂದು ಮಾತು ಹೇಳ್ತಾಳೆ, ಫೇಮಸ್ ಮಾತದು, ಆಲ್ ದಿ ಪರ್ಫ್ಯೂಮ್ಸ್ ಆಫ್ ಅರೇಬಿಯಾ ಕ್ಯಾನ್ ನಾಟ್ ಸ್ವೀಟನ್ ದಿಸ್ ಲಿಟಲ್ ಬ್ಲಡಿ ಹ್ಯಾಂಡ್ ಅಂತ. ಆ ಪಾಪ ಪ್ರಜ್ಞೆ ಹೆಂಗೆ ಕಾಡುತ್ತೆ. ಮುಂದೆ ಇವರಿಬ್ಬರು ನಡುವೆ ಬರುವಂಥ ಜಗಳವನ್ನು, ಅದನ್ನು ಕೃಷ್ಣ ಮಾಡುವಂಥ ರೀತಿ, ಮುಂದೆ ಕುರುಕ್ಷೇತ್ರ ಯುದ್ಧ, ಇದೆಲ್ಲವನ್ನು ನಾಳೆಗೆ ಇಟ್ಕೊಳ್ಳೋಣ. ನಮಸ್ಕಾರ.